ಎಲ್ರಿಗೂ ನಮಸ್ಕಾರ. ವಿಜಯ್ ಭವ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಬಿ, ನೋಡಲ್ ಅಧಿಕಾರಿ, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು. ನಮ್ಮ ಇಲಾಖೆಯು ದೇಯದೊಂದಿಗೆ ದಿನ ಅರಳಲಿ ಎನ್ನುವ ಶೀರ್ಷಿಕೆಯಡಿ ವಿನೂತನ ಸರಣಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮದ ಅಂಗವಾಗಿ ಈ ದಿನ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮಗೆಲ್ಲ ತಿಳಿದಿರೋ ಹಾಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ನಮ್ಮ ದೇಶಕ್ಕೆ ತುಂಬ ಸುಲಭವಾಗಿ ಸಿಕ್ಕಿದ್ದಲ್ಲ. ಲಕ್ಷಾಂತರ ಜನರ ಪರಿಶ್ರಮ ಮತ್ತು ಬಲಿದಾನದ ಫಲವಾಗಿ ಸಿಕ್ಕಿರುವಂಥದ್ದು. ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು ಒಂದು ಅಂಗ ಆದರೆ, ಸಿಕ್ಕಿರೋ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳುವಂಥದ್ದು ತುಂಬ ಕಷ್ಟದ ಕೆಲಸ. ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ತುಂಬ ಸ್ವತಂತ್ರವಾಗಿ ಇದ್ದೀವಿ ಮತ್ತು ಸೇಫ್ ಆಗಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ನಿರಂತರವಾಗಿ ನಮ್ಮ ಯೋಧರು ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ವೀರ ಯೋಧರ ತ್ಯಾಗ, ಬಲಿದಾನ, ಪರಿಶ್ರಮ ಮತ್ತು ಅವರ ದೇಶಭಕ್ತಿಯನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ದೇಶ ಪ್ರೇಮವನ್ನು ಹುಟ್ಟುಹಾಕುವಂಥ ವೀರ ಯೋಧರ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಜೊತೆಗೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರಿದ್ದಾರೆ. ಅವರು ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮ್ಮ ಇಲಾಖೆಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ನಮ್ಮ ಮಾನ್ಯ ಆಯುಕ್ತರ ಸಹಕಾರದೊಂದಿಗೆ ಮತ್ತು ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಮೂಡಿ ಬರ್ತಾ ಇದೆ. ಈ ದಿನದ ವಿಶೇಷತೆಯ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಹಿತನುಡಿಯನ್ನಾಡಲಿದ್ದಾರೆ ನಮ್ಮ ಇಲಾಖೆಯ ನಿರ್ದೇಶಕರಾದಂತಹ ಡಾಕ್ಟರ್ ಶೋಭಾಜಿ ಮೇಡಮ್ ರವರು. ನಮಸ್ಕಾರ ಎಲ್ಲರಿಗೂ. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹರ್ಷ ಅವರು ಇಲ್ಲಿವರೆಗೂ ಹೇಳಿದಾಗೆ ಈ ಸ್ವಾತಂತ್ರ್ಯ ಅನ್ನೋದು ನಮಗೆ ಸುಲಭವಾಗಿ ಸಿಕ್ಕಂತಲ್ಲ. ಅತ್ಯಂತ ದೊಡ್ಡ ಪ್ರಭುತ್ವ ಅನಿಸ್ಕೊಂಡಿರುವಂತ ನಮ್ಮ ದೇಶದಲ್ಲಿ ನಾವೆಲ್ಲರೂ ಈಗ ಇದ್ದೀವಿ. ಸ್ವಾತಂತ್ರ್ಯವನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ವಿದ್ಯಾರ್ಥಿನಿಯರೇ, ನಮ್ಮೆಲ್ಲರಿಗೆ ನಮ್ಮದೇ ಆದಂತ ವಿವಿಧ ಗುರುತುಗಳಿವೆ. ಹೆಸರು, ಜಾತಿ, ಧರ್ಮ, ವೃತ್ತಿಗಳಿಂದ ನಾವು ನಮ್ಮನ್ನ ವಿಧ ವಿಧ ರೀತಿಯಲ್ಲಿ ಗುರುತಿಸ್ಕೊಳ್ತೀವಿ. ಆದ್ರೆ ನಮ್ಮೆಲ್ಲರಿಗೂ ಸೇರಿದ ಒಂದು ಗುರುತಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನಾವೆಲ್ಲರೂ ಭಾರತೀಯರು, ಭಾರತಾಂಬೆಯ ಮಕ್ಕಳು. ಈ ಒಂದು ಈ ಸ್ವಾತಂತ್ರ್ಯದ ಮೂಲಕ ನಮಗೆ ಸಿಕ್ಕಿರುವಂತ ಸಮಾನತೆ, ಸಮಾನ ಅವಕಾಶಗಳು, ಸಮಾನ ಜವಾಬ್ದಾರಿಗಳು ಇವೆಲ್ಲ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಸಾಧಾರಣವಾಗಿ ಸಿಕ್ಕಿರುವಂಥದ್ದಲ್ಲ. ಅನೇಕ ವೀರ ಯೋಧರ, ನಾಯಕರ ತ್ಯಾಗ, ಬಲಿದಾನ, ಪರಿಶ್ರಮದಿಂದ ಸಿಕ್ಕಿರುವಂಥದ್ದು. ಅದನ್ನ ನೀವೆಲ್ಲರೂ ಇವತ್ತು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಅಂದ್ರೆ ಅದ್ರ ಹಿಂದೆ ಎಷ್ಟೊಂದು ಜನರ ಒಂದು ವೇದನೆ, ಶ್ರಮ, ತ್ಯಾಗ ಇದೆ ಅಲ್ಲ. ಇವುಗಳೆಲ್ಲವನ್ನ ನಿಮಗೆ ಪರಿಚಯ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ನಮ್ಮ ಇಲಾಖೆ ವಿಜಯ್ ಭವ ಯೂಟ್ಯೂಬ್ ಚಾನೆಲ್ಗೆ ಬರಮಾಡ್ಕೊಂಡಿದ್ದೀವಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರವ್ರನ್ನ. ವೀರ ಯೋಧ, ಶೌರ್ಯವನ್ನ ಮೆರೆದಿರ್ತಂಥ ಕಾರ್ಗಿಲ್ ವೀರ ಯೋಧ ಇವತ್ತು ನಮ್ಮೊಡನಿದ್ದಾರೆ. ಕ್ಯಾಪ್ಟನ್ ನವೀನ್ ನಾಗಪ್ಪನವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ನಮಸ್ಕಾರ ಸರ್, ಹಾಗೂ ಆತ್ಮೀಯವಾದಂತ ಸ್ವಾಗತ. ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರ ಪರವಾಗಿ ಸರ್, ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು, ಇಡೀ ಕಾಲೇಜು ಶಿಕ್ಷಣ ಇಲಾಖೆ, ಮಾನ್ಯ ಆಯುಕ್ತರು, ಮುಖ್ಯ ಆಡಳಿತಾಧಿಕಾರಿಗಳು, ನಾನು ಹಾಗೂ ಇಡೀ ಇಲಾಖೆಯ ಪರವಾಗಿ ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳ, ಈ ಕಾರ್ಯಕ್ರಮದ ಉದ್ದೇಶ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಈ ಒಂದು ನಮ್ಮ ಸ್ವಾತಂತ್ರ್ಯದ ಮಹತ್ವವನ್ನ ತಿಳಿಸ್ಕೊಡೋದು, ಹಾಗೂ ಅದರ ಹಿಂದೆ ಯಾವ ರೀತಿಯ ಈ ಒಂದು ಯೋಧರು ಕೆಲಸವನ್ನ ಮಾಡಿದ್ದಾರೆ, ಶ್ರಮವನ್ನ ತೊಟ್ಟಿದ್ದಾರೆ, ಪಣವನ್ನ ತೊಟ್ಟಿದ್ದಾರೆ ಅನ್ನೋದನ್ನ ತೋರಿಸೋದು. ಮಕ್ಕಳೇ, ಇಡೀ ಯೋಧರ, ಭಾರತದ ವೀರ ನಾಯಕರ ಒಂದು ದ್ಯೋತಕವಾಗಿ ನಮ್ಮ ಮುಂದೆ ಅವರನ್ನೆಲ್ಲ ಇವತ್ತು ಅವರನ್ನ ಸಿಂಬಾಲಿಕ್ ಆಗಿ ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ ಕ್ಯಾಪ್ಟನ್ ನವೀನ್ ನಾಗಪ್ಪನವರು. ಅವರ ಮೂಲಕ ನಮ್ಮ ಭಾರತ ಎಲ್ಲ ಆರ್ಮ್ ಫೋರ್ಸಸ್ ಗಳಿಗೆ ನಮಸ್ಕರಿಸುತ್ತಾ, ಅವರ ಮೂಲಕ ನಿಮ್ಮೆಲ್ಲರಿಗೆ ನಾವು ಆಭಾರಿಯಾಗಿದ್ದೇವೆ. ನಿಮ್ಮೆಲ್ಲರ ಒಂದು ದ್ಯೋತಕವಾಗಿ ಇವತ್ತು ನವೀನ್ ನಾಗಪ್ಪನವರು ನಮ್ಮೊಡನೆ ಅವರ ಅನುಭವಗಳನ್ನ ಹಂಚಿಕೊಳ್ಳುತ್ತಾರೆ. ಶ್ರೀಯುತ ಹರ್ಷರವರು ಸಂದರ್ಶನ ಮುಂದುವರಿಸಲಿ. ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರಗಳು. ವಿ ವಾಂಟ್ ಯು ಟು ಬಿ ಇಂಪ್ರೆಸ್ಡ್, motivated by this noble gentleman, Captain Naveen Nagappa. Once again, hearty welcome to you, sir. Thank you. ತುಂಬ ಧನ್ಯವಾದಗಳು ಮೇಡಮ್. ಕ್ಯಾಪ್ಟನ್ ನವೀನ್ ನಾಗಪ್ಪರವರ ಅನುಭವಗಳನ್ನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದು ಕಿರುಪರಿಚಯವನ್ನ ಮಾಡ್ಕೊಳ್ಳೋಣ. ನಾವು ಗರ್ವದಿಂದ ಹೇಳಿಕೊಳ್ಳಬಹುದು, ಇಂದು ನಮ್ಮೊಡನೆ ವಿಶೇಷ ಅತಿಥಿಯಾಗಿ ಬಂದು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಿರುವವರು ಶ್ರೇಷ್ಠ ಯೋಧತ್ವದ ಸಂಕೇತ ಕ್ಯಾಪ್ಟನ್ ನವೀನ್ ನಾಗಪ್ಪರವರು. ಇವರು ಹುಬ್ಬಳ್ಳಿಯಲ್ಲಿ ಜನಿಸಿದ್ದು ದಾವಣಗೆರೆಯ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪಡೆದಿದ್ದಾರೆ. ದೇಶ ಸೇವೆಯ ಬಾಲ್ಯದ ಕನಸನ್ನು ಸಾಕಾರಗೊಳಿಸಲು
ಇವರು ಭಾರತೀಯ ಸೇನೆಗೆ ಸೇರುವ ನಿರ್ಧಾರ ಮಾಡಿದರು. ಡೆಹ್ರಾಡೂನ್ನ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ತಮ್ಮ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ 1999ರಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪರವರು 13ನೇ ಬೆಟಾಲಿಯನ್ ಜಮ್ಮು ಮತ್ತು ಕಾಶ್ಮೀರ ರೈಫಲ್ಗೆ ಸೇರಿದರು. ಇವರು ಕಾರ್ಗಿಲ್ ಯುದ್ಧದಲ್ಲಿ ಸ್ವ ಇಚ್ಛೆಯಿಂದ ಭಾಗವಹಿಸಿದರು. ಕೇವಲ 6 ತಿಂಗಳ ಸೇವೆಯ ನಂತರ ಇವರು 120 ಸೈನಿಕರನ್ನು ಮುನ್ನಡೆಸಿ .4875 ರಲ್ಲಿ ಶತ್ರುವಿನ ವಿರುದ್ಧ ಹೋರಾಡಿದರು. ಈ ದಾಳಿಯ ಸಮಯದಲ್ಲಿ ಪರಮವೀರ ಚಕ್ರ ವಿಜೇತರಾದ ಕ್ಯಾಪ್ಟನ್ ಸಂಜಯ್ ಕುಮಾರ್ ಮತ್ತು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರೊಂದಿಗೆ ದಾಳಿ ನಡೆಸುವ ಸವಾಲು ಮತ್ತು ಗೌರವವನ್ನು ಹೊಂದಿದರು. ಕಾರ್ಗಿಲ್ ಯುದ್ಧದಲ್ಲಿ ಕ್ಯಾಪ್ಟನ್ ನವೀನ್ ರವರು ಸಾಹಸಪೂರ್ವಕವಾಗಿ ಹೋರಾಡಿ ಅನೇಕ ಶತ್ರುಗಳ ಬಂಕರ್ಗಳನ್ನು ನಾಶ ಮಾಡಿದರು. ಅನೇಕ ಶತ್ರು ಸೈನಿಕರನ್ನು ಹೊರದುಡಿಸಿದರು. ಅವರು 60 ಗಂಟೆಗಳಿಗೂ ಹೆಚ್ಚು ಸಮಯ ತೀವ್ರ ಶೀತದಲ್ಲಿ ಆಹಾರ ಮತ್ತು ನೀರಿಲ್ಲದೆ ಶತ್ರುಗಳ ವಿರುದ್ಧ ಹೋರಾಡಬೇಕಾಯಿತು. ಅಂತಿಮ ದಾಳಿಯ ಸಮಯದಲ್ಲಿ ಶತ್ರುವಿನ ಗ್ರೆನೇಡ್ ದಾಳಿಯಿಂದಾಗಿ ತೀವ್ರವಾಗಿ ಗಾಯಗೊಂಡು ತಮ್ಮ 2 ಕಾಲುಗಳಿಗೆ ತೀವ್ರವಾದಂತಹ ಇಂಜುರಿ ಆಯಿತು. 21 ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹಾಗೂ 8 ಪ್ರಮುಖ ಸರ್ಜರಿಗಳ ನಂತರ ಅವರನ್ನು ಗೌರವಪೂರ್ವಕವಾಗಿ ಸೇವೆಯಿಂದ ನಿವೃತ್ತಿ ನೀಡಲಾಯಿತು. ಕಾರ್ಗಿಲ್ ಯುದ್ಧದಲ್ಲಿ ತೋರಿದ ಶೌರ್ಯಕ್ಕೆ ಇವರಿಗೆ ಸೇನಾ ಪದಕ ನೀಡಿ ಗೌರವಿಸಲಾಯಿತು. ಇವರು 2021ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದು ರಕ್ಷಣಾ ವಿಭಾಗದಲ್ಲಿ ನೀಡಿದ ಮೊದಲ ಗೌರವ. ಇವರು ನಮ್ಮ ಯುವಕರಿಗೆ ಮತ್ತು ಪ್ರತಿಯೊಬ್ಬರಿಗೂ ಸಹ ಪ್ರೇರಣೆ ಅಂತಾನೆ ಹೇಳಬಹುದು. ಮೊದಲಿಗೆ ಇವತ್ತಿನ ದಿನಗಳಲ್ಲಿ ನಮ್ಮ ಹತ್ರ ಟೆಕ್ನಾಲಜಿ ಇದೆ, ಇಂಟರ್ನೆಟ್ ವ್ಯವಸ್ಥೆ ಇದೆ, ಮತ್ತೆ ಸಾಕಷ್ಟು ಮೂಲಗಳಿಂದ ನಮಗೆ ಮಿಲಿಟರಿ ಸರ್ವೀಸಸ್ಗೆ ಸಂಬಂಧಪಟ್ಟಂತ ಮಾಹಿತಿಗಳು ನಮಗೆ ಇವಾಗ ಸಿಗ್ತಾ ಹೋಗುತ್ತೆ. ಆದರೆ ಆಗಿನ ಕಾಲದಲ್ಲಿ ತಾವು ಒಬ್ಬರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ರೂ ಸಹ ತಾವು ಸೇನೆಗೆ ಸೇರಬೇಕು ಅನ್ನುವಂತಹ ಒಂದು ಪ್ರೇರಣೆ ಏನು ಸರ್? ಏನಕ್ಕೋಸ್ಕರ ನಿಮಗೆ ಸೇನೆನೇ ಸೇರ್ಕಬೇಕು ಅಂತಕ್ಕಂಥದ್ದು ನಿಮಗೆ ಹುಟ್ಕೋತು? ಅಶೋರೆ, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಕಾಲೇಜಿಯೇಟ್ ಆಫ್ ಎಜುಕೇಷನ್ ಏನಿದೆ ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದೆ. ನಾನು ಹೋದ ಕಡೆ ಸುಮಾರು ಕಡೆ ಇದನ್ನು ಹಂಚ್ಕೊತಿದ್ದೀನಿ. ನಾವು ನಮ್ಮ ಮಕ್ಕಳಿಗೆ, ನಮ್ಮ ಸ್ಟೂಡೆಂಟ್ಸ್ಗೆ ಪ್ರೀ ಇಂಡಿಪೆಂಡೆನ್ಸ್ ಬಗ್ಗೆ ಹೇಳ್ಕೊತ ಬರ್ತಾ ಇದ್ದೀವಿ. ಆದರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ಹೇಳೋ ಪ್ರಯತ್ನದಲ್ಲಿ ಎಲ್ಲೋ ಒಂದು ಕಡೆ ಲ್ಯಾಕ್ ಆಗ್ತಿದ್ವಿ ಅನ್ನಿಸ್ತಾ ಇತ್ತು. ಈ ಒಂದು ಚಾನಲ್ ಮೂಲಕ, ಈ ಒಂದು ಕಾಲೇಜಿಯೇಟ್ ಆಫ್ ಎಜುಕೇಷನ್ ಮೂಲಕ ಲಕ್ಷಾಂತರ ಜನ ಮಕ್ಕಳಿಗೆ ಇದೊಂದು ಒಬ್ಬ ಸೈನಿಕನ ಕಷ್ಟ ನಷ್ಟ ನೋವು ತಲುಪುತ್ತೆ ಅಂತಂದರೆ ಅದು ತುಂಬ ಒಂದು ಒಳ್ಳೆಯ ಕಾರ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತಂದರೆ, ಹೌದು, ಆಗಿನ ಕಾಲದಲ್ಲಿ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ 30 ವರ್ಷದ ಹಿಂದ್ಗಡೆ ನಾನು ಅವಾಗ ಅವೇರ್ನೆಸ್ ಇರಲಿಲ್ಲ. ಬಟ್ ಏನಿತ್ತು ಅಂದರೆ, ನಾನು ಮೂಲತಃ ಹುಬ್ಬಳ್ಳಿಯವನು. ಕಾಲೇಜ್ ಎಲ್ಲ, ಸ್ಕೂಲಿಂಗ್ ಎಲ್ಲ ಅಲ್ಲೇ ಮಾಡಿದ್ದು, PUC ಅಲ್ಲೇ ಮಾಡಿದ್ದು. PUC ಮಾಡ್ಬೇಕಾದ್ರೆ ಏನಾಗ್ತಿತ್ತು ಅಂದರೆ, ನಮ್ಮ PC ಜಾಬಿನ್ ಸೈನ್ಸ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ನಾನು ಮಾಡ್ತಾ ಇದ್ದೆ. ಅಲ್ಲಿ ಒಬ್ಬ NCC ಆಫೀಸರ್ ಇದ್ರು. ಆ NCC ಆಫೀಸರ್ನ ಯಾವಾಗ ಫಸ್ಟ್ ಟೈಮ್ ನೋಡಿದೆ, ಅವಾಗ ನನಗೆ ಅನಿಸ್ತಾ ಇತ್ತು ಹೌ ವೆಲ್ ಹಿ ಕಂಡಕ್ಟ್ಸ್ ಹಿಮ್ಸೆಲ್ಫ್. ಅವ್ರನ್ನ ಹೇಗೆ ನಡೆಸ್ಕೊಂತಾರೆ, ಹೆಂಗೆ ಕಮಾಂಡ್ ಮಾಡ್ತಾರೆ, ಹೆಂಗೆ ಜನರಲಿ ಅಂದರೆ ಒಂದು 50 ಜನ ನಿಂತಿದ್ರೆ ಅದರಲ್ಲಿ ಹಿ ವಾಸ್ ಅ ಪರ್ಸನ್ ಹೂ ಇಸ್ ಟು ಸ್ಟ್ಯಾಂಡ್ ಔಟ್. ಅದನ್ನ ನೋಡಿ ನನಗೆ ಆಸೆ ಆಗ್ತಿತ್ತು ಅವರಂಗಾಗಬೇಕು ಅಂತ. ನಂತರ ನಾನು ಇದನ್ನ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಕ್ಕೆ ಹೋದೆ. ಆ ಒಂದು 4 ಇಯರ್ಸ್ ಫಾರ್ಮೇಟಿವ್ ಇಯರ್ಸ್ ಅಂತ ಏನು ಹೇಳ್ತೀವಿ, ಅವಾಗ ಕೂಡ ನಾನು NCC ಆಫೀಸರ್ ಜೊತೆ ತುಂಬ ಕ್ಲೋಸ್ ಆಗಿದ್ದೆ. ಅವ್ರ ಜೊತೆ ಕ್ಯಾಂಪಿಗೆ ಹೋಗ್ತಾ ಇದ್ದೆ. ಆ ಕ್ಯಾಂಪಿಗೆ ಹೋದಾಗೆಲ್ಲ ಅವರು ಆ ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಸ್ ಬಗ್ಗೆ, ಎನ್ಕೌಂಟರ್ಸ್ ಬಗ್ಗೆ ಅದನ್ನೆಲ್ಲ ಹೇಳ್ತಿದ್ರಲ್ಲ, ಅವಾಗ ನಾನು ಫರ್ಮ್ ಮಾಡ್ಕೊಂಡೆ, ಇಫ್ ದರ್ ಹ್ಯಾಸ್ ಟು ಬಿ ಅ ಕರಿಯರ್ ಫಾರ್ ಮೀ, ನನಗೇನಾದರೂ ಒಂದು ಕರಿಯರ್ ಅಂತ ಇದ್ರೆ ಅದು ಇಟ್ ಹ್ಯಾಸ್ ಟು ಬಿ ದ ಡಿಫೆನ್ಸ್ ಫೋರ್ಸಸ್. ಯಾಕಂದ್ರೆ ಐ ವಾಸ್ ಪ್ಯಾಷನೇಟ್ ಅಬೌಟ್ ಜಾಯ್ನಿಂಗ್ ದ ಡಿಫೆನ್ಸ್ ಫೋರ್ಸಸ್. ಯಾಕೆ ಅಂತಂದ್ರೆ, ನಾನು ಆರ್ಮಿ ಸೇರ್ಕೋಬೇಕಂದ್ರೆ ಐ ವಾಂಟೆಡ್ ಡಾನ್ ದಟ್ ಯೂನಿಫಾರ್ಮ್. ಆ ಯೂನಿಫಾರ್ಮ್ ಹಾಕೋಬೇಕಾಗಿತ್ತು ನನಗೆ. ಆ ಒಂದು ಕಾರಣದಿಂದ ನಾನು ಇಟ್ಸ್ ಮ್ಯಾಟರ್ ಆಫ್ ಪ್ರೈಡ್ ಫಾರ್ ಮೀ. ಇಂಜಿನಿಯರಿಂಗ್ ಮುಗಿಸಿದ ನಂತರ ಮೊದಲನೇ ಇಂಟರ್ವ್ಯೂ ಅಟೆಂಡ್ ಆಗಿದ್ದು ನಾನು ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಮಕ್ಳು ಯಾರಾದರೂ ಡಿಫೆನ್ಸ್ ಆಸ್ಪಿರೆಂಟ್ ಇದ್ರೆ, ನಮ್ಮ ಲಿಂಗೋದಲ್ಲಿ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಅದ್ರ ಹೆಸರು ಇರ್ಬೋದು. ಬಟ್ ಉಳಿದವ್ರು ಎಲ್ಲರೂ ಅದನ್ನ ಕರೆಯೋದು ಸರ್ವಿಸ್ ರಿಜೆಕ್ಷನ್ ಬೋರ್ಡ್ ಅಂತ. ಬಿಕಾಸ್ ದ ಸೆಲೆಕ್ಷನ್ ರೇಟ್ ಇಸ್ ಸೋ ಲೆಸ್. ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಯಾವಾಗ ಸರ್ವಿಸ್ ಸೆಲೆಕ್ಷನ್ ಬೋರ್ಡಿಗೆ ಫಸ್ಟ್ ಟೈಮ್ ಎಂಟ್ರೆನ್ಸ್ ಎಕ್ಸಾಮ್ ಹೋಗಿದ್ದೆ, ಇಲ್ಲೇ ಬೆಂಗಳೂರಲ್ಲೇ ನಡೆದಿತ್ತು. 1 ವಾರ ಇಂಟರ್ವ್ಯೂ ಆಗುತ್ತೆ, ಅದಾದ ನಂತರ ಸೆಲೆಕ್ಟ್ ಆದರೆ 1 ವಾರ ಮೆಡಿಕಲ್ಸ್ ಆಗುತ್ತೆ. ಸೊ ಒಂದು ವಾರದಲ್ಲೇ ಫಸ್ಟ್ ಡೇ ನಾನು ಹೋಗಿ ರಿಪೋರ್ಟ್ ಮಾಡ್ಕೊಂಡೆ. ಅವಾಗ ಅಲ್ಲಿ ನೋಡಿದ್ರೆ ಐ ವಾಸ್ ಶಾಕ್ಡ್. ಯಾಕೆ ಅಂತಂದ್ರೆ, ನನ್ನ ಹಿಂದಿನ ಬ್ಯಾಚ್ ಏನಿತ್ತು 80 ಜನ, 80 ಜನ ರಿಜೆಕ್ಟ್ ಆಗಿದ್ದಾರೆ. ನನ್ ಆಫ್ ದಮ್ ಹ್ಯಾಡ್ ಗಾಟ್ ಸೆಲೆಕ್ಟೆಡ್. ಒಂದನೇದ್ದು. ಎರಡನೇದ್ದು, ನಾನಲ್ಲಿ ಸಾಯಂಕಾಲ ಹೋದಾಗ ಎಷ್ಟು ಜನ ನಮ್ಮ ಬ್ಯಾಚಲ್ಲಿ ಒಂದು 80 ಜನ ಇದ್ರು. ಅವ್ರನ್ನೆಲ್ಲ ನೋಡಿದಾಗ ಅವರು ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರು, ಇಲ್ಲ ಯಾವ್ದಾದ್ರು ಒಂದು ನಾರ್ತ್ ಇಂಡಿಯಾದಿಂದ ಬಂದಿದ್ದ ಜಾಸ್ತಿ ಜನ. ಅವರು ಯಾವ್ದಾರೋ ಒಂದು ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಟ್ರೈನಿಂಗ್ ತೊಗೊಂಡು ಬಂದಿದ್ರು.
ಸೊ ಅವ್ರಿಗೆ ಎಲ್ಲರಿಗೂ ಗೊತ್ತಿತ್ತು ಫಸ್ಟ್ ಡೇ ಏನಾಗುತ್ತೆ, ಸೆಕೆಂಡ್ ಡೇ ಹೆಂಗೆ, ಸ್ಕ್ರೀನಿಂಗ್ ಹೆಂಗಾಗುತ್ತೆ. ದೇ ವೇರ್ ಅವೇರ್ ಆಫ್ ಆಲ್ ದ ಪ್ರೊಸೀಜರ್. ಐ ವಾಸ್ ಕ್ಲೂಲೆಸ್, ನನಗೆ ಏನೂ ಕೂಡ ಗೊತ್ತಿರಲಿಲ್ಲ. ಬಟ್ ಆದರೂ ಅವತ್ತು ನಾನೊಂದು ದೃಢ ನಿಶ್ಚಯ ಮಾಡಿದೆ, ದ ದ ಔಟ್ಕಮ್ ಇಸ್ ನಾಟ್ ಇನ್ ಯರ್ ಹ್ಯಾಂಡ್. ಅದ್ರ ಫೈನಲ್ ರಿಸಲ್ಟ್ ಏನಿದೆ ಅದು ನಿನ್ನ ಕೈಯಲ್ಲಿಲ್ಲ, ಆ ಪ್ರೊಸೆಸ್ ಏನಿದೆ ಅದು ನಿನ್ನ ಕೈಯಲ್ಲಿದೆ. ಸೊ ನಿನ್ಗೆ ಎಷ್ಟು ಚೆನ್ನಾಗಾಗುತ್ತೋ, ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡು ಅಂತೆ. ಆ್ಯಂಡ್ ಗಾಡ್ ಹಸ್ ಬಿನ್ ಕೈಂಡ್ ಟು ಮಿ. ಅದು ಹೇಳಿದ್ನಲ್ಲ, ಒಂದನೇ ಅಟೆಂಪ್ಟಲ್ಲಿ ಸೆಲೆಕ್ಟ್ ಆಗಿ ಐ ಗಾಟ್ ಸೆಲೆಕ್ಟೆಡ್, ಮೆಡಿಕಲ್ಸ್ ಕ್ಲಿಯರ್ ಆಯಿತು. ತದನಂತರ ನಾನು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ಗೆ ಹೋಗಿ ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡೆ. ಸರ್, ಇವಾಗ ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ, ಡಾಕ್ಯುಮೆಂಟ್ರಿಗಳಲ್ಲಿ ನೋಡಿರ್ತೀವಿ. ಈಗ ಮಿಲಿಟರಿ ಟ್ರೈನಿಂಗ್ ಅಂತ ಬಂದಾಗ ಅದನ್ನು ನೋಡ್ತಾ ಇದ್ರೆ ನಮಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಸೊ ಈಗ ಮಿಲಿಟರಿ ಟ್ರೈನಿಂಗ್ ಅಂತ ಬಂದಾಗ ಅದು ಯಾವ ರೀತಿ ನಡೆಯುತ್ತೆ, ಮತ್ತು ಮಿಲಿಟರಿ ಟ್ರೈನಿಂಗಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ ನಾವು ಕೇಳಿದ್ದೀವಿ. ಅಂದರೆ ಒಬ್ಬ ವ್ಯಕ್ತಿ ಟ್ರೈನಿಂಗ್ ತಗೊಳ್ಳೋಕ್ಕಿಂತ ಮುಂಚೆ ಹೇಗಿರ್ತಾನೆ, ಮತ್ತು ಟ್ರೈನಿಂಗ್ ಆದಮೇಲೆ ಆ ವ್ಯಕ್ತಿ ಕಂಪ್ಲೀಟ್ ಬದಲಾಗ್ತಾನೆ. ಸೊ ಈ ಸಂಬಂಧಪಟ್ಟಂತೆ ಮಿಲಿಟರಿಯಲ್ಲಿ ಟ್ರೈನಿಂಗ್ ಹೇಗೆ ನಡೆಯುತ್ತೆ ಮತ್ತು ನಿಮ್ಮ ಅನುಭವ ಏನು ಸರ್? ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಏನಿದೆ, ಅದು ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಫೈನೆಸ್ಟ್ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂತ. ಅದನ್ನ ಎದಕ್ಕೆ ನಾನು ಹೇಳ್ತೀನಿ ಅಂದರೆ, ನನಗಾಗಿದ್ದು 1 ವರ್ಷ ಟ್ರೈನಿಂಗ್, ಜಸ್ಟ್ ಅಬೌಟ್ 1 year. 1 ವರ್ಷ ಟ್ರೈನಿಂಗ್ನಲ್ಲಿ ಅದನ್ನೇನು ಹೇಳ್ತಾರೆ ಅಂತಂದರೆ, ಯು ಎಂಟರ್ ಆಸ್ ಎ ಸಿವಿಲಿಯನ್. ನೀವು ಒಬ್ಬ ಸಿವಿಲಿಯನ್ ಆಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಂಟರ್ ಆಗ್ತೀರಾ. ಅಲ್ಲಿ ಜೆಂಟಲ್ಮೆನ್ ಕೆಡೆಟ್ ಅಂತ ಕರೀತಾರೆ. ಜೆಂಟಲ್ಮೆನ್ ಕೆಡೆಟ್ ಆಗಿ ನಮ್ಮ ಟ್ರೈನಿಂಗ್ 1 ವರ್ಷ ಟ್ರೈನಿಂಗ್ ಆಗುತ್ತೆ. ಅದಾದ ನಂತರ ಯು ಬಿಕಮ್ ಒನ್ ಆಫ್ ದ ಫೈನೆಸ್ಟ್ ಆಫೀಸರ್ಸ್ ಆಫ್ ದ ಡಿಫೆನ್ಸ್ ಫೋರ್ಸಸ್ ಅಂತ ಹೇಳ್ತಾರೆ. ಅಲ್ಲಿ 1 ವರ್ಷದಲ್ಲಿ ಅವರು ಏನನ್ನ ಸಾಧಿಸ್ತಾರೆ ಅಂದರೆ, ಫಸ್ಟ್ ನಾವೇನ್ ಮಾಡ್ಕೊಂಡಿರ್ತೀವಿ, ಹೋಗೋಕ್ಕಿಂತ ಮುಂಚೆ ನಮ್ಮಲ್ಲಿ ಬ್ಯಾರಿಯರ್ನ ಹಾಕೊಂಡ್ಬಿಟ್ಟಿರ್ತೀವಿ. ಬ್ಯಾರಿಯರ್ ಏನು ಅಂತಂದ್ರೆ, ನನಗೆ 26 ಕಿಲೋಮೀಟರ್ ಓಡ್ಬೇಕಂದ್ರೆ ಆಗಲ್ಲ, ನನಗೆ ಇಷ್ಟು ಪುಷಪ್ಸ್ ಮಾಡ್ಬೇಕಂದ್ರೆ ಆಗಲ್ಲ. ಇದೆಲ್ಲ ನಾನು ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಫಿಸಿಕಲ್ಸ್. ನಾವು ಮೆಂಟಲ್ ಬ್ಯಾರಿಯರ್ನ ಬ್ರೇಕ್ ಮಾಡ್ತಾರ ಅವ್ರು. ಓಕೆ, ನಿಮ್ಮ ಬಾಡಿ ಏನ್ ಕೆಪಬಲ್ ಇದೆ, ನಿಮ್ಮ ಬಾಡಿಯಿಂದ ನೀವು ಏನನ್ನ ಸಾಧಿಸ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾರೆ ಅಷ್ಟೇ. ದಿಸ್ ವಾಸ್ ಒನ್ ಫಿಸಿಕಲ್ ಆಸ್ಪೆಕ್ಟ್ ಅಷ್ಟೇ. ನೀವು ಕೇಳಿದ್ರಿ ಟ್ರೈನಿಂಗ್ ಹೇಗಿರುತ್ತೆ ಅಂತ. ಟ್ರೈನಿಂಗ್ ಇಸ್ ವೆರಿ ರಿಗರಸ್. ಫಸ್ಟ್ ಡೇ ನೀವು ಯಾವಾಗ ಟ್ರೈನಿಂಗ್ ಅಲ್ಲಿ ಎಂಟರ್ ಆಗ್ತಿರೋ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ, ಮೂವಿದಲ್ಲಿ ಡಾಕ್ಯುಮೆಂಟರಿದಲ್ಲಿ ನೋಡಿದ್ರಲ್ಲ, ಸೇಮ್ ಥಿಂಗ್ ಹ್ಯಾಪನ್ಸ್. ನೀವು ಫಸ್ಟ್ ಒಳಗೆ ಹೋಗ್ತೀರಾ, ಫಸ್ಟ್ ಥಿಂಗ್ ಇಸ್ ಯೂನಿಫಾರ್ಮಿಟಿ ಬರಬೇಕಂತ ಎಲ್ಲರಿಗೂ ಹೇರ್ ಕಟ್ ಮಾಡ್ತಾರೆ. ಹೈಜೀನ್ ಪರ್ಪಸ್ ಇರ್ಬೋದು, ಇನ್ಫಾರ್ಮಿಟಿ ಪರ್ಪಸ್ ಇರ್ಬೋದು. ಅಲ್ಲಿಂದ ಫಸ್ಟ್ ಡೇ ನಿಮಗೆ ಒಂದು 8 hours ಮಲಗಕ್ಕೆ ಸಿಗ್ಬೋದು. ಗ್ರಾಜುವಲಿ ಕಡಿಮೆ ಆಗ್ತಾ 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 ಬರುತ್ತೆ. 2 to 3 hours ನಿಮ್ಗೆ ಏನಾದ್ರು ಡೇದಲ್ಲಿ ಮಲಗಕ್ಕೆ ಸಿಕ್ಕರೆ, ಒಂದ್ ದಿವಸದಲ್ಲಿ ಮಲಗಕ್ಕೆ ಸಿಕ್ಕರೆ 2 ರಿಂದ 3 ಗಂಟೆ, ಇಟ್ಸ್ ಅ ಲಕ್ಸುರಿ ಅಂತ ಹೇಳ್ತಾರೆ. ಓಕೆ, ಸೊ ಅಷ್ಟು ಡಿಫಿಕಲ್ಟ್ ಇರುತ್ತೆ ಟ್ರೈನಿಂಗ್. ನೀವು ಇಮ್ಯಾಜಿನ್ ಮಾಡಿ, ಆ 1 ವರ್ಷದಲ್ಲಿ ನಿಮ್ಗೆ ಅವರು ಮಿಲಿಟರಿ ಹಿಸ್ಟ್ರಿ ಕಲಿಸ್ಕೊಡ್ಬೇಕು, ಮಾರಲ್ಸ್, ವ್ಯಾಲ್ಯೂಸ್, ಎಥಿಕ್ಸ್ ಕಲಿಸ್ಕೊಡ್ಬೇಕು. ಆಮೇಲೆ ನಿಮಗೆ ವೆಪನ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅದನ್ನ ಕಲಿಸ್ಬೇಕು. ಟ್ಯಾಕ್ಟಿಕ್ಸ್ ಹೆಂಗ್ ಅಟ್ಯಾಕ್ ಮಾಡಬೇಕು, ಹೆಂಗ್ ಕೌಂಟರ್ ಅಟ್ಯಾಕ್ ನ ಹೇಗ್ ಮಾಡಬೇಕು, ಡಿಫೆನ್ಸ್ ಪೊಸಿಷನ್ ಹೆಂಗ್ ತಗೋಬೇಕು. ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ನಿಮ್ಗೊಂದು ನನಗೆ ಇವತ್ತು AK-47 ಕೊಟ್ರೆ ಅದನ್ನ ನನ್ನ ಕಣ್ಣು ಕಟ್ಟಿದ್ರು ಬೇಕಾದ್ರೆ ನಾನು ಅಸೆಂಬಲ್ ಮಾಡಿ ಫುಲ್ ಸ್ಟ್ರಿಪ್ ಮಾಡಿ ಅನ್ಸ್ಟ್ರಿಪ್ ಮಾಡೋಂಥ ಕೆಪಬಿಲಿಟಿ ಆ ಟೈಮಲ್ಲಿ ಕಲಿಸ್ತಾರೆ. ಇದು ಎಲ್ಲದೂ ಅಷ್ಟೇ ಅಲ್ಲ, ದೇ ಹ್ಯಾವ್ ಟು ಮೇಕ್ ಯು ಅ ಜೆಂಟಲ್ಮೆನ್ ಕೆಡೆಟ್ ಅಂತ ಹೇಳ್ತೀವಿ, ಜೆಂಟಲ್ಮೆನ್ ಆಫೀಸರ್ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ಓನ್ಲಿ ದ ಆಫೀಸರ್ ಯು ಡೌನ್ ದ ಇನ್ಫಾರ್ಮ್, ಯು ಹ್ಯಾವ್ ಟು ಬಿ ಅ ಜೆಂಟಲ್ಮೆನ್ ಆಲ್ಸೋ. ಸೊ ಅದಕ್ಕೋಸ್ಕರ ನೀವು ಸ್ಪೂನ್ ಅನ್ನ ಹೇಗಿಡಬೇಕು, ಫೋರ್ಕ್ ಹೇಗಿಡಬೇಕು, ಊಟ ಹೆಂಗೆ ಮಾಡಬೇಕು, ಸೂಪ್ ಹೇಗೆ ಕುಡಿಬೇಕು, ಟು ದ ಮ್ಯಾಟರ್ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ನೀವು ಲೇಸ್ ಅನ್ನ ಹೇಗೆ ಕಟ್ಟಬೇಕು, ಫ್ಲಾಟ್ ಲೇಸ್ ಇದ್ರೆ ಅದ್ರ ಟ್ವಿಸ್ಟ್ ಆಗಬಾರ್ದು, ಇದನ್ನೆಲ್ಲ ಟಾಪ್ ಟು ಬಾಟಮ್ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ನಿಮ್ಗೆ ಅನಿಸ್ಬೋದು ಆ 1 ವರ್ಷದಲ್ಲಿ ಟೂ ಮಚ್ ಹ್ಯಾಸ್ ಬೀನ್ ಸ್ಕ್ವೀಸ್ಡ್ ಇನ್ ಅಂತ, ನಿಮ್ಗೆ ಅಲ್ಲಿ ಏನಕ್ಕೂ ಟೈಮ್ ಸಿಗಲ್ಲ. ಬಟ್ ನಾವೊಂದು ಹೇಳ್ತೀನಿ, ಫೈನಲ್ ಡೇ ನಿಮ್ದೇನು ಫೈನಲ್ ಇರುತ್ತೆ, ನಿಮ್ ಟ್ರೈನಿಂಗ್ ಕಲ್ಮಿನೇಷನ್ ಏನಾಗುತ್ತೆ, ಅದಕ್ಕೆ ನಾವು ಪಾಸಿಂಗ್ ಔಟ್ ಪರೇಡ್ ಅಂತ ಹೇಳ್ತೀವಿ. ನೀವು ನೋಡಿರ್ಬೋದು, ಚಟ್ವುಡ್ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಅಲ್ಲಿ ಎಲ್ಲರದು ಪರೇಡ್ ಆಗುತ್ತೆ, ಡ್ರಿಲ್ ಮಾಡ್ತೀವಿ. ಸೊ ಈ ಥ್ರೂ ಔಟ್ 1 year ಆಫ್ ಟ್ರೈನಿಂಗ್ ನಮಗೆ ಯಾವಾಗ ಮುಗೀತಪ್ಪ ಈ ಟ್ರೈನಿಂಗ್ ಅಂತ ಕಾಯ್ತಿರ್ತೀವಿ. ಬಿಕಾಸ್ ಇಟ್ಸ್ ವೆರಿ ಸ್ಟ್ರೇನಸ್, ಇಟ್ಸ್ ವೆರಿ ಟ್ಯಾಕ್ಸಿಂಗ್ ಆನ್ ಯುವರ್ ಬಾಡಿ. ಲಾಸ್ಟ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ, 100 days ಇನ್ನು ಮುಗಿಯಕ್ಕಿದ್ದಾಗ ವಿ ಸ್ಟಾರ್ಟ್ ದ ಕೌಂಟ್, 100 days ಟು ಕಂಪ್ಲೀಟ್ ಟ್ರೈನಿಂಗ್, 99 days ಟು, ಅಂದ್ರೆ ನೋಟಿಸ್ ಬೋರ್ಡ್ ಮೇಲೆ ಬರೀತಾ ಇರ್ತೀವಿ. ಸೊ ವಿ ಆರ್ ಸೋ ಈಗರ್ ಟು ಕಂಪ್ಲೀಟ್ ದ ಟ್ರೈನಿಂಗ್, ಅಷ್ಟು ಸ್ಟ್ರೇನಸ್ ಇರುತ್ತೆ. ಬಟ್ ಬರ್ತಾ 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 ಲಾಸ್ಟ್ ಪರೇಡ್ ಅಲ್ಲಿ ಏನ್ ಮಾಡ್ತಿರಲ್ಲ, ಓಕೆ, ಕಲ್ಮಿನೇಷನ್ ಏನದಂದ್ರೆ ಪರೇಡ್ ಮುಗಿಸಿದ ತಕ್ಷಣ ಆ ಚಟ್ವುಡ್ ಬಿಲ್ಡಿಂಗ್ ನ ಎಂಟರ್ ಆಗ್ತಾರೆ ಡ್ರಿಲ್ ಮಾಡ್ತಾ ಮಾಡ್ತಾ. ಅಲ್ಲಿ ಲಾಸ್ಟ್ ಸ್ಟೆಪ್ ಮೇಲೆ ಅಂತಿಮ್ ಪಗ್ ಅಂತ ಬರ್ದಿದೆ, ಲಾಸ್ಟ್ ಸ್ಟೆಪ್ ಅಂತ ಬರ್ದಿದೆ. ಸೊ ಅದ್ರ ಹತ್ರ ಹೋಗ್ತಾ 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 ಅನಿಸ್ತಾ ಇರುತ್ತೆ, ಇದು ಮುಗಿಯಕ್ ಬರ್ತಾ ಇದೆಲ್ಲ, ಇದು ಯಾಕೆ ಮುಗಿತಾ ಇದೆ, ವೈ ಆರ್ ಬಿ ಕಂಪ್ಲೀಟಿಂಗ್ ದಿಸ್ ಟ್ರೈನಿಂಗ್ ಸೋ ಫಾಸ್ಟ್. ಯಾಕಂದ್ರೆ ನೀವು ಅಷ್ಟೊಂದು 300 ಜನ ಜೊತೆ ಟ್ರೈನಿಂಗ್ ಮಾಡಿರ್ತಾರ. ಇಟ್ಸ್ ಲೈಕ್ ಅ ಕ್ಯಾಮ್ರಾಡ್ರಿ, ಬ್ರದರ್ಹುಡ್ ಡೆವಲಪ್ ಆಗಿರುತ್ತೆ. ಸೊ ಆ 300 ಜನ ಇನ್ನು ಒಟ್ಟಿಗೆ ಸಿಗಲ್ಲ ಅನ್ನೋ ಒಂದು ದುಃಖನೂ ಕೂಡ ಇರುತ್ತೆ. ಇಟ್ಸ್ ಅ ಮಿಕ್ಸ್ಡ್ ಫೀಲಿಂಗ್ ಅಂತ ಹೇಳ್ತೀವಲ್ಲ. ಇಟ್ಸ್ ಟಫ್ ಬಟ್ ಫ್ಯಾಂಟಾಸ್ಟಿಕ್. ಅಟ್ ದ ಈ ಒಂದು 25-30 ವರ್ಷ ಬಿಟ್ಟು ಅದನ್ನ ಕೂತ್ಕೊಂಡು ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ, ವಿ ವೆಂಟ್ ಥ್ರೂ ದಟ್ ಅಂತ. ಓಕೆ ಸರ್, ನೀವು ಈ ಟ್ರೈನಿಂಗ್ ಆಗುತ್ತೆ, ಟ್ರೈನಿಂಗ್ ಆದ ತಕ್ಷಣ ಮೇ 3ನೇ ತಾರೀಕು 1999ರಲ್ಲಿ ಕಾರ್ಗಿಲ್ ವಾರ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ವಾಲಂಟಿಯರಿಯಾಗಿ ನೀವು ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ನೀವು
ಯುದ್ಧಕ್ಕೆ ಹೋಗ್ತೀರಾ. ನಿಮ್ಮ ಅನುಭವ ಏನು ಸರ್? ನಿಮ್ಗೆ ಏನಕ್ಕೋಸ್ಕರ ಸಡನ್ ನಾ ಯುದ್ಧಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಏನಕ್ಕಂತ ಅನಿಸ್ತು? ಓಕೆ, ಟ್ರೈನಿಂಗ್ ಮುಗಿದ ನಂತರ ಅಂದ್ರೆ ಡಿಸೆಂಬರ್ 1998 ಅಲ್ಲಿ ನಾನು ಟ್ರೈನಿಂಗ್ ಮುಗಿಸಿದೆ. ಜನವರಿ 99 ಅಲ್ಲಿ ನನ್ನ ಯೂನಿಟ್ ಹೋಗಿ ಜಾಯ್ನ್ ಆಗಿದ್ದು. Okay. ನನ್ನ ಯೂನಿಟ್ ನ ಹೆಸರು 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ. ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತೀನಿ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಯೂನಿಟ್ ಒಂದು ಯುದ್ಧದಲ್ಲಿ 2 ಪರಮವೀರ್ ಚಕ್ರ ಪಡ್ಕೊಂಡಿದ್ರೆ ಅದು ನನ್ನ ಯೂನಿಟ್ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್. ನಾವು ಗಡಿ ಪ್ರದೇಶದಲ್ಲಿ ಇರಲಿಲ್ಲ, ಬಾರ್ಡರ್ ಅಲ್ಲಿ ಇರಲಿಲ್ಲ. ನಾವು ಜನವರಿಗೆ ನಾನು ಹೋಗಿ ಜಾಯ್ನ್ ಆದಾಗ ಪಟ್ಟನ್ ಅಂತ ಒಂದು ಊರಿದೆ, ಸೋಪೂರ್ ಪಟ್ಟನ್ ಅಂತ ಕರಿತೀವಿ. ದೇ ಆರ್ ಆಲ್ಮೋಸ್ಟ್ ಲೈಕ್ ಟ್ವಿನ್ ಸಿಟೀಸ್ ಅಂತ ಹೇಳ್ತೀವಿ. ಸೋಪೂರ್ ಅಲ್ಲಿ ಹೋಗಿ ನಾನು ಜಾಯ್ನ್ ಆದೆ. ಶ್ರೀನಗರದಿಂದ ಸುಮಾರು ಒಂದು 45 ಕಿಲೋಮೀಟರ್ ದೂರದಲ್ಲಿ, ಗಡಿ ಪ್ರದೇಶದಲ್ಲಿ ಇರಲಿಲ್ಲ, ಅಲ್ಲಿ ಜಾಯ್ನ್ ಆದೆ. ಅದಾದ ನಂತರ ನೀವು ಹೇಳಿದಾಗೆ ಮೇದಲ್ಲಿ ಕಾರ್ಗಿಲ್ ಯುದ್ಧ ಶುರು ಆಗುತ್ತೆ. ಅವಾಗ ನಮ್ಮನ್ನ ಅಲ್ಲಿ ಇಂಡಕ್ಟ್ ಮಾಡ್ತಾರೆ, ನೀವು ಅಲ್ಲಿಗೆ ಬರ್ರಿ ಅಂತ. ಸೊ ಎಂಟೈರ್ ಯೂನಿಟ್ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ಒಂದು ಯೂನಿಟ್, ಜಾಕ್ರಿಫ್ ಅಂತ ಕರಿತೀವಿ, 13 ಜಾಕ್ರಿಫ್ ಅಂತ ಕರಿತೀವಿ. ಆ ಯೂನಿಟ್ ನಾವು ಸೋಪೂರನ್ನ ಬಿಟ್ಟು ಶ್ರೀನಗರ್ ಕ್ರಾಸ್ ಮಾಡಿ ಕಾರ್ಗಿಲ್ ಜೋಜಿಲಾ ಕ್ರಾಸ್ ಮಾಡಿ ಆಮೇಲೆ ಕಾರ್ಗಿಲ್ಗೆ ಹೋಗಿ ಡಿಪ್ಲಾಯ್ ಮಾಡ್ತೀವಿ. ಅದನ್ನ ಏನಾದರೂ ಅದನ್ನ ಕಾರ್ಗಿಲ್ ಯುದ್ಧದ ಬಗ್ಗೆ ಏನಾದರೂ ಗೊತ್ತಾಗಬೇಕು ಅಂತಂದ್ರೆ ವಿ ಆಲ್ಸೋ ಶುಡ್ ನೋ ದ ಬ್ಯಾಕ್ಗ್ರೌಂಡ್ ಆಫ್ ದಿ ಕಾರ್ಗಿಲ್ ವಾರ್. ಶ್ರೀನಗರಿಂದ ಅಲ್ಲಿ ಹೈವೇ ಏನಿದೆ ಸುಮಾರು ಒಂದು 420 ಕಿಲೋಮೀಟರ್ ಹೈವೇ. ಅದು ಸುಮಾರು ಗುಡ್ಡ ಬೆಟ್ಟಗಳ ಪ್ರದೇಶ. ಅಲ್ಲಿ ನಾವು ಎಲ್ಲ ಬೆಟ್ಟನೂ ಕಾಯಕ್ಕಾಗಲ್ಲ, ಯಾಕಂದ್ರೆ 100 ಬೆಟ್ಟಗಳಿದೆ, 1000 ಬೆಟ್ಟಗಳಿದಾವೆ. ನಾವು ಎಂಥ ಬೆಟ್ಟವನ್ನ ಆಕ್ಯುಪೈ ಸೆಲೆಕ್ಟ್ ಮಾಡ್ಕೊಂತೀವಿ, ಎಂಥ ಬೆಟ್ಟದ ಮೇಲೆ ನಮ್ಮ ಸೈನಿಕರು ಹೋಗಿ ಕುತ್ಕೊಂತಾರೆ ಅಂದ್ರೆ ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಮಗೆ ಆ ನ್ಯಾಷನಲ್ ಹೈವೇ 1A ಆರ್ 1 ಡೆಲ್ಟಾ ಅಂತಲೂ ಕರೀತಾರೆ ಅದನ್ನ. ಶ್ರೀನಗರದಿಂದ ಅಲ್ಲಿ ಹೈವೇ ಏನಿದೆ, ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ಆ ಹೈವೇ ಡಾಮಿನೇಟ್ ಮಾಡ್ಬೋದು ಅಂತ ಬೆಟ್ಟದ ಮೇಲೆ ಕುತ್ಕೊಂತೀವಿ. ಇಲ್ಲಾಂದ್ರೆ ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ಲೈನ್ ಆಫ್ ಕಂಟ್ರೋಲ್ ನ ಡಾಮಿನೇಟ್ ಮಾಡ್ಬೋದು, ಇಂಥ ಬೆಟ್ಟಗಳನ್ನ ಸೆಲೆಕ್ಟ್ ಮಾಡಿ ಕುತ್ಕೊಂತೀವಿ. ಈ ಸೈನಿಕರ ಬೆಟ್ಟದ ಮೇಲೆ ಕುತ್ಕೊಂಡು ಕಾಯ್ಬೇಕು ಅಂತಂದ್ರೆ ವರ್ಷಿಡೀ ಕುತ್ಕೊಂಡು ಕಾಯಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಹಿಮ ಬೀಳುತ್ತಲ್ಲ, ಅವಾಗ ಅವ್ರು ಕಟ್ ಆಫ್ ಆಗ್ಬಿಡ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ವಿಂಟರ್ ವೆಕೆಟೆಡ್ ಪೋಸ್ಟ್ ಅಂತ ಹೇಳ್ತೀವಿ. ಆ ಬೆಟ್ಟವನ್ನ ಹಿಮ ಯಾವಾಗ ಬೀಳಕ್ ಸ್ಟಾರ್ಟ್ ಆಗುತ್ತೋ ಅವಾಗ ಆ ಬೆಟ್ಟವನ್ನ ಬಿಟ್ಕೊಟ್ಟು ಕೆಳಗಡೆ ಬರ್ತೀವಿ. ಹಿಮ ಬಿದ್ದು ಹಿಮ ಯಾವಾಗ ಕರಗುತ್ತಲ್ಲ ಮತ್ತೆ ಹೋಗಿ ರಿಆಕ್ಯುಪೈ ಮಾಡ್ಕೊಂತೀವಿ. ಸುಮಾರು ವರ್ಷಗಳ ನಡೆದು ಬಂದಂತ ಪದ್ಧತಿ ಇದು. ನಾವ್ ಯಾವ ರೀತಿ ಈ ಪದ್ಧತಿನ ಫಾಲೋ ಮಾಡ್ತೀವೋ ಅದೇ ರೀತಿ ನಮ್ಮ ಪಕ್ಕದ ದೇಶದವರು ಕೂಡ ಇದೇ ಪದ್ಧತಿನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವರು ಕೂಡ ಹಿಮ ಬೀಳ್ತಿದ್ದಂಗೆ ಖಾಲಿ ಮಾಡಿ ಹೋಗ್ತಾರೆ, ಹಿಮ ಕರಗಿದ ನಂತರ ಮತ್ತೆ ಆಕ್ಯುಪೈ ಮಾಡ್ಕೊಂತಾರೆ. 1999ರಲ್ಲಿ ಕಾರ್ಗಿಲ್ ಯುದ್ಧ ಶುರು ಆಯ್ತು. ಅದ್ರ ಜೆನೆಸಿಸ್ ಹೇಗೆ ಅಂದ್ರೆ ಆ ಟೈಮಲ್ಲಿ ಅವರು ನಾವು ನಮ್ಮ ಬೆಟ್ಟಗಳನ್ನ ಆಕ್ಯುಪೈ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಅವರು ನಮ್ಮ ಬೆಟ್ಟಗಳನ್ನ ಬಂದು ಆಕ್ಯುಪೈ ಮಾಡ್ಕೊಳ್ತಾರೆ. ಸೊ ಒಂದಿಷ್ಟು ವೇಕೆಂಟ್ ಸ್ಪಾಟ್ಸ್ ಇರ್ತವೆ, ಒಂದಿಷ್ಟು ಇಂಟ್ರೂಷನ್ಗೆ ಅವಕಾಶ ಇರುತ್ತೆ, ಯಾಕಂದ್ರೆ 100% ಗಾರ್ಡ್ ಮಾಡೋಕ್ಕಾಗಲ್ಲ. ಅದೊಂದು ಹಾಗಿರೋದ್ರಿಂದ ನಮ್ಮ ಟೆರಿಟರಿ ಒಳಗಡೆ ಬಂದ ನಮ್ಮ ಬೆಟ್ಟಗಳನ್ನು ಆಕ್ಯುಪೈ ಮಾಡಿ ಕೂತ್ಕೊಂತಾರೆ. ಇದು ಯಾವಾಗ ಭಾರತೀಯ ಸೇನೆಗೆ ಗೊತ್ತಾಗುತ್ತೋ ಈ ತರ ನಮ್ಮ ಜನ ಬಂದಿದ್ದಾರೆ ಅಂತ, ಅದು ಹೆಂಗ್ ಇನಿಷಿಯಲ್ ರಿಪೋರ್ಟ್ ಹೇಗೆ ಗೊತ್ತಾಗುತ್ತೆ, ಮೊದಲು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಬಕರ್ವಾಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಇವ್ರು ಕುರಿಕಾಯರ್ ಇರ್ತಾರಲ್ಲ, ಅವ್ರು ಯಾರೋ ಮೇಲೆ ಹೋದಾಗ ನಮ್ಮ ಯೂನಿಫಾರ್ಮ್ ಹಾಕೊಳ್ಳಿದಂತ ಅವ್ರು ಬೇರೆ ಯಾರನ್ನ ಕಂಡೆ ಅಂತ ಅವ್ರು ಬಂದು ಹೇಳ್ತಾರೆ. ಸೊ ದಿಸ್ ವಾಸ್ ದ ಫಸ್ಟ್ ಇನ್ಫಾರ್ಮೇಶನ್. ಇಂಡಿಯನ್ ಆರ್ಮಿಗೆ ಇದು ಯಾವಾಗ ಗೊತ್ತಾಗುತ್ತೋ, ಜಾಸ್ತಿ ಇಂಟೆಲಿಜೆನ್ಸ್ ಇರಲ್ಲ ನಮ್ಮ ಹತ್ರ, ಅದಕ್ಕೆ ಎಷ್ಟು ಜನ ಬಂದಿದ್ದಾರೆ, ಯಾವ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಯಾವ ತರದ ಆಯುಧಗಳನ್ನ ಆರ್ಮ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಸಂಗ್ರಹಿಸಲಿಕ್ಕೆ ಒಂದು ಟೀಮ್ ಅನ್ನ ಕಳಿಸ್ತಾರೆ. ಆ ಟೀಮ್ ಅನ್ನ ನೇತೃತ್ವ ಯಾರು ವಹಿಸ್ತಾರೆ ಅಂದ್ರೆ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ, ಮತ್ತೆ ಅವನ ಜೊತೆಗೆ 5 ಜನ, 4 ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ. ಅವ್ರದ್ದು ಟಾಸ್ಕ್ ಏನಾಗಿತ್ತು ಅಂದ್ರೆ ಬೆಟ್ಟದ ಮೇಲೆ ಅವ್ರಿಗೆ ಗೊತ್ತಾಗ್ಲಿದ್ದಂಗೆ ಬೆಟ್ಟ ಹತ್ತಿ ಹೋಗ್ಬೇಕು, ಹೋಗಿ ಅಲ್ಲಿದ್ದಂತ ಎಷ್ಟು ಜನರಿದ್ದಾರೆ, ಅವ್ರ ಹತ್ರ ಏನ್ ಇಕ್ವಿಪ್ಮೆಂಟ್ಸ್ ಇದೆ, ಈ ತರ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಿ ಕೆಳಗೆ ಬರೋದಿತ್ತು. ಅವ್ರ ಟಾಸ್ಕ್ ಇತ್ತು, ಅವ್ರ ಮಿಷನ್ ಇತ್ತು. ಸೊ ಈ 6 ಜನ ಲೆಡ್ ಬೈ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಕಡಿಮೆ ಗುಂಡು ಮದ್ದುಗಳನ್ನ ತಗೊಂಡು ಆ ಬೆಟ್ಟಲಿಗೆ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಮ್ಯಾಜಿನ್ ಮಾಡಿ, ಆ ಬೆಟ್ಟದ ಮೇಲೆ ಬಂಡೆಗಳು ಹಿಂದ್ಗಡೆ ಕುತ್ಕೊಂಡಿದ್ದಾರೆ, ಬಂಕರ್ಗಳು ಹಿಂದ್ಗಡೆ ನಮ್ಮ ಶತ್ರುಗಳು ಕುತ್ಕೊಂಡಿದ್ದಾರೆ, ಸಂಗಡಗಳು ಹಿಂದ್ಗಡೆ ಕುತ್ಕೊಂಡಿದ್ದಾರೆ, ಅವರಿಗೆ ಕೆಳಗಡೆ ಏನ್ ನಡೀತಾ ಇದೆ ಎಲ್ಲ ಕಾಣ್ತಾ ಇದೆ. ಬಟ್ ನಮ್ಮ ಸೈನಿಕರ ಮೇಲೆ ಏನ್ ಹತ್ತಾ ಇದ್ದಾರೆ ಅವ್ರಿಗೆ ಮೇಲಿಂದ ಅಷ್ಟು ಕ್ಲಿಯರ್ ವಿಷನ್ ಇರಲ್ಲ, ಯಾಕಂದ್ರೆ ಬಂಡೆಗಳು ಹಿಂದ್ ಕುತ್ಕೊಂಡಿರ್ತಾರೆ. ಸೊ ಇವ್ರು ಹೋಗ್ತಾ ಹೋಗ್ತಾ ಒಂದು ಟ್ರಾಪ್ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಒಂದ್ ಸಮಯ ಹೇಗೆ ಬರ್ತಂದ್ರೆ ಟ್ರಾಪ್ ಅಲ್ಲಿ ಸಿಗಾಕೊಂಡಾಗ 3 ಕಡೆಯಿಂದನೂ ಇವ್ರ ಮೇಲೆ ಫೈರ್ ಸ್ಟಾರ್ಟ್ ಆಗುತ್ತೆ. ನಮ್ದು ಒಂದು ಡ್ರಿಲ್ ಇದೆ, ಫೈರ್ ಸ್ಟಾರ್ಟ್ ಆದ ತಕ್ಷಣ ನಾವು ಡ್ಯಾಶ್ ಡೌನ್ ಕ್ರಾಲ್ ಅಂತ ಹೇಳ್ತೀವಿ. ಅಂದ್ರೆ ಫಸ್ಟ್ ನಾವು ಕೆಳಗೆ ಬೀಳ್ಬೇಕು, ಅಂದ್ರೆ ಬಾಡಿ ಜಾಸ್ತಿ ಎಕ್ಸ್ಪೋಸ್ ಆಗಬಾರ್ದು, ಕೆಳಗಡೆ ಬಿದ್ದು ಕ್ರಾಲ್ ಮಾಡಿ ಎಲ್ಲಾದ್ರೂ ಒಂದು ಕವರ್ ತಗೊಂಡು ವಾಪಸ್ ಫೈರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ 6 ಜನನು ಕೂಡ ಫೈರ್ ಮಾಡಕ್ ಅದೇ ರೀತಿ ಫಾಲೋ ಮಾಡ್ತಾರೆ, ಫೈರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ದುರಾದೃಷ್ಟ ಅಂದ್ರೆ ಕಡಿಮೆ ಗುಂಡು ಮದ್ದುಗಳು 6 ಜನ ನಮ್ಮ ಶತ್ರುಗಳ ಮೇಲಿದ್ರೆ, ಜಾಸ್ತಿ ಜನ ಸಂಖ್ಯೆ ಅವ್ರದ್ದು, ಇವ್ರ ಮೇಲೆ ಏಕಾಕಿ ಫೈರ್ ಆದಾಗ ಇವ್ರಲ್ಲಿ ಫೈರ್ ಮಾಡ್ತಾ ಮಾಡ್ತಾ ಇವ್ರ ಇಲ್ಲದ ಗುಂಡು ಮದ್ದುಗಳು ಖಾಲಿಯಾಗಿ ಹೋಗ್ತವೆ. ಸೊ ಅಲ್ಟಿಮೇಟ್ಲಿ ದೇ ವರ್ ಟೇಕನ್ ಪ್ರಿಸನರ್ ಆಫ್ ವಾರ್ ಅಂತ ಹೇಳ್ತೀವಿ, ಯುದ್ಧ ಬಂದಿಗಳಾಗಿ ತಗೊಂತಾರೆ. ನೀವು ಹರ್ಷ ಅವರು ನೀವು ಇದನ್ನ
ಕೇಳಿದ್ರೆ ನಿಮಗೊಂಥರ ಇದು ಅನ್ಸುತ್ತೆ. 21 ದಿನ ಪ್ರಿಸನರ್ ಆಫ್ ವಾರ್ ಆಗಿ ತಗೊಂಡು 21 ದಿನ ಯಾವ ತರ ಅವರಿಗೆ ಚಿತ್ರಹಿಂಸೆ ಕೊಡ್ತಾರೆ ಅಂದ್ರೆ ಇಟ್ ಈಸ್ ಬಿಯಾಂಡ್ ಕಂಪ್ರಿಹೆನ್ಷನ್. ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. 21 ದಿನದ ನಂತರ ಅವ ಶವಗಳನ್ನ ಏನ್ ವಾಪಸ್ ಭಾರತೀಯ ಸೇನೆಗೆ ಕೊಡ್ತಾರೋ ಅವಾಗ ದ ಎಂಟೈರ್ ವರ್ಲ್ಡ್ ವಾಸ್ ಶಾಕ್ಡ್. ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಅವ್ರ ಸ್ಕಲ್ ಫ್ರಾಕ್ಚರ್ ಆಗಿರುತ್ತೆ, ಅವ್ರ ಕಣ್ಣನ್ನ ಕಿತ್ತಿರ್ತಾರೆ, ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಮೈ ತುಂಬಾ ನೋಡಿದ್ರೆ ಸಿಗರೇಟ್ ಇಂದ ಸುಟ್ಟಿರ್ತಾರೆ, ಅಂಡ್ ಇವನ್ ದ ಜೆನಿಟಲ್ಸ್ ವೇರ್ ನಾಟ್ ಸ್ಪೇಡ್. ಅಂತ ಒಂದು ಕಂಡೀಷನ್ ಅಲ್ಲಿ ಅವ್ರನ್ನ ಗುಂಡಿಕ್ಕಿ ಕೊಂದು ತಗೊಳ್ಳಿ ನಮ್ಮ ಕಡೆಯಿಂದ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. ಲೆಟ್ ಮಿ ಟೆಲ್ ಯು, ಅ ಸೋಲ್ಜರ್ ಡಸಂಟ್ ಮೈಂಡ್ ಸ್ಯಾಕ್ರಿಫೈಸಿಂಗ್ ಇಸ್ ಲೈಫ್. ಅಂದ್ರೆ ದೇಶಕ್ಕಾಗಿ ಹೋರಾಡ್ತಾ ಅವನ ಪ್ರಾಣ ಕೊಡ್ಬೇಕಾಗೋ ಪರಿಸ್ಥಿತಿ ಬಂದ್ರೆ ಅವ್ನು ಹಿಂಜರಿಯಲ್ಲ. ಬಟ್ ಅ ಸೋಲ್ಜರ್ ವಾಂಟ್ಸ್ ಟು ಡೈ ವಿತ್ ಡಿಗ್ನಿಟಿ ಅಂತ ಹೇಳ್ತೀವಿ. ಈ ತರ ಟಾರ್ಚರ್ ಒಳಪಟ್ಟು ಯಾರಿಗೂ ಸಾಯಕ್ಕೆ ಇಷ್ಟ ಇರಲ್ಲ. ಯಾವ್ದೇ ಒಬ್ಬ ಸೈನಿಕ ಸಾಯ್ತಾನೆ ಅಂತಂದ್ರೆ ಅದು ದುಃಖ ಆಗೇ ಆಗುತ್ತೆ. ಬಟ್ ಫಾರ್ ಮೀ ಲೆಫ್ಟಿನೆಂಟ್ ಸೌರಭ್ ಕಲಿಯಾದ್ ಪರ್ಸನಲ್ ಲಾಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ ನಾನ್ ಅವ್ರ ಜೊತೆಗೆ 1 ವರ್ಷ ಜೊತೆಗೆ ಟ್ರೈನಿಂಗ್ ಮಾಡಿದಂತ ವ್ಯಕ್ತಿ. ಹಿ ವಾಸ್ ವೆರಿ ಕ್ಲೋಸ್ ಟು ಮೀ. ಸೊ ಇಟ್ ವಾಸ್ ಲೈಕ್ ಅವ್ರನ್ನ ಕಳ್ಕೊಂಡಿದ್ದು ಸುದ್ದಿ ಕೇಳಿ ನಂಗೆ ಪರ್ಸನಲ್ ಲಾಸ್ ತರ ಅನ್ಸ್ತು. ದಿಸ್ ವಾಸ್ ಜಸ್ಟ್ ದ ಬಿಗಿನಿಂಗ್ ಹೇಳ್ತಾ ಇದ್ದೀನಿ ನಾನು. ಇನ್ನು ಇಟ್ ವಾಸ್ ಮೋರ್ ವಾಸ್ ಯೆಟ್ ಟು ಕಮ್. ನಮ್ದೊಂದು ಸ್ಕ್ವಾಡ್ರನ್ ಲೀಡರ್ ಅಜಯ್ ಹೌಜಾ ಅಂತ ಕೇಳಿರ್ಬೋದು, ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅಂತ ಕೇಳಿರ್ಬೋದು. ಅವ್ರು 2 ಏರ್ಕ್ರಾಫ್ಟ್ ನ ಸುಟ್ಟು ಹಾಕ್ತಾರೆ. Mi-17 ಅಂತ ಒಂದು ಹೆಲಿಕಾಪ್ಟರ್ನ ಫ್ಲೈ ಆಗ್ತಿರುತ್ತೆ, ಅದನ್ನೂ ಕೂಡ ಮಿಸೈಲ್ ಇಂದ ಶೂಟ್ ಮಾಡ್ತಾರೆ. ಏರ್ಕ್ರಾಫ್ಟ್ ಅಲ್ಲಿ ನೀವು ಇಜೆಕ್ಟ್ ಮಾಡ್ಬೋದು, ಜಂಪ್ ಮಾಡ್ಬೋದು, ಹೆಲಿಕಾಪ್ಟರ್ ಎಲ್ಲ ಅವಕಾಶ ಇಲ್ಲ. ಸೊ ಆ ಹೆಲಿಕಾಪ್ಟರ್ ಇದ್ದಂತ 4 ಜನ ಸುಟ್ಟು ಭಸ್ಮ ಆಗ್ತಾರೆ. ಸೊ ದಟ್ ಈಸ್ ಹೌ ದ ಕಾರ್ಗಿಲ್ ವಾರ್ ಸ್ಟಾರ್ಟೆಡ್. ನೀವು ವಾಲಂಟಿಯರ್ ಯಾಕೆ ಮಾಡಿದ್ರಿ ಅಂತಂದ್ರೆ ಐ ವಾಂಟೆಡ್ ಟು ಬಿ ಲೈಕ್ 71 ಅಲ್ಲಿ ವಾರ್ ಆಗಿದ್ದು, ಈಗ 99. ಯಾವಾಗ ಅವಕಾಶ ಎಷ್ಟೋ ಜನ ಮಧ್ಯೆ ಸೇರ್ಕೊಂಡು ರಿಟೈರ್ ಆದ್ರೆ ಅವ್ರು ಯುದ್ಧ ನೋಡೋ ಅವಕಾಶ ಸಿಗಲಿಲ್ಲ. ಕೌಂಟರ್ ಇನ್ಸರ್ಜೆನ್ಸಿ ಅಂದ್ರೆ ಆತಂಕವಾದಿ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ಬೋದು, ಅವ್ರ ಜೊತೆ ಎನ್ಕೌಂಟರ್ ಆಗಿರ್ಬೋದು, ಬಟ್ ಪರ್ ಸೆ ಯುದ್ಧ ಅಂತ ಹೇಳ್ತೇವೆ ಅದಾಗಿರಲಿಲ್ಲ. ಸೊ ನಿಯರ್ ಯೆಟ್ ಸೋ ಫಾರ್ ಆ ಒಂದು ಅವಕಾಶ ಮುಂದೆ ಜೀವನದಲ್ಲಿ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಕಾರಣದಿಂದ ನಾನು ನಮ್ಮ ಕಮಾಂಡಿಂಗ್ ಆಫೀಸರ್ ಹತ್ರ ಹೋಗಿ ನಾನು ವಾಲಂಟಿಯರ್ ಮಾಡಿದ್ದೆ, ನಾನು ಕಳಿಸಿದೆ. ಇಮ್ಯಾಜಿನ್ ಮಾಡಿ, ನನಗೆ ಅವಾಗ 23 ಇಯರ್ಸ್ ಆಫ್ ಏಜ್, 6 ಮಂತ್ಸ್ ಆಫ್ ಸರ್ವಿಸ್, 6 ತಿಂಗಳ ಸರ್ವಿಸ್, 23 ವರ್ಷದ ವಯಸ್ಸಲ್ಲಿ 120 ಜನನ್ನ ಯುದ್ಧ ಕರ್ಕೊಂಡು ಹೋಗ್ತೀನಿ ಅಂತ ವಾಲಂಟಿಯರ್ ಮಾಡಿದೆ. ಸೊ ಗಾಡ್ ಹಸ್ ಬಿನ್ ಕೈಂಡ್ ಟು ಮೀ. ನನಗೊಂದು ದೇವರೊಂದು ಅವಕಾಶ ಮಾಡಿಕೊಟ್ರು ಅಂತ. ಓಕೆ ಸರ್. ಮತ್ತೆ ಇವಾಗ ನಾವು ಯುದ್ಧಕ್ಕೆ ಹೊರಡಬೇಕು ಅಂತಂದಾಗ ನಮ್ಮ ಸೈನಿಕರು ಯಾವ ರೀತಿ ತಯಾರಿಗಳನ್ನ ಮಾಡ್ಕೋತಾರೆ? ಮೈನ್ ಆಗಿ ಅವರ ಮನಸ್ಥಿತಿ ಹೇಗಿರುತ್ತೆ ಸರ್? ಈಗ ಯುದ್ಧಕ್ಕೆ ಹೋಗ್ತೀವಿ ಅಂತಂದಾಗ ನಮಗೆ ಗೊತ್ತಿರಲ್ಲ ವಾಪಸ್ ನಾವು ಬರ್ತೀವೋ ಇಲ್ವೋ ಅಂತಕ್ಕಂಥದ್ದು. ಆ ಸಂದರ್ಭಗಳಲ್ಲಿ ಅವರ ಮನಸ್ಥಿತಿ ಹೇಗಿರುತ್ತೆ? ಓಕೆ, ಐ ಆಮ್ ಗ್ಲಾಡ್ ದಟ್ ಯು ಆಸ್ಕ್ ದಿಸ್ ಕ್ವಶನ್. ಯಾಕೆ ಅಂತಂದ್ರೆ ನಾವು ಯುದ್ಧದ ಬಗ್ಗೆ ಮಾತಾಡಿದಾಗ ಬರೀ ಗುಂಡು ಹಾರಿಸೋದು, ಸಾವು ನೋವು ಇದ್ರ ಬಗ್ಗೆ ಮಾತಾಡ್ತೀವಿ. ಒಬ್ಬ ಸೈನಿಕನ ಮನಸ್ಥಿತಿ ಹೇಗಿರುತ್ತೆ, ವಾಟ್ ಇಸ್ ಇಸ್ ಮೆಂಟಾಲಿಟಿ, ವಾಟ್ ಡಸ್ ಇ ಥಿಂಕ್ ಅನ್ನೋದ್ರ ಬಗ್ಗೆ ಜಾಸ್ತಿ ನಾವು ಚರ್ಚೆ ಮಾಡಲ್ಲ. ಸೊ ನೋಡಿ, ನನಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಶೇರ್ ಮಾಡ್ತೀನಿ. ನಾವು ಅಟ್ಯಾಕ್ ಮಾಡಿದ್ದ, ನಮ್ಮ ಯೂನಿಟ್ ಅಟ್ಯಾಕ್ ಮಾಡಿದ್ದೆ 2 ಅಟ್ಯಾಕ್ ಅನ್ನ ಮಾಡ್ತೀವಿ. ಮೊದಲನೇ ಅಟ್ಯಾಕ್ 5140 ಅಂತ, ಅದೇ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತೆ ಸಂಜೀವ್ ಸಿಂಗ್ ಜಾಂಬಾಲ್ ಅಂತ ಇಬ್ರು ಆಫೀಸರ್, ದೇ ಲೆಡ್ ಅ ಫ್ಯಾಂಟಾಸ್ಟಿಕ್ ಅಟ್ಯಾಕ್. ಸೆಕೆಂಡ್ ಅಟ್ಯಾಕ್ ಏನಿತ್ತಲ್ಲ 4th ಜುಲೈ 1999ಗೆ ಡಿ-ಡೇ ಅಂತ ಕರಿತೀವಿ. ಡಿ-ಡೇ ಅಂದ್ರೆ ಅವತ್ತಿನ ದಿನ ಆ ಅಟ್ಯಾಕ್ ಅನ್ನ ಲಾಂಚ್ ಮಾಡಬೇಕು. ಇವತ್ತು 4th ಜುಲೈಗೆ ನಾವು ಅಟ್ಯಾಕ್ ಮಾಡ್ಬೇಕಂತ ಡಿಸೈಡ್ ಮಾಡ್ತೀವಿ. 4th ಜುಲೈ ನಾನು ಅವ್ರ ಜೊತೆಗೆ, ಅಂದ್ರೆ ಅದಕ್ಕಿಂತ ಮುಂಚೆ ಪೂರ್ವ ತಯಾರಿ ಎಲ್ಲ ಆಗಿರುತ್ತೆ. ಅಂದ್ರೆ ನಾವು ರೆಕಾನಿಸೆನ್ಸ್ ಮಾಡ್ಕೊಂಡ್ ಬಂದಿರ್ತೀವಿ, ಯಾವ ಕಡೆಯಿಂದ ಅಟ್ಯಾಕ್ ಮಾಡಬೇಕು, ಮೀಡಿಯಂ ಮಷಿನ್ ಗನ್ ಯಾರು, ಲೈಟ್ ಮಷಿನ್ ಗನ್ ಯಾರು ತಗೋಬೇಕು, ರಾಕೆಟ್ ಲಾಂಚರ್ ಯಾರು ತಗೋಬೇಕು, ರೇಡಿಯೋ ಸೆಟ್ ಅಲ್ಲಿ ಏನ್ ಸಿಗ್ನಲ್ ಸೆಟ್ ಮಾಡಬೇಕು, ಯಾವ ಫ್ರೀಕ್ವೆನ್ಸಿಯಲ್ಲಿ ಮಾತಾಡಬೇಕು, ಇದನ್ನೆಲ್ಲ ಮುಂಚೆ ಸೆಟ್ ಆಗಿರುತ್ತೆ. ಸೊ ಮಧ್ಯಾಹ್ನ ಅದ್ರ ಲಾಸ್ಟ್ ಕಪಲ್ ಆಫ್ ಬಿಟ್ ಆಫ್ ಫಾರ್ಮಾಲಿಟೀಸ್ ಅಂತ ಹೇಳ್ತೀವಿ, ಅವತ್ತು ಲಾಸ್ಟ್ ಡೇ ಉಳಿಸ್ಕೊಂಡಿರ್ತೀವಿ. ಅವ್ರ ಜೊತೆ ನಾನು ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಆಮೇಲೆ ಊಟ ಮಾಡಿ ಅವ್ರ ಜೊತೆ ಹುರಿದುಂಬಿಸ್ತಾ ಇದ್ದೀನಿ, ಶುಡ್ ಬಿ ಗೇರ್ಡ್ ಅಪ್, ಈ ತರ ಯಾವ ತರ ಅವಕಾಶ ಸಿಗುತ್ತೋ ಇಲ್ಲೋ. ಬಿಕಾಸ್ ಅಟ್ ದಟ್ ಏಜ್ ಐ ಆಮ್ ಲೀಡಿಂಗ್ 120 ಜನ ಯುದ್ಧ ಕರ್ಕೊಂಡು ಹೋಗೋದಂತಂದ್ರೆ ಇಟ್ಸ್ ಅ ಮ್ಯಾಟರ್ ಆಫ್ ಗ್ರೇಟ್ ದಿಸ್ ಥಿಂಗ್. ಅವ್ರಿಗೆಲ್ಲ ಹುರಿದುಂಬಿಸ್ತಾ ಇದ್ದೆ, ಜೋಶ್ ಬಿಲ್ಡ್ ಮಾಡ್ತಾ ಇದ್ದೆ. ಆಮೇಲೆ ಸಾಯಂಕಾಲ ಆಗ್ತಾ ಬರ್ತಿದ್ದೆ, ಇನ್ನೇನು ಕತ್ಲಾಗ್ತಿದ್ದಂಗೆ ನಾವು ಅಟ್ಯಾಕ್ ಅನ್ನ ಶುರು ಮಾಡಬೇಕು. ಫಾರ್ಮಾಲಿಟೀಸ್ ಅಂತ ಕೇಳಿದ್ರಲ್ಲ, 1-2 ಫಾರ್ಮಾಲಿಟೀಸ್ ಎಲ್ಲ ಯೂನಿಟ್ ಅವರು ಅವ್ರವ್ರದ್ದೇ ಆದಂತ ಫಾರ್ಮಾಲಿಟೀಸ್ ಫಾಲೋ ಮಾಡ್ತಾರೆ. ನಮ್ಮ ಯೂನಿಟ್ ಅಲ್ಲಿ ಒಂದು ಫಾರ್ಮಾಲಿಟಿ, ಒಬ್ಬ ಲೀಡರ್ದು ಒಂದೊಂದರ ಹ್ಯಾಂಡಲ್ ಮಾಡೋದು ಒಂದು ಇದಿರುತ್ತೆ. ಫಸ್ಟ್ ಫಾರ್ಮಾಲಿಟಿ ಏನಂತಂದ್ರೆ ಅನ್ಪೋಸ್ಟೆಡ್ ಲೆಟರ್ಸ್ ಅಂತ ಹೇಳ್ತೀವಿ. ಅನ್ಪೋಸ್ಟೆಡ್ ಲೆಟರ್ಸ್ ಅಂದ್ರೆ ನಾನ್ ನನ್ನ ಸೈನಿಕರನ್ನ 120 ಜನನ ನಿಂದಿರಿಸಿ ಹೇಳ್ಬೇಕು, ನೀವೊಂದು ಪತ್ರವನ್ನ ಬರೆದಿಡ್ರಿ, ನೀವು ಯುದ್ಧದಿಂದ ವಾಪಸ್ ಬರದೇ ಇದ್ರೆ ಈ ಪತ್ರವನ್ನ ನೀವು ಯಾರಿಗೆ ಅಡ್ರೆಸ್ ಮಾಡಿರ್ತಾರೋ ಅವ್ರಿಗೆ ತಲುಪಿಸ್ತೀವಿ. ಬೈ ಚಾನ್ಸ್ ನೀವೇನಾದ್ರೂ ಯುದ್ಧದಿಂದ ವಾಪಸ್ ಬಂದ್ರೆ ಅದನ್ನ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ. ಸೊ ನಾನು ಮಾತಾಡ್ಬೇಕಾದ್ರೆ ಎಷ್ಟು ಕೂಲ್ ಆಗಿ, ಎಷ್ಟು ಸಿಂಪಲ್ ಆಗಿ ಮಾತಾಡಿದೆ. ಬಟ್ ಇಮ್ಯಾಜಿನ್ ಮಾಡಿ, ಆ ಏಜ್ ಅಲ್ಲಿ 23 ವರ್ಷ ವಯಸ್ಸಿನಲ್ಲಿ 6 ತಿಂಗಳ ಸರ್ವಿಸ್ ಅಲ್ಲಿ 120 ಜನನ್ನ ಎದುರಿಗೆ ನಿಂದಿಸ್ಕೊಂಡು ನೀವು ಯುದ್ಧದಿಂದ ವಾಪಸ್ ಬರದೇ ಇದ್ರೆ, ಅಂದ್ರೆ ನೀವು ಯುದ್ಧದಲ್ಲಿ ಸಾಯ್ಬೋದು ಅಂತ ಏನ್ ಹೇಳೋದಿದೆಯಲ್ಲ, ಇಟ್ಸ್ ಎ ವೆರಿ ಸಾಮಾನ್ಯದ ಸಂಗತಿ ಅಲ್ಲ ಅದು. ನೀವು ಎಷ್ಟೇ ನಾನು ಬಹಳ ಸ್ಟ್ರಾಂಗ್ ಇದ್ದೀನಿ ಅನ್ಕೊಂಡಿದ್ದೆ, ಬಟ್ ಅದನ್ನ ನಮ್ಮ ಸೋಲ್ಜರ್ನ ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನ ಹೇಳ್ಬೇಕು, ನೀವು ಸಾಯ್ಬೋದು ಯುದ್ಧದಲ್ಲಿ ಅಂತ ಹೇಳೋದೇನಿಲ್ಲ.
ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಬಟ್ ಅದೊಂದು ಕಾರ್ಯನ ಮಾಡಲೇಬೇಕು, ಮಾಡಿದೆ. ಬಟ್ ಲೆಟ್ಸ್ ಪಾಸ್ ಹಿಯರ್, ಅಂದ್ರೆ ಒಂದು ಸೆಕೆಂಡ್ ತಡೆದು ನೋಡೋಣ ಇಲ್ಲಿ. ಟಚ್ ವುಡ್ ಈ ತರ ಯಾರಿಗೂ ಆಗ್ಬಾರ್ದು. ಬಟ್ ನಮಗೇನಾದ್ರೂ ಪರಿಸ್ಥಿತಿ ಬಂದ್ರೆ ನಾವ್ ಏನಂತ ಬರ್ತೀವ ಲೆಟರ್, ಯಾರಿಗಂತ ಬರ್ತೀವ ಲೆಟರ್? ಯುದ್ಧದಿಂದ ವಾಪಸ್ ಅಂದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ರಿಟರ್ನ್ ಬ್ಯಾಕ್ ಅಂತ ಎಷ್ಟೋ ಜನ ಬರ್ದ್ರು. ನಾನು ಕೂಡ ಬರ್ದು ಡೆಪಾಸಿಟ್ ಮಾಡಿದೆ. ನೆಕ್ಸ್ಟ್ ಫಾರ್ಮಾಲಿಟಿ ಏನಂತಂದ್ರೆ ನಮ್ಮಲ್ಲಿ ಇದ್ದಂತ ಬಿಲಾಂಗಿಂಗ್ಸ್ ಎಲ್ಲ ಡೆಪಾಸಿಟ್ ಮಾಡ್ತೀವಿ. ಬಿಲಾಂಗಿಂಗ್ಸ್ ಅಂದ್ರೆ ನಮ್ಮ ನಂದ್ ಯೂನಿಫಾರ್ಮ್ ಮೇಲೆ ಇದಿರುತ್ತಲ್ಲ, ನೇಮ್ ಟ್ಯಾಬ್ ಇರುತ್ತೆ, ರ್ಯಾಂಕ್ ಇರುತ್ತೆ. ರ್ಯಾಂಕ್ ಇಂಡಿಕೇಟ್ ಮಾಡ್ಬಿಡುತ್ತೆ ನಂದೇನು ಹುದ್ದೆ ಏನು ಅಂತ. ಆಮೇಲೆ ನಮ್ಮ ಐಡೆಂಟಿಟಿ ಕಾರ್ಡ್, ನಮ್ಮ ಪರ್ಸ್ ಎಲ್ಲದನ್ನು ಡೆಪಾಸಿಟ್ ಮಾಡ್ತೀವಿ. ಅಗೇನ್ ಇಟ್ ಲುಕ್ಸ್ ವೆರಿ ಸಿಂಪಲ್. ಎಲ್ಲ ಡೆಪಾಸಿಟ್ ಮಾಡ್ತೀವಿ, ಬಂದ್ಮೇಲೆ ವಾಪಸ್ ಸಿಗುತ್ತೆ, ವಾಟ್ಸ್ ಬಿಗ್ ಡೀಲ್ ಅಂತ. ಬಟ್ ನಾನು ಎಷ್ಟೋ ನನ್ನ ಸೈನಿಕರು ನೋಡಿದ್ದೀನಿ, ಅವ್ರ ಪರ್ಸ್ ತೆಗೆದು ಅವ್ರ ತಂದೆ ತಾಯಿ ಫೋಟೋ ಇರ್ಬೋದು, ಅವ್ರ ವೈಫ್ ಫೋಟೋ ಇರ್ಬೋದು, ಅವ್ರ ಮಕ್ಕಳ ಫೋಟೋ ಇರ್ಬೋದು, ಅದನ್ನ ಇಂಟೆನ್ಸ್ಲಿ ನೋಡ್ತಾ ಕಣ್ಣೀರ್ ಆಗ್ತಾ ಇದೆ. ಅವ್ರು ಪ್ರಭುಲಿ ಏನ್ ಯೋಚನೆ ಮಾಡ್ತಾ ಇರ್ಬೋದು? ಸಾವಿರಾರು ಮೈಲಿ ದೂರದಲ್ಲಿ ಯಾವುದೋ ಒಂದು ಬೆಟ್ಟದ ಮೇಲೆ ಅವ್ರ ಕೊನೆಯ ಉಸಿರು ಹೇಳುವ ಪರಿಸ್ಥಿತಿ ಬಂದ್ರೆ, ಅವ್ರ ತಂದೆ ತಾಯಿ, ಮಕ್ಕಳಾಗ್ಲಿ, ಹೆಂಡತಿ ಆಗ್ಲಿ, ಅವ್ರ ಮುಖ ನೋಡೋದಿರ್ಲಿ, ಅವ್ರ ಜೊತೆ ಮಾತಾಡೋದಿರ್ಲಿ, ಅವ್ರ ಫೋಟೋ ಕೂಡ ನೋಡೋಕ್ಕಾಗಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಡೆಪಾಸಿಟ್ ಮಾಡ್ತೀವಿ. ಸೊ ಇದೆಲ್ಲ ದಿಸ್ ವಾಸ್ ಪಾರ್ಟ್ ಆಫ್ ದ ಫಾರ್ಮಾಲಿಟೀಸ್. ಆಮೇಲೆ ಕತ್ಲಾಗ್ತಾ ಬರ್ತಾ ಇದೆ ಅಂತಂದ್ರೆ ಪಂಡಿತ್ಜಿ ಇರ್ತಾರೆ, ಅವ್ರು ಹವನನ್ನ ಮಾಡ್ತಾರೆ. ಅಲ್ಲಾದ್ಮೇಲೆ ನಮ್ಮ ಯೂನಿಟಿನ ವಾರ್ಕ್ರೈ ಅಂದ್ರೆ ನಮ್ದು ಯಾವ್ದೇ ಒಂದು ಕಾರ್ಯ ಮಾಡ್ತೀವಿ ನಾವು ಅಂತಂದ್ರೆ, ನಾವು ಇವನ್ ಒಂದು ಮ್ಯಾಚ್ ಅನ್ನ, ಫುಟ್ಬಾಲ್ ಮ್ಯಾಚ್, ಒಂದು ವಾಲಿಬಾಲ್ ಮ್ಯಾಚ್ ಶುರು ಮಾಡ್ತೀವಿ ಅಂದ್ರೆ ನಮ್ಮ ವಾರ್ಕ್ರೈ, ನಮ್ಮ ಕೂಗ್ ಅಂತ ಹೇಳ್ತೀವಿ, ಅದನ್ನ ಕೂಗಿ ಸ್ಟಾರ್ಟ್ ಮಾಡ್ತೀವಿ. ಸೊ ಯುದ್ಧ ಮಾಡಬೇಕಕ್ಕಿಂತ ಮುಂಚೆ ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ದುರ್ಗೆ ಮಾತಾ ಕಿ ಜಯ ಅಂತ ಒಂದು ಕೂಗು ನಮ್ಗೆ. ಸೊ ದುರ್ಗೆ ಮಾತಾ ಕಿ ಜಯ ಅಂತ ನಾನು ಏನ್ ಕೂಗಿದೆ, ನನ್ನ ಹಿಂದೆ ನಿಂತಂತ 120 ಜನ ಒಂದೇ ಸಲ ದುರ್ಗೆ ಮಾತಾ ಕಿ ಜಯ ಅಂತ ಏನ್ ಕೂಗ್ತಾರೆ, ಇಟ್ ವಾಸ್ ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು. ಇಟ್ ವಾಸ್ ಅಲ್ಲಿವರೆಗೂ ನಾವು ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಫಿಯರ್ ಆಫ್ ಅನ್ಸರ್ಟನಿಟಿ ಅಂದ್ರೆ ಏನಾಗುತ್ತೋ ಏನಾಗಲ್ವೋ, ಎಷ್ಟು ದಿನ ಆಗುತ್ತೋ, ಬೆಟ್ಟದಲ್ಲಿ ಎಷ್ಟು ಜನ ವಾಪಸ್ ಬರ್ತೀವಿ, ಇದೆಲ್ಲ ಫಿಯರ್ ಆಫ್ ಅನ್ಸರ್ಟನಿಟಿ. ಏನು ಗೊತ್ತಿರಲ್ಲ ನಮ್ಗೆ, ಏನು ಗ್ಯಾರಂಟಿ ಇರಲ್ಲ. ಸೊ ಅಲ್ಲಿವರೆಗೂ ಫಿಯರ್ ಆಫ್ ಅನ್ಸರ್ಟನಿಟಿ, ನಮ್ಮ ತಂದೆ ತಾಯಿ ಬಗ್ಗೆ ಏನಾಗುತ್ತೆ, ಸೊಸೈಟಿ ಏನಾಗುತ್ತೆ, ಇದೆಲ್ಲ ಚಿಂತೆ ಇರುತ್ತೆ. ಬಟ್ ಒಂದು ಸಲ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿದ ನಂತರ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ, ಎಷ್ಟೇ ನಷ್ಟ, ಎಷ್ಟೇ ಸಾವು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಎಷ್ಟೇ ದಿನ ಆದ್ರೂ ಪರವಾಗಿಲ್ಲ, 4875 ಮೇಲೆ ಭಾರತದ ಬಾವುಟವನ್ನ ಹಾರಿಸಿ ಕೆಳಗೆ ಬರಬೇಕು ಅನ್ನೋದು ಒಂದೇ ಒಂದು ನಮ್ಮ ತಲೆಯಲ್ಲಿ. ಸರ್, ನೀವು ಸೇನೆಗೆ ಸೇರಿ ಬರೀ 6 ತಿಂಗಳು ಅಷ್ಟೇ ಆಗಿರುತ್ತೆ. 4875 ನಲ್ಲಿ ನೀವು 120 ಸೈನಿಕರ ಒಂದು ಟೀಮನ್ನು ಲೀಡ್ ಮಾಡ್ತಾ ಹೋಗ್ತೀರಾ. ಸೊ ಈ ಅವಕಾಶ ಹೇಗೆ ಸಿಕ್ತು ಸರ್? ಬರೀ 6 ತಿಂಗಳು ಮಾತ್ರ ಅಷ್ಟೇ ಸರ್ವಿಸ್ ಇರುತ್ತೆ. ಈ ಅವಕಾಶ ನಿಮ್ಗೆ ಹೇಗೆ ಸಿಕ್ತು ಅಂತ, ಮತ್ತೆ ಅದರ ಒಂದಷ್ಟು ರೋಮಾಂಚಕಾರಿ ಅನುಭವ ಏನಾದ್ರು ಇದೆಯಾ ಅದ್ರ ಬಗ್ಗೆ? ಓಕೆ, 4875 ನಾನು ಆಗಲೇ ಹೇಳಿದಾಗೆ ಮೊದಲನೇ ಅಟ್ಯಾಕ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತೆ ರೈಫಲ್ ಇವರು ಜಂಬಾಲ್ ಅಂತ, ಸಂಜೀವ್ ಸಿಂಗ್ ಜಂಬಾಲ್ ಅಂತ, ಅವರಿಬ್ರು ಆರ್ಮಿ ಆಫೀಸರ್ಸ್ ನಾನು ಲೀಡ್ ಮಾಡ್ತಾರೆ. ಮೊದಲನೇ ಅಟ್ಯಾಕ್ ಅಲ್ಲಿ ನಂಗೆ ಚಾನ್ಸ್ ಸಿಕ್ಕಿರಲ್ಲ. ಸೊ ಆ ಅಟ್ಯಾಕ್ ನ ಸಕ್ಸಸ್ಫುಲಿ ಮಾಡಿದಾಗ ಒಂದು ಹಬ್ಬದ ವಾತಾವರಣ, ಖುಷಿಯಾಗಿದ್ವಿ ಎಲ್ಲರೂ. ಬಟ್ ನನಗೆಲ್ಲೋ ಒಂದು ಅನಿಸ್ತಾ ಇತ್ತು, ನನಗೆ ಒಂದು ಅವಕಾಶ ಸಿಗ್ಲಿಲ್ಲ ಅಂತ. ಹಾಗಾಗಿ ನೆಕ್ಸ್ಟ್ ಅಟ್ಯಾಕ್ ಏನ್ ಅನೌನ್ಸ್ ಆಗುತ್ತೆ, ಅವಾಗೂ ಕೂಡ ನಾನು ಕಮಾಂಡಿಂಗ್ ಆಫೀಸರ್ ಕರ್ನಲ್ YK ಜೋಶಿ ಅಂತ ಇದ್ರೆ ಅವ್ರು ನನ್ನ ಸೆಲೆಕ್ಟ್ ಮಾಡಲ್ಲ. ಸೊ ನನಗೆ ಅವಾಗ ತಡ್ಕೊಳಕ್ ಆಗಲ್ಲ. ಅವಾಗ ನಾನು ಅವ್ರ ಹತ್ರ ಹೋಗ್ತೀನಿ, ಸರ್ ನನಗೆ ಅಂದ್ರೆ ಆರ್ಮಿದಲ್ಲಿ ಇಟ್ಸ್ ಅನ್ ಹೈರಾರ್ಕಿಯಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಹೈರಾರ್ಕಿ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್, ಅಂದ್ರೆ ನನ್ಗಿಂತ ಒಬ್ಬ ಮೇಲ್ ಅಧಿಕಾರಿ ಇರ್ತಾರೆ, ಅವ್ರನ್ನಷ್ಟೇ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರಿಗಿಂತ ಮೇಲ್ ಹೋಗಕ್ಕೆ ಹಂಗ ಅವಕಾಶ ಇರಲ್ಲ. ಸೊ ಇಲ್ಲಿ ಏನಂತಂದ್ರೆ ನಾನು ಡೈರೆಕ್ಟ್ ನನ್ನ ಕಮಾಂಡಿಂಗ್ ಆಫೀಸರ್ ಹತ್ರ ಹೋಗಿ ಕೇಳ್ತೀನಿ, ಸರ್ ನನಗೆ ಯಾಕೆ ನೀವು ಅವಕಾಶ ಕೊಡ್ತಾ ಇಲ್ಲ? ಹಿ ಆಲ್ಸೋ ಟೋಲ್ಡ್ ದ ಸೇಮ್ ಥಿಂಗ್. ಅವರು ಅದನ್ನೇ ಹೇಳಿದ್ರು, ನಿನಗೆ ಇವಾಗ 6 ತಿಂಗಳ ಸರ್ವಿಸ್ ಆಗಿದೆ, 120 ಜನನ್ನ ನೀವು ಯುದ್ಧ ಕರ್ಕೊಂಡು ಹೋಗ್ತಿದೀಯಾ, ಯೋರ್ ಒನ್ ಆರ್ಡರ್ ಇಸ್ ಅ ಮ್ಯಾಟರ್ ಆಫ್ ಲೈಫ್ ಅಂಡ್ ಡೆತ್. ನೀನ್ ನೀನೇನು ಒಂದು ಆರ್ಡರ್ ಕೊಡ್ತೀಯಾ, ಅದರಿಂದ ಒಬ್ಬ ಸೈನಿಕನ ಪ್ರಾಣ ಹೋಗ್ಬೋದು. ನಿನ್ನ 120 ಜನ ಸೈನಿಕರನ್ನ ನಿನ್ನ ಮೇಲೆ ಅವರಿಗೆ ವಿಶ್ವಾಸ ಇಲ್ಲದ್ರೆ ಅವ್ರನ್ನ ಯುದ್ಧಕ್ಕೆ ಹೇಗೆ ಕರ್ಕೊಂಡು ಹೋಗ್ತೀಯ, ಯುದ್ಧದಲ್ಲಿ ಹೇಗೆ ಗೆಲುವು ಸಾಧಿಸ್ತೀಯ ಅಂತ ಕೇಳ್ತಾರೆ. ಬಟ್ ಅವ್ರು ಅದು ಹೇಳ್ತಾರಲ್ಲ, ಒಬ್ಬ ಕಮಾಂಡಿಂಗ್ ಆಫೀಸರ್ ಈಸ್ ಅ ಕಮಾಂಡಿಂಗ್ ಆಫೀಸರ್. ಒಂದ್ಸಲ ಅವ್ರು ಹೇಳಿದ್ಮೇಲೆ ಮುಗಿತವ್ರು, ಈಸಿಯಾಗಿ ಅವ್ರು ಡಿಸಿಷನ್ ಚೇಂಜ್ ಮಾಡಲ್ಲ. ಬಟ್ ನಾನ್ ಬಿಡೋನಲ್ಲ, ಅವ್ರು ಒಪ್ಪಂಗಿಲ್ಲ, ನಾನು ಬಿಡಂಗಿಲ್ಲ. ಹೇಗೋ ಟಫ್ ನಟ್ ಟು ಕ್ರ್ಯಾಕ್ ಅಂತೀವಲ್ಲ. ಬಟ್ ಸ್ಟಿಲ್ ಐ ಪರ್ಸಿಸ್ಟೆಡ್. ತುಂಬಾ ಕಜೋಲಿಂಗ್, ಕಾಕ್ಸಿಂಗ್ ಆಯ್ತು. ಆಮೇಲೆ ಫೈನಲಿ ಅವರು ನೀನ್ ಹೋಗು ಅಂತ ಹೇಳಿದ್ರು, ಕರ್ಕೊಂಡು ಯು ಕ್ಯಾನ್ ಲೀಡ್ ದ ಬ್ಯಾಟಲ್ ಅಂತ ಹೇಳಿದ್ರು. ಸೊ ಆಮೇಲೆ ಹೊರಗೆ ಬಂದೆ, ಖುಷಿಯಾಗಿದ್ದೆ. ಆದ್ರೆ ನಂಗೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು, ಹೌದು 120 ಜನ ಯುದ್ಧ ಕರ್ಕೊಂಡು ಹೋಗ್ತೀನಿ, ಅವ್ರ ವಿಶ್ವಾಸ ನಾನು ಪಡ್ಕೋಬೇಕು ಅಂತ. ಸೊ ಅವ್ರನ್ನ ಫಾಲಿನ್ ಕರಿತೀನಿ, ಅಂದ್ರೆ 120 ಜನನ ಎದುರಿಗೆ ನಿಂದಿರ್ಸ್ತೀನಿ. ಅವ್ರ ಜೊತೆ ಪ್ಲಾನ್ ಎಲ್ಲ ಡಿಸ್ಕಸ್ ಆಗುತ್ತೆ. ಅಂದ್ರೆ ಈ ತರ ಪ್ಲಾನ್ ಮಾಡ್ತಾ ಇದೀವಿ, ಈ ಒಂದು ರೂಟ್ ಅನ್ನ ಫಾಲೋ ಮಾಡ್ತೀವಿ ಅಟ್ಯಾಕ್ ಮಾಡಕ್ಕೆ, ಯಾರು ಮೀಡಿಯಂ ಮಷಿನ್ ಗನ್, ಇದನ್ನೆಲ್ಲ ಡಿಸಿಷನ್ ಆದ್ಮೇಲೆ ಒಂದು 3-4 ಮಾತುಗಳನ್ನ ಹೇಳ್ತೀನಿ ಅವರಿಗೆ. ಮೊದಲನೇದಾಗಿ ಹೇಳ್ತೀನಿ, ಬ್ಲೀಡ್ ಟು ಡೆತ್ ಅಂತ ಹೇಳ್ತೀವಿ. ಬ್ಲೀಡ್ ಟು ಡೆತ್ ಅಂದ್ರೆ ಯಾರಿಗಾದ್ರೂ ಗುಂಡು ತಗಲಿದ್ರೆ ಅವ್ರನ್ನ ನಾವು ರಿಟ್ರೀವ್ ಮಾಡಕ್ಕಾಗ್ಲಿದ್ರೆ, ಅವ್ರನ್ನ ನಾವು ಸಮಯ ಇದ್ದಂತೆ ಅವ್ರನ್ನ ವಾಪಸ್ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡ್ಸ್ಲಿಕ್ಕೆ ಆಗ್ಲಿಕ್ಕೆ ಇದ್ರೆ ಬ್ಲೀಡ್ ಟು ಡೆತ್ ಅಂದ್ರೆ ರಕ್ತ ಸುರಿಸೋರು ಸಾಯ್ತಾರೆ. ಅದು ಒಂದು ಸೈನಿಕರಿಗೆ ಇಷ್ಟ ಆಗಲ್ಲ.
ಫೈಟ್ ಮಾಡಕ್ ರೆಡಿ ಇರ್ತಾರೆ ಯಾರು, ಬಟ್ ನೋಬಡಿ ವಾಂಟ್ಸ್ ಟು ಬ್ಲೀಡ್ ವಿತ್. ಇನ್ ಕೇಸ್ ಆಫ್ ಅನ್ ಇಂಜುರಿ ಅವ್ನು ರಿಟ್ರೀವ್ ಮಾಡ್ಬೇಕು, ಕೇಳಿಸ್ಬೇಕು, ಯುದ್ಧವನ್ನ ಮುಂದುವರಿಸ್ತಾ ಇರ್ಬೇಕು. ಅದಕ್ಕೆ ಒಂದು ಮಾತನ್ನ ಹೇಳಿದೆ, ನನ್ನ ಜೊತೆಗೆ 4 ಜನ ಉಳ್ಕೊಂಡಿದ್ರು ಪರವಾಗಿಲ್ಲ, ಯಾರಿಗಾದ್ರೂ ಒಬ್ರಿಗೆ ಪೆಟ್ಟು ಬಿದ್ರೆ ಇನ್ನಿಬ್ಬರನ್ನ ಕಳಿಸಿ ನಿಮ್ಮನ್ನ ವಾಪಸ್ ಕರ್ಕೊಳ್ಳೋದ ಜವಾಬ್ದಾರಿ ನಂದು ಅಂತ ಹೇಳಿದೆ. ಎರಡನೇದಾಗಿ ಹೇಳಿದ್ದೆ, ನನಗೆ ಸರ್ವಿಸ್ ಕಡಿಮೆ ಇರ್ಬೋದು, ಆದ್ರೆ ಫೈಟಿಂಗ್ ಸ್ಪಿರಿಟ್ ಕಡಿಮೆ ಇಲ್ಲ. ನನಗೆ ಏನಾದ್ರೂ ಫೈಟಿಂಗ್ ಸ್ಪಿರಿಟ್ ಕಡಿಮೆ ಇದ್ರೆ ನನ್ನ ಕಮಾಂಡಿಂಗ್ ಆಫೀಸರ್ ಹತ್ರ ಹೋಗಿ ನನ್ನನ್ನ ಯುದ್ಧಕ್ಕೆ ಕಳಿಸ್ರಿ ಅಂತ ವಾಲಂಟಿಯರ್ ಮಾಡ್ತಾ ಇರ್ಲಿಲ್ಲ. ಆರಾಮಾಗಿ ಚಾನ್ಸ್ ಸಿಕ್ಕಿದಿಲ್ಲ, ಆರಾಮಾಗಿ ಕೆಳಗಿದ್ರೆ ಅದ್ಬಿಡು, ನನ್ನ ಸೀನಿಯರ್ಸ್ ಎಷ್ಟೋ ಜನ ಇದ್ದಾರೆ, ಅವ್ರು ಯುದ್ಧವನ್ನ ಮಾಡ್ತಾರೆ ಅಂತ ಇರ್ಬೋದಾಗಿತ್ತು. ಬಟ್ ಹಂಗೆ ಮಾಡ್ಲಿಲ್ಲ. ನಾನು ವಾಲಂಟಿಯರ್ ಮಾಡಿದೀನಿ ಅಂದ್ರೆ ಫೈಟಿಂಗ್ ಸ್ಪಿರಿಟ್ ಏನು ಕಡಿಮೆ ಇಲ್ಲ ಅಂತ ಹೇಳಿದೆ. ಕೊನೆಯದಾಗಿ ಹೇಳಿದೆ, 48 ನನಗೊಂದು ಭಾರತೀಯ ಸೇನೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದು, ಅದು 4875 ಬೆಟ್ಟವನ್ನ ಗೆಲ್ಲೋದು. ಸೊ ಅದು ಎಲ್ಲಿವರೆಗೂ ಸಾಧಿಸಲ್ಲ ಅಲ್ಲಿವರೆಗೂ ನಾನು ವಾಪಸ್ ಬರಲ್ಲ. ಬೈ ಚಾನ್ಸ್ ನನಗೇನಾದ್ರೂ ಆದ್ರೆ ನೋಡಿ, ಎದೆ ಗುಂಡು ಬಿದ್ದಿರುತ್ತೆ, ಬೆನ್ನಿಗೆ ಗುಂಡು ಬಿದ್ದಿರಲ್ಲ ಅಂತ ಹೇಳಿ ಲಾಸ್ಟ್ ಅಲ್ಲಿ ಹೇಳಿದೆ. ತಿರಂಗಾ ಸಾತ್ ಮೇಲೆ ಕೆ ಜಾನ 4875 ಪೇ ಜರೂರ್ ಫೇರಾ ಹಿಂಗೆ. ಸೊ ಅದನ್ನ ಹೇಳಿದಾಗ ಐ ಕುಡ್ ಸೆನ್ಸ್ ಅವ್ರ ಮೂಮೆಂಟ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ. ಒಬ್ಬ ಸೈನ್ಯದ ಅಧಿಕಾರಿ ಅಂದ್ರೆ ಅವ್ರಿಗೊಬ್ಬ ಹೆಲ್ಪರ್ ಅಂತ ಇರ್ತಾನೆ, ಬಡಿ ಅಂತ ಇರ್ತಾನೆ. ನನಗೆ ಆತರ ಶ್ಯಾಮ್ ಸಿಂಗ್ ಅಂತ ಕೊಟ್ಟಿದ್ರು. ಸೊ ಅವ್ನು ಯಾವಾಗಲೂ ಹೀಸ್ ಲೈಕ್ ಮೈ ಶಾಡೋ, ನನ್ನ ಜೊತೆಗೆ ಅವನು 5 ತಿಂಗಳಿಂದ ಜನವರಿಯಲ್ಲಿ ಜಾಯ್ನ್ ಆದಾಗ ನಾನೇನ್ ಜಾಯ್ನ್ ಆದೆ, ನನ್ನ ಜೊತೆಗೆ ಅವನ್ನ ಬಡಿ ಅಂತ ಏನ್ ಕೊಟ್ರು, ಅಲ್ಲಿಂದ ಯುದ್ಧದ ಪರಿಸ್ಥಿತಿವರೆಗೂ ಅವ್ನು ನನ್ನ ಜೊತೆಗೆ. ಯಾವುದೇ ಒಂದು ಆಕ್ಷನ್ಗೆ ಹೋದ್ರು, ಆಂಬುಷ್ ಹೋದ್ರೆ, ಎನ್ಕೌಂಟರ್ಗೆ ಹೋದ್ರೆ ಅವ್ನು ನನ್ನ ಜೊತೆಗೆ ಬರ್ತಿದ್ದ. ಸೊ ಆ ಒಂದು ಸಮಯದಲ್ಲಿ 4th ಜುಲೈಗಿಂತ 3 ದಿವಸ ಮುಂಚೆ ಅವನಿಗೆ ಹುಷಾರಿರ್ಲಿಲ್ಲ. ಅವನಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದೆ ನಾನು, ನೀನು ಯುದ್ಧಕ್ಕೆ ಬರೋದು ಬೇಡ, ಯುದ್ಧಕ್ಕೆ ಹೋಗ್ತಾ ಇದೀವಿ, ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ, ಯು ಟೇಕ್ ರೆಸ್ಟ್ ಅಂತ ಮೆಸೇಜ್ ಕೊಟ್ಟಿದ್ದೆ. ಅವನಿಗೆ ಯಾವಾಗ ಗೊತ್ತಾಗುತ್ತಲ್ಲ ಅವಾಗ ನನ್ನ ಹತ್ರ ಓಡ್ ಬರ್ತಾನೆ. ಓಡ್ ಬಂದು ಅವ್ನು ಕೋಟ್ ಅವ್ನು ಹೇಳಿದ್ದನ್ನ ಹೇಳ್ತಾ ಇದೀನಿ, ಅವ್ನು ಬಂದು ಹೇಳ್ತಾನೆ, ಸಾಬ್ ಅಚ್ಚೆ ದಿನ ಮೇ ಆಪ್ಕೆ ಸಾಥ, ಅಂದ್ರೆ ಒಳ್ಳೆ ಸಮಯದಲ್ಲಿ ನಿಮ್ ಜೊತೆಗಿದೆ, ಕಷ್ಟದ ಸಮಯ ಬಂದಿದೆ, ಈಗ ನಿಮ್ಮ ಒಬ್ಬರನ್ನೇ ಯುದ್ಧಕ್ಕೆ ಹೇಗೆ ಕಳಿಸ್ಕೊಡಿ. ಬೈ ಚಾನ್ಸ್ ನಿಮ್ಗೆ ಏನಾದ್ರು ಬೆಟ್ಟದಲ್ಲಿ ಏನಾದ್ರು ಆದ್ರೆ ಜೀವನ ಪರ್ಯಂತ ನನ್ನ ಮುಖವನ್ನ ನನ್ನ ಯೂನಿಟ್ನಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ಹೇಗೆ ಎತ್ಕೊಂಡು ಓಡಾಡ್ಲಿ ಅಂತ. ಸೊ ಅದನ್ನ ಕೇಳಿ ನನಗೆ ಅನಿಸ್ತು, ಕಮಾಂಡಿಂಗ್ ಆಫೀಸರ್ ನನಗೇನ್ ಬೇಡ ಅಂದ್ರೆ ನನಗೆ ಎಷ್ಟು ದುಃಖ ಆಗ್ತಿತ್ತು, ಪ್ರಾಬ್ಲಿ ಈ ಮನುಷ್ಯಗೂ ಅಷ್ಟೇ ದುಃಖ ಆಗುತ್ತೆ. ಸರಿಯಪ್ಪ ನೀನ್ ಬಾ ಅಂತ ಹೇಳಿದೆ. ಅವನು ಖುಷಿಯಾಗಿ ಓಡಿದ. 4th ಜುಲೈ ಒಂದು ರಾತ್ರಿ ಆದ ತಕ್ಷಣ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿ ಅಟ್ಯಾಕ್ ಅನ್ನ ಶುರು ಮಾಡ್ತೀವಿ. ಒಂದು ಬೆಟ್ಟ ಅಂತಂದ್ರೆ 4875 ಬಗ್ಗೆ ನಾನು ಹೇಳಿಲ್ಲ ಅಂತಂದ್ರೆ ಜನರಿಗೆ ಏನಂದ್ರೆ ಇಟ್ ಬಿಕಮ್ಸ್ ಜಸ್ಟ್ ನಂಬರ್, ಒಂದು ನಂಬರ್ ಆಗಿ ಉಳ್ಕೊಂಡ್ಬಿಡುತ್ತೆ. ಅಟ್ಮಾಸ್ಫಿಯರ್ ಅಲ್ಲಿ ಹೇಗಿರುತ್ತೆ ಅಂದ್ರೆ 4875 ಅಂದ್ರೆ 4875 ಮೀಟರ್ಸ್ ಅಬೋ ಸಿ ಲೆವೆಲ್ ಅಂತ. ಸೊ ಅಂದ್ರೆ ಅರೌಂಡ್ 16,000 ಫೀಟ್ ಅಂತ ಹೇಳ್ಬೋದು, 16 to 17,000 ಫೀಟ್ ಅಂತ ಹೇಳ್ಬೋದು. ಅಲ್ಲಿ ರೇರಿಫೈಡ್ ಅಟ್ಮಾಸ್ಫಿಯರ್ ಇರುತ್ತೆ. ನಾವ್ ಇಲ್ಲೆಲ್ಲ ಕುತ್ಕೊಂಡು ಇಲ್ಲಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಏನು ಇನ್ಹೇಲ್ ಮಾಡ್ತೀವಿ, ಅವಾಗ ಎಷ್ಟು ಆಕ್ಸಿಜನ್ ಹೋಗುತ್ತೆ ಅದ್ರ ಅರ್ಧಕ್ಕಿಂತ ಕಡಿಮೆ ಇರುತ್ತೆ. ಆಕ್ಸಿಜನ್ ಲೆವೆಲ್ ನೀವು ಮೇಲೆ ಹೋದಾಗ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾವೆ. ಇಲ್ಲಿ ನೀವು 10 ಹೆಜ್ಜೆ ಇಡ್ತೀರಾ, ಅಲ್ಲಿ 1 ಹೆಜ್ಜೆ ಇಟ್ಟರೆ ಅಷ್ಟು ಈಕ್ವಲ್, ನಿಮ್ ಬಾಡಿ ಅಷ್ಟು ಟಯರ್ಡ್ ಆಗುತ್ತೆ, ಜಲ್ದಿ ಸುಸ್ತಾಗ್ಬಿಡುತ್ತೆ. ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಗ್ರೇಡಿಯಂಟ್ ಅಂದ್ರೆ ನೀವು ಬೆಟ್ಟವನ್ನ ಹತ್ಲಿಕ್ಕೆ ಎಷ್ಟು ಸ್ಟೀಪ್ ಇರುತ್ತೆ ಅಂತಂದ್ರೆ ಆಲ್ ಫೋರ್ಸ್ ಅಂದ್ರೆ 2 ಕಾಲಲ್ಲಿ ಹತ್ಲಿಕ್ಕೆ ಸಾಧ್ಯ ಇಲ್ಲ, 2 ಕಾಲು 2 ಕೈ ಸಹಾಯದಿಂದ ಹತ್ಬೇಕು. ಸೊ ಅಂತ ಒಂದು ಗ್ರೇಡಿಯಂಟ್. ಸಬ್ ಝೀರೋ ಟೆಂಪರೇಚರ್ಸ್ ಅಂತ ಹೇಳ್ತೀವಿ, ಯಾವಾಗ್ಲೂ ಸಬ್ ಝೀರೋ ಟೆಂಪರೇಚರ್ಸ್ ಇರುತ್ತೆ. ಆನ್ ಟಾಪ್ ಆಫ್ ದಟ್ ನೀವು ಒಂದು 25 kg ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಹೊತ್ಕೊಂಡು ಹೋಗ್ತಿದ್ರ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ. ಆಮೇಲೆ ಒಂದು ಬೆಟ್ಟ ಅಂದ್ರೆ ಬೆಟ್ಟದ ತುದಿ ಮೇಲೆ ಒಂದು 8 ಜನ ಸೈನಿಕರು ಕುತ್ಕೊಂಡಿದ್ದಾರೆ, ನಮ್ಮ ಶತ್ರುಗಳು ಕುತ್ಕೊಂಡಿದ್ರೆ ಆಗಿರಲ್ಲ. ರಿಜ್ ಲೈನ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲೆಲ್ಲಿ ನೀವು ಹತ್ಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಅವ್ರ ಬಂಕರ್ಗಳನ್ನ ಕಟ್ಕೊಂಡಿರ್ತಾರೆ. ಕ್ಲಿಯರ್ ಮಾಡ್ತಾ 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 ಮೇಲ್ವರೆಗೂ ಹೋಗ್ಬೇಕಾಗುತ್ತೆ. ಸೊ 4ನೇ ತಾರೀಕು ಅಟ್ಯಾಕ್ ಅನ್ನ ಲಾಂಚ್ ಮಾಡ್ತೀವಿ. 5ನೇ ತಾರೀಕು ಬೆಳಗಿನ ಜಾವದವರೆಗೂ ನಾನು ಏನ್ ಫಸ್ಟ್ ಅಲ್ಲಿ ಇದು ಆಕ್ಷನ್ ಆಗಿದ್ದು ಹೇಗೆ ಅಂದ್ರೆ 5ನೇ ತಾರೀಕು ಬೆಳಗಿನ ಜಾವ ಅವ್ರಿಗಿನ್ನೂ ಗೊತ್ತಿಲ್ಲ ನಾವು ಬಂದಿದೀವಿ ಅಂತ. ಸೊ ಒಂದು ಸರ್ಪ್ರೈಸ್ ಎಲಿಮೆಂಟ್ ಮೇಂಟೈನ್ ಮಾಡ್ಬೇಕು. ನಾನು ಫಸ್ಟ್ ಅಬ್ಸರ್ವ್ ಮಾಡಿದ ಹತ್ರ ಹೋಗ್ತಿದ್ದಂಗೆ ಫಸ್ಟ್ 3 ಬಂಕರ್ ಕಾಣಿಸ್ಕೊಂಡು, ಆ 3 ಬಂಕರ್ ಕಂಡ ತಕ್ಷಣ ನಾನು ಅನ್ಕೊಂಡೆ, ಈಗ 120 ಜನನು ಒಂದೇ ಸಲ ನಾನು ಕರ್ಕೊಂಡು ಹೋಗೋಕೆ ಲೀಡ್ ಮಾಡಕ್ ಶುರು ಮಾಡಿದ್ರೆ ಆಬ್ವಿಯಸ್ಲಿ ಸೌಂಡ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಎಚ್ಚರ ಆಗ್ಬಿಡುತ್ತೆ, ಒಂದು ಸರ್ಪ್ರೈಸ್ ಎಲಿಮೆಂಟ್ ಅನ್ನ ಕಳ್ಕೊಂಡ್ಬಿಡ್ತೀವಿ. ಅದ್ರದ್ದೊಂದು ಅಡ್ವಾಂಟೇಜ್ ತಗೋಬೇಕು ಅಂತ ಏನ್ ಮಾಡ್ತೀನಿ, ಒಂದು 10 ಜನ ಸೆಲೆಕ್ಟ್ ಮಾಡ್ತೀನಿ. ದ ಐಡಿಯಾ ವಾಸ್, ಹೆಂಗ್ ನಾವು ಏನ್ ಪ್ಲಾನ್ ಮಾಡ್ತೀವಿ ಅಂದ್ರೆ ಲೆಫ್ಟ್ ಸೈಡ್ ಬಂಕರ್ 3 ಜನ ಅಟ್ಯಾಕ್ ಮಾಡ್ಬೇಕು, ಮಧ್ಯದ ಬಂಕರ್ ನನ್ನ ಜೊತೆಗೆ 3 ಜನ, ಆಮೇಲೆ ರೈಟ್ ಸೈಡ್ ಬಂಕರ್ ನ 3 ಜನ. ಹೇಗೆ ಅಟ್ಯಾಕ್ ಮಾಡ್ತೀವಿ ಅಂದ್ರೆ ತಳ್ಕೊಂತ ಹೋಗೋದು, ತವಳ್ತಾ 3 ಟೀಮ್ ಆ ಬಂಕರ್ ಹತ್ರ ರೀಚ್ ಆಗ್ಬೇಕು. ರೀಚ್ ಆದ ತಕ್ಷಣ ಒಂದು ಸಿಗ್ನಲ್ ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂತ ಹ್ಯಾಂಡ್ ಗ್ರೈಂಡರ್ ನ ತೆಗೆದ್ರಲ್ಲಿ ಎಸಿಬೇಕು. ಎಸಿತಿದ್ದಂಗೆ ನಮ್ಮ ಗನ್ ಏನಿರುತ್ತೆ ಅದನ್ನ ತೆಗೆದು ಫುಲ್ ಬುಲೆಟ್ಸ್ ಅನ್ನ ಪಂಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸರಿ, 3 ಟೀಮ್ ರೀಚ್ ಆಗ್ತವೆ, ನಾನು ರೀಚ್ ಆಗ್ತೀನಿ, ಸಿಗ್ನಲ್ ಕೊಡ್ತೀನಿ. ಕೊಟ್ಟ ತಕ್ಷಣ ಇಮ್ಯಾಜಿನ್ ಮಾಡಿ, ಬೆಟ್ಟದ ಮೇಲೆ ಫುಲ್ ಸನ್ನಾಟ, ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ತಿಲ್ಲ, ಆ ತರ ಸೈಲೆನ್ಸ್ ಇದೆ. ಒಂದೇ ಸಲ ನಾನು ಸಿಗ್ನಲ್ ಕೊಟ್ಟ ತಕ್ಷಣ 3 ಕಡೆಯಿಂದ ಗ್ರೆನೇಡ್ ಎಸಿದ್ವಿ. ಅಲ್ಲಿಂದ ನಮ್ಮ ವೆಪನ್ ಡ್ರಾ ಮಾಡಿ ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಮೇಲ್ಗಡೆ ಕುಂತಂತ ನಮ್ಮ ಶತ್ರುಗಳಿಗೂ ಗೊತ್ತಾದ ಅಟ್ಯಾಕ್ ಬಂದ್ಬಿಡಿದೆ ಅಂತ, ಅವರು ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಟ್ ವಾಸ್ ಕ್ರೇಜಿ, ಇಟ್ ವಾಸ್ ಹೆಲ್ ಬ್ರೋಕ್ ಲೂಸ್ ಅಂತ ಹೇಳ್ತೀವಲ್ಲ ಆ ತರ. ಎಲ್ಲಾ ಕಡೆ ಎಲ್ಲಿ ನೋಡಿದ್ರು ಅಲ್ಲಿ ಬುಲೆಟ್ ಹಾರೋದು, ಮಜಲಿಂದ ಫ್ಲಾಶ್ ಬರೋದು, ಗ್ರೆನೇಡ್ ಸಿಡೋದು ಕಾಣ್ತಾ ಇದೆ. ಬಟ್ ನಮ್ಮ ಅದೃಷ್ಟ ಏನಿತ್ತಂದ್ರೆ ಅವ್ರಿಗೆ ಗೊತ್ತಾಗಕ್ಕಿಂತ ಮುಂಚೆ 3 ಬಂಕರ್ನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ವಿ, ಅಲ್ಲಿದ್ದಂಥವ್ರನ್ನ ನಾಶ ಮಾಡಿದ್ವಿ.
ಸೊ ಅದನ್ನ ನಾವು ಈಗ ಸ್ಯಾನಿಟೈಸ್ ಮಾಡ್ಬೇಕು. ಸ್ಯಾನಿಟೈಸ್ ಅಂದ್ರೆ ಅಲ್ಲಿದ್ದಂತ ಶತ್ರುಗಳ ಬಾಡಿಗಳು ಏನು ಬಿದ್ದಿರ್ತವೆ ಅವ್ನ ತೆಗೆದು ಈಚೆ ಹಾಕ್ಬೇಕು. ಅಲ್ಲೊಂದ್ ಸ್ವಲ್ಪ ಐಸನ್ನ ಎಸಿಬೇಕು, ಯಾಕಂದ್ರೆ ರಕ್ತ ಸುರುತ್ತೆ, ಅದ್ರ ಮೇಲೆ ನಿಂದ್ರಕ್ಕಾಗಲ್ಲ, ಅದ್ರ ಮೇಲೆ ಕುಂದ್ರಕ್ಕಾಗಲ್ಲ. ಇದನ್ನೆಲ್ಲ ಮಾಡ್ಬೇಕು. ಆಮೇಲೆ ವೆಪನ್ಸ್ ನ ಕೆಳಗಡೆ ಸೈಟ್ ಇರುತ್ತೆ, ಅದನ್ನ ಮೇಲ್ಗಡೆ ಮಾಡ್ಬೇಕು. ಅಂದ್ರೆ ಯುದ್ಧವನ್ನ ಮುಂದುವರ್ಸ್ಬೇಕಂದ್ರೆ ಡೈರೆಕ್ಷನ್ ಆ ಕಡೆ ಇರ್ಬೇಕು. ಇದನ್ನೆಲ್ಲ ಮಾಡ್ಬೇಕಾದ್ರೆ ಬೆಳಗ್ಗೆ ಆಗ್ತಾ ಬರ್ತಾ ಇದೆ 5ನೇ ತಾರೀಕು ಬೆಳಗ್ಗೆ. ಸೊ ನಾನು ತಿರುಗಿ ನೋಡ್ತಾ ಇದ್ದೀನಿ. ತಿರುಗಿ ನೋಡಿದಾಗ ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಮಲ್ಕೊಂಡು ಬಿದ್ದು ಬಿಟ್ಟಿದ್ದಾನೆ, ಮುಖ ಕೆಳಗೆ ಮಾಡಿ ಬಿದ್ದು ಬಿಟ್ಟಿದ್ದಾನೆ. ಅವ್ನು ನೋಡಿದ ತಕ್ಷಣ ನನ್ನ ತಲೆ ಹೇಳ್ತಾ ಇದೆ ಅವ್ನು ಬದುಕಿಲ್ಲ ಅಂತ. ಬಟ್ ಹೃದಯ ಹೇಳ್ತಾ ಇದೆ ದೇವ್ರನ್ ಬದುಕಿರ್ಲಿ, ಕೆಳಗಡೆ ಹೋಗಿ ಕಳಿಸಿ ಅವ್ನ ಏನಾದ್ರು ಮಾಡಿ ಟ್ರೀಟ್ಮೆಂಟ್ ಮಾಡ್ಸೋಣ ಅಂತ ಅವನ ಹತ್ರ ಓಡ್ ಬರ್ತೀನಿ. ಓಡ್ ಬಂದು ಅವ್ನ ಬಾಡಿನ ಟ್ರೀಟ್ ಮಾಡಿದಾಗ ಶ್ಯಾಮ್ ಸಿಂಗ್ ನನ್ನ ಬಡಿ ಅಂತ ಏನ್ ಹೇಳಿದ್ನಲ್ಲ, ಅವನಿಗೆ ನೋಡಿ ಅವನಿಗೊಂದು ಅವಕಾಶ ಇತ್ತು. ಅವ್ನು ಬರ್ಲಿಲ್ದಂಗೆ ಇರ್ಬೋದಾಗಿತ್ತು. ಹುಷಾರಿಲ್ಲ, ನೀನ್ ಬರ್ಬೇಡಪ್ಪ, ನೀನ್ ರೆಸ್ಟ್ ತಗೊಂತಂದು ಹೇಳಿದಕ್ಕೆ ಅವ್ನು ಈ ಕುಡ್ ಹ್ಯಾವ್ ಡನ್ ದಟ್. ಬಟ್ 6 ತಿಂಗಳ ಹಿಂದೆ ನವೀನ್ ಯಾರು, ಶ್ಯಾಮ್ ಸಿಂಗ್ ಯಾರು ಗೊತ್ತಿಲ್ಲ. ಒಬ್ಬೊಬ್ಬರ ಹೆಸರು ನೋಡಿಲ್ಲ, ಒಬ್ಬೊಬ್ಬರ ಮುಖ ನೋಡಿಲ್ಲ, ಹೆಸರು ಕೇಳಿಲ್ಲ. ಬಟ್ ಒಂದು 6 ತಿಂಗಳಲ್ಲಿ ನಮ್ಮಲ್ಲಿ ಬಾಂಧವ್ಯ ಇಷ್ಟು ಬೆಳೆದಿತ್ತು ಅಂತಂದ್ರೆ ಯುದ್ಧದ ಪರಿಸ್ಥಿತಿಯಲ್ಲಿ ನಾವು ಒಬ್ಬನ್ನೇ ಕಳ್ಸಕ್ ಅವನಿಗೆ ಇಷ್ಟ ಇರಲಿಲ್ಲ. ಅಂಡ್ ಅಲ್ಟಿಮೇಟ್ಲಿ ಹಿ ಕೇಮ್ ದೇರ್ ಅಂಡ್ ಮೇಡ್ ದ ಅಲ್ಟಿಮೇಟ್ ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ. ಹಿ ಮೇಡ್ ದ ಅಲ್ಟಿಮೇಟ್ ಸ್ಯಾಕ್ರಿಫೈಸ್. ದಿಸ್ ಇಸ್ ಕ್ಯಾಮ್ರಾಡರಿ ಇನ್ ಇಂಡಿಯನ್. ಸೊ ಇದೊಂದು ಹಿಂದೆ ಹಲವಾರು ಘಟನೆಗಳು ಇದಾವೆ. ಇದು 4ನೇ ತಾರೀಕು ರಾತ್ರಿ ಅಟ್ಯಾಕ್ ಮಾಡಿದ್ದು. ದಿಸ್ ವಾಸ್ ದ ಫಸ್ಟ್ ಎನ್ಕೌಂಟರ್, ಫಸ್ಟ್ ಲಾಸ್ ಆಫ್ ನಮ್ಮ ಯೂನಿಟ್. ಮೊದಲನೇ ವ್ಯಕ್ತಿ ನಾವು ಕಳ್ಕೊಂಡಿದ್ದ ಆ ಅಟ್ಯಾಕ್ ಅಲ್ಲಿ. ಓಕೆ ಸರ್, ಈ ಕಥೆಗಳನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಈಗ ವಿಕ್ರಮ್ ಬತ್ರಾ ಅವರು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಆಗಿರಲಿ, ಮತ್ತು ಸಂಜಯ್ ಕುಮಾರ್ ಕ್ಯಾಪ್ಟನ್ ಆಗಲಿ, ಇವರು ಪರಮವೀರ ಚಕ್ರ ವಿಜೇತರು. ಮತ್ತು ನಮ್ಮ ಆರ್ಮಿಯಲ್ಲಿ ಅವ್ರನ್ನ ಸೆಲೆಬ್ರಿಟಿ ಅಂತಲೂ ಕೂಡ ಕರಿತೀವಿ. ತಾವುಗಳು ಕೂಡ ಅವರ ಜೊತೆಗೂಡಿ ಯುದ್ಧಗಳನ್ನು ತಾವುಗಳು ಮಾಡಿದ್ದೀರಾ. ಅದರ ಬಗ್ಗೆ ಅನುಭವಗಳು ಹೇಳಿ ಸರ್. ಅವ್ರು ಯಾವ ಥರ ವ್ಯಕ್ತಿತ್ವಗಳು ಇರೋವಂಥವ್ರು? ನಿಮ್ಮ ಪ್ರಕಾರ ಅವರ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳನ್ನು ತಿಳಿಸ್ಕೊಡಿ. ಓಕೆ, ನೋಡಿ, ಇದು ಪರಮವೀರ ಚಕ್ರ ಅಂತಂದ್ರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 21 ಜನರಿಗೆ ಮಾತ್ರ ಕೊಡಲಾಗುತ್ತೆ. ಔಟ್ ಆಫ್ ದೀಸ್ 21 ಇವರು, ಅದರಲ್ಲಿ ಇಬ್ರು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರಿಗೆ ಪೋಸ್ಟಮಸ್ ಅಂತ ಹೇಳ್ತೀವಿ, ಮರಣೋಪರಾಂತ ಅಂತ ಹೇಳ್ತೀವಲ್ಲ, ಅದು ಸಿಕ್ಕಿದ್ದು. ಆಮೇಲೆ ಸಂಜಯ್ ಕುಮಾರ್ಗೆ ಅಲ್ಲಿ ಅವರು ಇನ್ನೂ ಹೀಸ್ ಅಲೈವ್, ಅವರು ಇನ್ನೂ ಜೀವಂತವಾಗಿದ್ದಾರೆ. ನಾನು ಹೇಳಿದಾಗಲೇ 4ನೇ ತಾರೀಕು ರಾತ್ರಿ ಅಟ್ಯಾಕ್ ಅನ್ನ ಲಾಂಚ್ ಮಾಡ್ತೀವಿ. ನನ್ನ ಕಂಪನಿಯಲ್ಲೇ ರೈಫಲ್ಮನ್ ಸಂಜಯ್ ಕುಮಾರ್ ಅಂತ ಏನಿದ್ರೆ ಅವ್ರು ನನ್ನ ಕಂಪನಿಯಲ್ಲೇ ಇದ್ದಾರೆ. ಈ ವಾಸ್ ಪಾರ್ಟ್ ಆಫ್ ದಟ್ 120 ಅಂತ ಹೇಳಿದ್ನಲ್ಲ, ಅದರಲ್ಲೇ ಇದ್ರು. ಸೊ 4ನೇ ತಾರೀಕು ಅಟ್ಯಾಕ್ ಶುರು ಮಾಡಿದ್ವಿ. 5ನೇ ತಾರೀಕು ಬೆಳಗಿನ ಜಾವದ ಘಟನೆ ಹೇಳಿದೆ. ಹೇಳಬೇಕು ಅಂತಂದ್ರೆ 7ನೇ ತಾರೀಕು ಒಳಗೂ ಅಲ್ಟಿಮೇಟ್ಲಿ ನಾವು ಯಾವಾಗ ಆ ಬೆಟ್ಟವನ್ನ ಗೆದ್ದಿದ್ದು ಅಂದ್ರೆ 7ನೇ ತಾರೀಕು ಮಧ್ಯಾಹ್ನ ಆ ಬೆಟ್ಟವನ್ನ ಗೆದ್ದಿದ್ದು. ಅಲ್ಲಿವರೆಗೂ ನಮ್ಗೆ ಹೆಂಗೆ ಅಂದ್ರೆ ಒಂದೊಂದು ಇಂಚು ಕೂಡ ಇಂಪಾರ್ಟೆಂಟ್. ನಮಗೆ ಒಂದೊಂದು ಇಂಚ್ ನಾವು ಹೋಗ್ತೀವಿ ಮುಂದೆ ಅಂದ್ರೆ ಅಷ್ಟು ಹತ್ರ ಹೋಗ್ತಿದೀವಿ ಅಂತ. ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳಿಗೆ ಓಡ್ತಾ ಇದೀವಿ ಅಂದ್ರೆ ಇಷ್ಟು ಜಗನ ನಾವು ಆಕ್ಯುಪೈ ಮಾಡ್ಕೊಂತ ಇದೀವಿ, ಅಷ್ಟು ಹತ್ರ ಹೋಗ್ತಿದೀವಿ ಅಂತ. ಈ ತರ ಯುದ್ಧವನ್ನ ಮುಂದುವರ್ಸ್ತಾನೆ ಹೋಗ್ತಾ ಇದ್ವಿ. ಒಂದು ಸಮಯ ಹೇಗೆ ಬರುತ್ತೆ ಅಂದ್ರೆ, ಒಂದು ನ್ಯಾರೋ ಲೆಜ್ ಇರುತ್ತೆ. ನಾವು ಈ ಕಡೆ ಇದೀವಿ, ಒಂದು ನ್ಯಾರೋ ಲೆಜ್, ಅದು ಕೆಳಗಡೆ ಶಿಯರ್ ಡ್ರಾಪ್ ಇದೆ. ನಾವು ಹೋಗ್ಬೇಕಂದ್ರೆ ಅದ್ರ ಮೇಲೇನೆ ಹೋಗ್ಬೇಕು. ಅಲ್ಲಿ ಎದುರುಗಡೆ ನಿಂತ್ಕೊಂಡು ಒಂದು ರಾಕೆಟ್ ಲಾಂಚರ್ ಇಂದ ಅವರು ಮೀಡಿಯಂ ಮಷಿನ್ ಗಳಿಂದ ನಮ್ಮ ಕಡೆ ಫೈರ್ ಮಾಡ್ತಾನೆ ಬರ್ತಾ ಇದ್ರೆ, ಅವ್ರು ನಮಗೆ ಮುಂದೆ ಹೋಗಕ್ ಬರ್ತಾ ಇದ್ದಾರೆ. ಅವಾಗ ಸಂಜಯ್ ಕುಮಾರ್ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಕ್ರಾಲ್ ಮಾಡ್ತಾ ಮಾಡ್ತಾ ಹೋಗ್ತಾರೆ. ನಾವು ರಾಕೆಟ್ ಲಾಂಚರ್ ಇಲ್ಲಿ ಫೈರ್ ಮಾಡ್ತಾ ಇರ್ತೀವಿ. ಫೈರ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಬ್ಲಾಸ್ಟ್ ಆದಾಗ ಒಂದು 10-15-20 ಸೆಕೆಂಡ್ ಅವ್ರು ಎದ್ದಳಲ್ಲ, ಕೆಳ ಕುತ್ಕೊಂತಾರೆ. ಆ ಒಂದು 20 ಸೆಕೆಂಡ್ ಟೈಮಲ್ಲಿ ಅವ್ರು ಕ್ರಾಲ್ ಮಾಡ್ತಾ ತಗೊಳ್ತಾ ಹತ್ರ ಹೋಗ್ತಾರೆ. ಮತ್ತೆ ಫೈರ್ ಮಾಡ್ತೀವಿ, ಮತ್ತೆ ಕ್ರಾಲ್ ಮಾಡ್ಕೊಂತ ಹೋಗ್ತಾರೆ. ಹಂಗ ಹೋಗಿ ಏನ್ ಮಾಡ್ತಾರೆ ಅಂದ್ರೆ, ಆ ಎನಿಮಿ ಪೋಸ್ಟ್ ಏನಿದೆಲ್ಲ ಅದ್ರ ಬಿಲ್ಕುಲ್ ಕೆಳಗಡೆ ಹೋಗಿ ಕುತ್ಕೊಂಡಿದ್ದಾರೆ. ಆಮೇಲೆ ಅವ್ರು ಒಂದು ಸಿಗ್ನಲ್ ನ ಮಾಡ್ತಾರೆ, ಫೈರ್ ಮಾಡ್ಬಿಡಿ ಈಗ ಸದ್ಯ ಅಂತ. ಅವನ್ನ ಹೋಲ್ಡ್ ಮಾಡ್ತೀವಿ ಫೈರ್. ಇಮ್ಯಾಜಿನ್ ಮಾಡಿ, ಆ ಫೈರ್ ಮಾಡ್ತಾ ಮೀಡಿಯಂ ಮಷಿನ್ ಗನ್ ನಮ್ಮ ಶತ್ರುಗಳು ಏನ್ ಫೈರ್ ಮಾಡ್ತಾರೆ, ಬ್ಯಾರಲ್ ರೆಡ್ ಹಾಟ್ ಆಗಿರುತ್ತೆ, ಫುಲ್ ಬಿಸಿ ಆಗ್ಬಿಡುತ್ತೆ. ಅವರದಕ್ಕೆ ಆ ಬ್ಯಾಂಡೇಜ್ ಅನ್ನ ನಾವೇನು ಒಯ್ದಿರ್ತೀವಲ್ಲ, ಆ ಬ್ಯಾಂಡೇಜ್ ಅನ್ನ ಕೈ ಕಟ್ಕೊಂತ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ವಿ ನಿಂತ್ಕೊಂಡು, ಕೈ ಕಟ್ಕೊಂತ ಆ ಬ್ಯಾರಲ್ ನ ಹಿಡಿದು ಕೆಳಗೆ ಇಳಿತಾರೆ. ಅವ್ರ ಶತ್ರುಗಳು ಬ್ಯಾರಲ್ ನ ಹಿಡಿದು ಕೆಳಗೆ ಇಳಿತಾರೆ. ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಅವ್ರು ಬಂದಿಲ್ಲ. ಬ್ಯಾರಲ್ ಹಿಡಿದು ಕೆಳಗೆ ಇಳಿಬೇಕಾದ್ರೆ ರಿಯಲೈಸ್ ಆಗಿದೆ ಇಲ್ಲಿ ಒಬ್ಬ ಕೆಳಗೆ ಯಾರೋ ಕುಂತಿದ್ದಾರೆ ಅಂತ. ಅವಾಗ ಅವ್ರು ಟ್ರಿಗರ್ ನ ಪ್ರೆಸ್ ಮಾಡ್ತಾರೆ. ಆ ಟ್ರಿಗರ್ ಪ್ರೆಸ್ ಮಾಡಿದಾಗ ಅವರಿಗೆ ಗುಂಡು ಬೀಳುತ್ತೆ. ಬಟ್ ಅದನ್ನ ಕೆಳಗೆ ಎರಡು ಕಿತ್ಕೊಂಡು ಎಸೆದಿದ್ದ ಕಾರಣ ನಮ್ಗೊಂದು ಅಲ್ಲಿಂದ ಆಕ್ಸೆಸ್ ಸಿಕ್ತು, ಅಲ್ಲಿಂದ ಹೋಗಕ್ಕೆ ಮುಂದೆ. ಸೊ ಇದು ರೈಫಲ್ಮನ್ ಸಂಜಯ್ ಕುಮಾರ್ ಡೇರ್ ಡೆವಲ್ ಆಕ್ಟ್ ಅಂತ ಹೇಳ್ತೀವಲ್ಲ, ಬಿಯಾಂಡ್ ದಿ ಕಾಲ್ ಆಫ್ ದ ಡ್ಯೂಟಿ, ಈ ತರ ಹೋಗಿ ಮಾಡಿದ್ದೆ. ಯಾಕಂದ್ರೆ ಅನ್ಸರ್ಟನ್ಟಿ ಅಲ್ಲಿ, ಆ ಒಂದು ಎಕ್ಸ್ಪೋಸ್ ಸ್ಟ್ರೆಚ್ ಅಲ್ಲಿ ತಗೊಳ್ತಾ ಹೋಗ್ಬೇಕು, ಆ ಬ್ಯಾರಲ್ ನ ಕೈ ಸಾಧಾರಣ ಒಂದು ಟಾಸ್ಕ್ ಅಲ್ಲ ಅದು. ಸೊ ಅವರಿಗೆ ಅದಕ್ಕೋಸ್ಕರ ಸಿಕ್ತು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಅಫ್ಕೋರ್ಸ್, ನಾನ್ 4th ನೈಟ್ ಏನ್ ಅಟ್ಯಾಕ್ ಮಾಡಿದ್ದೆ, 6th ಮಧ್ಯಾಹ್ನದವರೆಗೂ ನಮ್ದು ಅಟ್ಯಾಕ್ ನಡೀತಾನೆ ಇತ್ತು. 6th ಮಧ್ಯಾಹ್ನ ನಮ್ಗೊಂದು ಮೆಸೇಜ್ ಬರುತ್ತೆ, ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, 6ನೇ ತಾರೀಕು ಮಧ್ಯಾಹ್ನ 48 hours ಆಗೋಗಿದೆ, ನಿಮ್ಗೆ ಏನಾದ್ರೂ ಊಟಕ್ಕೆ ಕಳಿಸ್ಕೊಡ್ಲಾ. ನಾವು ಹೋರಾಡ್ತಾ ಏನಾಗ್ತದೆ, ನಮ್ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅದಕ್ಕೆ ನಾನು ರೇಡಿಯೋ ಸೆಟ್ ಅಲ್ಲಿ ಹೋಗಿ ಮತ್ತೆ ಮೆಸೇಜ್ ಕೊಡ್ತೀನಿ ನಮ್ಮ ಕಮಾಂಡಿಂಗ್ ಆಫೀಸರ್, ಸರ್ ನೀವು ಊಟ ಚಿಂತೆ ಬಿಟ್ಬಿಡಿ, ಒಂದಿಷ್ಟು ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ, ಅದನ್ನ ಕಳಿಸ್ಕೊಡಿ ಅಂತ. ಸೊ ಎಲ್ಲಾರು ವೀಕ್ಷಕರಿಗೆ ಅನಿಸ್ತಾ ಇರ್ಬೋದು, 48 ಗಂಟೆ ಕಾಲ ಊಟ ನಿದ್ದೆ ನೀರು ಇಲ್ದಂಗೆ ಹೇಗೆ.
ಜುಲೈ ತಿಂಗಳಲ್ಲಿ ಸ್ನೋ ಕ್ಯಾಪ್ಡ್ ಮೌಂಟನ್ಸ್ ಅಂತ ಹೇಳ್ತೀವಿ, ಅಲ್ಲೂ ಹಿಮ ಇರುತ್ತೆ. ಆ ಮೇಲಿನ ಭಾಗದ ಹಿಮ ಎಲ್ಲ ತೆಗಿತಾ ಇದ್ವಿ. ಗಲೀಜಾಗಿದೆ, ಅದ ಶೆಲ್ಲಿಂಗ್ ಆಗಿದೆ, ಯಾರು ಗುಂಡು ತಗಲಿದ್ರೆ ರಕ್ತ ಸುರಿದೆ, ಅದನ್ನ ಮೇಲಿನ ಭಾಗ ಎಲ್ಲ ತೆಗೆದು ಕೆಳಗಿನ ಭಾಗ ಏನಿತ್ತಲ್ಲ ಅದನ್ನ ಬಾಯಲ್ಲಿ ಹಾಕೊಂಡು ಜಸ್ಟ್ ಟು ಗೆಟ್ ಅ ಫೀಲ್. ಹೌದು, ನಮ್ಮ ಬಾಯಲ್ಲೂ ಏನೋ ನಾವು ಏನೋ ಹೊಟ್ಟೆಯಲ್ಲಿ ಏನೋ ತಿಂದ್ವಿ, ಊಟ ಹೋಯ್ತು ಅಂತ. ಸೊ ಈ ಮೆಸೇಜ್ ಕೊಟ್ಟಾಗ ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು 6ನೇ ತಾರೀಕು ಸಾಯಂಕಾಲದಷ್ಟೊತ್ತಿಗೆ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ತಗೊಂಡು ಆ ಅಟ್ಯಾಕ್ ಬಂದು ಜಾಯ್ನ್. ಈಗ ಯುದ್ಧದ ಸಂದರ್ಭದಲ್ಲಿ ಶತ್ರುವಿನ ಗ್ರೆನೇಡ್ ದಾಳಿಯಿಂದಾಗಿ ತಮಗೆ ಎರಡೂ ಕಾಲುಗಳು ಕೂಡ ತೀವ್ರವಾಗಿ ಇಂಜುರಿ ಆಗುತ್ತೆ. ಈ ಇನ್ಸಿಡೆಂಟ್ ಹೇಗಾಯ್ತು ಸರ್? ಮತ್ತೆ ಸಾವು ಬದುಕಿನ ಮಧ್ಯೆ ಹೋರಾಡಿ ನೀವು ಸಾವಿನ ಜಯಿಸಂತವ್ರು, ಮತ್ತೆ ಇದನ್ನ ಹೇಗೆ ಚೇತನೆ ಮಾಡ್ಕೊಂಡ್ರಿ ಮತ್ತು ಈ ಇನ್ಸಿಡೆಂಟ್ ಹೇಗಾಯ್ತು ಸರ್? ಓಕೆ, ನಾನು ಹೇಳಿದಾಗೆ 6ನೇ ತಾರೀಕು ಮಧ್ಯಾಹ್ನದಷ್ಟೊತ್ತಿಗೆ ನಾನು ಈ ತರ ಮೆಸೇಜ್ ಕೊಡ್ತೀನಿ. 6ನೇ ತಾರೀಕು ಸಾಯಂಕಾಲದಷ್ಟೊತ್ತಿಗೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಬಂದು ಜಾಯ್ನ್ ಆಗ್ತಾರೆ. 7ನೇ ತಾರೀಕುವರೆಗೂ ಬೆಳಗಿನ ಜಾಗದವರೆಗೂ ಯುದ್ಧ ನಡೀತಾನೆ ಇದೆ. ಸೊ 7ನೇ ತಾರೀಕು ಬೆಳಗಿನ ಜಾವದವರೆಗೂ ನಾವು ಎಲ್ಲಿವರೆಗೂ ಹೋಗಿದ್ದೀವಿ ಅಂದ್ರೆ ಪಾಕಿಸ್ತಾನದಿಂದ ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ. ಆ ಬಂಕರ್ನ ನಾವು ವಶಪಡಿಸ್ಕೊಂಡ್ರೆ ನಾವು 487 ಗೆದ್ದಾಗ. ನಾನೊಂದು AK-47 ನನ್ನ ವೆಪನ್ AK-47 ಅವಾಗ AK-47 ಯೂಸ್ ಮಾಡ್ತಾ ಇದ್ದೆ. ಕೈಯಲ್ಲಿ ಹಿಂಗೆ ಬಲಗಡೆ ಒಂದು ದೊಡ್ಡ ಬಂಡೆಗಲ್ಲಿದೆ, ಬಂಡೆಗಲ್ ಆಚೆ ಪಾಕಿಸ್ತಾನದ ಕೊನೆ ಪೋಸ್ಟ್ ಇದೆ. ನಂಗೆ ಯಾವಾಗ ಅವಕಾಶ ಸಿಗುತ್ತೋ ಫೈರ್ ಮಾಡ್ತಾ ಇದ್ದೀನಿ, ಕೆಳಗೆ ಕುತ್ಕೊಂತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಏನಾಗುತ್ತೆ ಅಂದ್ರೆ ಅವ್ರು ಒಂದು ಹ್ಯಾಂಡ್ ಗ್ರೆನೇಡ್ ಎಸಿತಾರೆ. ಹ್ಯಾಂಡ್ ಗ್ರೆನೇಡ್ ನೀವೆಲ್ಲ ನೋಡಿರ್ಬೋದು, ಪಿನ್ ತೆಗೆದು ಮೂವಿದಲ್ಲೆಲ್ಲ ತೋರಿಸಲ್ಲ, ಪಿನ್ ತೆಗೆದು ಈ ತರ ಎಸಿತಾರಲ್ಲ, ಆ ತರ ಒಂದು ಗ್ರೆನೇಡ್ ನ ಎಸಿತಾರೆ. ನಾನು ಹಿಂಗೆ ಕುತ್ಕೊಂಡಿದ್ದೀನಿ, AK-47 ಕಾಲ ಹತ್ರ ಬಂದು ಬೀಳುತ್ತೆ. ಸೊ ಇವಾಗ ಆದ್ರೆ ಹ್ಯಾಂಡ್ ಗ್ರೆನೇಡ್ ಡಿಸೈನ್ ಹೇಗಿರುತ್ತೆ ಅಂದ್ರೆ ಪಿನ್ ತೆಗಿತೀರಾ, ಎಸಿತೀರಾ, ಅದಕ್ಕೊಂದು 4 ಸೆಕೆಂಡ್ ಟೈಮ್ ಲ್ಯಾಗ್ ಅಂತ ಹೇಳ್ತೀವಿ. ಅಂದ್ರೆ ಪಿನ್ ಎಸದ ತಕ್ಷಣ ಬ್ಲಾಸ್ಟ್ ಆದ್ರೆ ಹೆಸರಿಗೆ ಪೆಟ್ಟು ಬೀಳುತ್ತೆ. ಸೊ ಬೈ ಡಿಸೈನ್ ಅದು 4 ಸೆಕೆಂಡ್ ನಂತರ ತೆಗೆದು ಎಸಿತೀರಾ, ಅಲ್ಲಿ ಹೋಗಿ ಬೀಳುತ್ತೆ, 3-4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಗಬೇಕು, ಜಾಸ್ತಿ ಜನರಿಗೆ ಪೆಟ್ಟು ಬೀಳ್ಬೇಕಂತ. ಕೀಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಅದು ಏನು ಬೈ ಚಾನ್ಸ್ ಗ್ರೆನೇಡ್ ಇಲ್ಲಿ ಏನಾದ್ರು ಬಿದ್ರೆ ಹೈಪೋಥೆಟಿಕಲಿ ಇದ್ರ ಅಕ್ಕಪಕ್ಕ ಇದ್ದಂತ 5ರಿಂದ 10 ಮೀಟರ್ ನಿಂತ ಎಲ್ಲ ಚಿದ್ರ ಆಗುತ್ತೆ ಅಂತ ಒಂದು ಗ್ರೆನೇಡ್ ಬಂದ್ ಬೀಳುತ್ತೆ ನನ್ನ ಹತ್ರ. ಸೊ ನನಗೆ ಗೊತ್ತಿದೆ 4 ಸೆಕೆಂಡ್ ಟೈಮ್ ಲಾಗಿದೆ ಅಂತ. ನಾನು ಎದ್ದು ಓಡಕ್ಕಾಗಲ್ಲ, ಯಾಕಂದ್ರೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ, ಗ್ರೆನೇಡ್ ಅಲ್ಲಿದೆ, ಬಂಕರ್ ಎಂಟ್ರೆನ್ಸ್ ಅಲ್ಲಿದೆ. ಸೊ ಎದ್ದು ಓಡಕ್ಕಾಗಲ್ಲ. ಎಲ್ ಶೇಪ್ ಬಂಕರ್ ಇದೆ, ನಾನು ಒಂದ್ ಕಡೆ ಕುತ್ಕೊಂಡಿದ್ದೀನಿ, ನನ್ನ ಜವಾನ್ಸ್ ಇಬ್ಬರು ಆ ಕಡೆ ಇದ್ದಾರೆ. ಸೊ ನನ್ನ ಕಾಲಿಂದ ಆ ಗ್ರೆನೇಡ್ ಅವ್ರ ಹತ್ರ ಹೇಗೆ ಓದಿಲಿ, ಮನ್ಸೊಪ್ಪಲ್ಲ. ಮೈ ಕಾನ್ಶಿಯಸ್ ವಿಲ್ ನಾಟ್ ಪರ್ಮಿಟ್. ಸೊ ಓನ್ಲಿ ಥಿಂಗ್ ಐ ಕುಡ್ ಡೂ ವಾಸ್, ನಂಗೆ ಗೊತ್ತಿತ್ತು ಇನ್ನು ಒಂದೇ ಒಂದು 4 ಕ್ವಶನ್, ಏನೇ ಮಾಡಿದ್ರು 4 ಸೆಕೆಂಡ್ ಅಲ್ಲಿ ಮಾಡ್ಬೇಕಂತ ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಬಟ್ ನೀವೇನಾದ್ರೂ ಒಂದು ಕಲ್ಲನ್ನ ಏನಾದ್ರು ಎಸಿತೀರ ಅಂದ್ರೆ ಪ್ರಾಪರ್ ಸ್ವಿಂಗ್ ಬೇಕಾಗುತ್ತೆ. ನನಗೆ ಆ ಸ್ವಿಂಗ್ ಸಿಗ್ಲಿಲ್ಲ, ಯಾಕಂದ್ರೆ ನಾನು ಚಿಕ್ಕ ಜಗದಲ್ಲಿ ಕನ್ಸ್ಟ್ರೈನ್ ಸ್ಪೇಸ್ ಅಲ್ಲಿ ಕುತ್ಕೊಂಡಿದ್ದೆ, ಅದು ರಾಂಗ್ ಸೈಡ್ಗೆ ಎಸಿಬೇಕಾಗಿತ್ತು. ಎತ್ಕೊಂಡೆ ಎಸ್ದೆ ಹೆಂಗೆ, ಬಟ್ ಅನ್ಫಾರ್ಚುನೇಟ್ಲಿ ಆ ಬಂಡೆಗಳಿಗೆ ಬರಡಿತು, ಉರುಳು ಬಂದು ಮತ್ತೆ ನನ್ನ ಕಾಲ ಹತ್ರ. ಸೊ ಒಂದು 4 ಸೆಕೆಂಡ್ ಅಲ್ಲಿ ಬಹುಶಃ ಒಂದು 2-3 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಜಸ್ಟ್ ಅಬೌಟ್ 1 ಸೆಕೆಂಡ್ ಟು ಗೋ. ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ನಾನು. ನಾನೇನು ಬಣ್ಣಿಸಿ ವರ್ಣಿಸಿ ಹೇಳ್ತಾ ಇಲ್ಲ. ಆ ಗ್ರೆನೇಡ್ ಹೆಂಗ್ ಬಂದ್ ಬಿತ್ತು, ಹೆಂಗ್ ಹಾಲ್ಟ್ ಆಯ್ತು, ಅದ್ರ ಸೌಂಡ್ ಹೆಂಗ್ ಬಂತು, ಎಲ್ಲ ನೆನಪಿದೆ ನನಗೆ. ಆ ಒಂದು ನಿಮಗೆ ಅನಿಸ್ತಾ ಇರುತ್ತೆ, ಎಲ್ಲರಿಗೂ ಅನಿಸ್ತಾ ಇರುತ್ತೆ 1 ಸೆಕೆಂಡ್ ಏನ್ ಮಹಾ, 2 ಸೆಕೆಂಡ್ ಏನ್ ಮಹಾ, ಅದೇನು ಹಾರ್ಡ್ಲಿ ಎನಿ ಟೈಮ್ ಅಂತ ಹೇಳ್ತೀವಿ. ಬಟ್ ಯಾವಾಗ ಒಂದು ಸಾವು ಮತ್ತೆ ಬದುಕಿನ ನಡುವೆ ಯಾವಾಗ ಹೋರಾಡ್ತಿರ್ತೀವಲ್ಲ, ಅವಾಗ ಇವನ್ನ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಂತ ಹೇಳಿದ್ರೆ ಒಂದು ಕ್ಷಣ ಕೂಡ ಮ್ಯಾಟರ್ ಆಗುತ್ತೆ. ಆ ಒಂದು ಕ್ಷಣದಲ್ಲಿ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಲ್ಲಿ ನಾನು ಅನ್ಕೊಂತಾ ಇದ್ದೀನಿ, ಇನ್ನೊಂದು ಸೆಕೆಂಡ್ ಅಲ್ಲಿ ಆ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ. ಆಮೇಲಿಂದ ನವೀನ್ ನಾಗಪ್ಪ ಇರಲ್ಲ. ಈ ಒಂದು ಸುದ್ದಿ ನನ್ನ ತಂದೆ ತಾಯಿಗೆ ಗೊತ್ತಾದ ತಕ್ಷಣ ಅದೇ ಆಬ್ವಿಯಸ್ಲಿ ಅವ್ರಿಗೆ ದುಃಖ ಆಗೇ ಆಗುತ್ತೆ. ಬಟ್ ನಾನು ಹೀಗೇನಾದ್ರು ಕುತ್ಕೊಂಡ್ರೆ, ಆ ಗ್ರೆನೇಡ್ ಬ್ಲಾಸ್ಟ್ ಆದ್ರೆ, ನನ್ನ ಮೇಲಿನ ಭಾಗ ಎಲ್ಲ ಚಿದ್ರೆ ಆದ್ರೆ, ವಾಪಸ್ ನವೀನ್ ಅಂತ ಮನೆಗೆ ಏನನ್ನ ಕಳಿಸ್ತಾರೆ. ಎಲ್ಲೋ ಒಂದಿಷ್ಟು ಬಿದ್ದಂತ ಮಾಂಸ ತುಂಡುಗಳನ್ನ ಆರಿಸ್ಕೊಂಡು ಒಂದು ಚೀಲದಲ್ಲಿ ಹಾಕಿ ಮನೆಗೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನ್ಗೆ ಕ್ಷಮಿಸ್ತಾರ. ಕೊನೆ ಪಕ್ಷ ನನ್ನ ಮುಖ ನೋಡೋ ಅವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದ ಅಂತ ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಇಟ್ಟೆ, ದೇವ್ರೇ ನಾನ್ ಸಾಯ್ತೀನಿ ಗೊತ್ತು, ಬಟ್ ನನ್ನ ಮುಖ ಸರಿಯಾಗಿರ್ಲಿ, ಲಾಸ್ಟಿಗೆ ನನ್ನ ತಂದೆ ತಾಯಿಗೆ ನನ್ನ ಮುಖ ನೋಡೋ ಅವಕಾಶ ಮಾಡ್ಕೊಡು ಅಂತಂದು ಹಿಂಗೆ ಬಲಕ್ ಜಿಗಿದೆ. ರೈಟ್ ಸೈಡ್ ಆ ಬೌಲ್ಡರ್ ಏನಿತ್ತು, ಬೌಲ್ಡರ್ ಮತ್ತೆ ಒಂದು ಬಂಕರ್ ಮಧ್ಯೆ ಒಂದು ಸಣ್ಣ ಗ್ಯಾಪ್ ಇತ್ತು, ಅಲ್ಲಿ ಜಿಗಿದ ತಕ್ಷಣ ನನ್ನ ಮೇಲಿನ ಭಾಗ ಅಲ್ಲಿ ಹೊತ್ತು ಕಾಲ್ ಎಕ್ಸ್ಪೋಸ್ ಆಯ್ತು. ಗ್ರೆನೇಡ್ ಟುಕ್ ಆಫ್. ಗ್ರೆನೇಡ್ ಸಿಡಿತು ಅಂತಂದ್ರೆ, ನೀವೇನಾದ್ರೂ ಒಂದು ಬಿಸಿ ಪಾತ್ರೆ ಮುಟ್ಟಿದ್ರೆ ಇಮಿಡಿಯೇಟ್ಲಿ ದ ಪೇನ್ ಏನಾಗುತ್ತೆ, ನಿಮ್ ಬ್ರೈನ್ಗೆ ರೀಚ್ ಆಗುತ್ತೆ, ಗೊತ್ತಾಗ್ಬಿಡುತ್ತೆ ನಿಮ್ಗೆ ಪೇನ್ ಆಗ್ತಿದ್ರೆ ಕೈ ತಕ್ಕೊಂತೀರ. ಬಟ್ ಗ್ರೆನೇಡ್ ಸಿಡಿದಾಗ ನನಗೊಂದು 15 ಸೆಕೆಂಡ್ ಏನು ಗೊತ್ತಾಗಿಲ್ಲ. ನಾನು ಬದುಕಿದ್ದೀನೋ ಸತ್ತಿದ್ದೀನೋ, ಯಾವ ಸ್ಟೇಟ್ ಅಲ್ಲಿ ಇದ್ದೀನಿ ಏನು ಗೊತ್ತಾಗ್ತಾ ಇಲ್ಲ. ಆ ಬಂಕರ್ ಏನಿತ್ತು ಅದು ಫುಲ್ ಕೊಲಾಪ್ಸ್ ಆಗ್ಬಿಟ್ಟಿದೆ. ಕಿವಿಯಲ್ಲಿ ಫುಲ್ ಈ ಗುಯ್ಗುಟ್ಟ ಸೌಂಡ್ ಅಂತ ಹೇಳ್ತಾರಲ್ಲ ಅದು ಬರ್ತಾ ಇದೆ. ಎಲ್ಲಾ ಕಡೆ ಡಸ್ಟ್ ಆಗ್ಬಿಟ್ಟಿದೆ. ಸ್ಮೆಲ್ ಆಫ್ ಕಾರ್ಡೈಟ್ ಅಂತ ಹೇಳ್ತೀವಿ, ಸ್ಮೆಲ್ ಆಫ್ ಕಾರ್ಡೈಟ್ ಬರ್ತಾ ಇದೆ. ಬಲಗಡೆ ಇದ್ದಂತ ಬಂಕರ್ಗೆಲ್ಲ ರಕ್ತದ ಚೀಟಗಳು ಸಿಡಿದಿದ್ದಾವೆ. 15 ಸೆಕೆಂಡ್ ಲೇಟರ್ ನಂತರ ನಂಗೆ ಏನೋ ಒಂಥರ ಅನಿಸ್ತಾ ಇದೆ, ಅವ್ರು ನಮ್ಮ ಶತ್ರುಗಳು ನಮ್ಮ ಹತ್ರ ಓಡ್ ಬರ್ತಾ ಇದ್ರು. ಕೌಂಟರ್ ಅಟ್ಯಾಕ್ ಅಂತ ಹೇಳಿ, ನಾವು ಮಾಡೋದು ಅಟ್ಯಾಕ್, ಅವ್ರ ಕೌಂಟರ್ ಅಟ್ಯಾಕ್. ಅವ್ರು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಓಡ್ ಬರ್ತಾ ಇದ್ದಾರೆ. ಸುಮಾರು ಜನ ನಮ್ಮ ಹತ್ರ ಓಡ್ ಬರ್ತಾ ಇದ್ದಾರೆ ಆ ಬಂಕರ್ನ ವಶಪಡಿಸ್ಕೊಳ್ಳಿ. ಸೊ ಅವಾಗ ನಾನು ಏನ್ ಕಾಣ್ತೀನಿ ಅಂದ್ರೆ 15 ಸೆಕೆಂಡ್ಸ್ ಲೇಟರ್ ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಓಡ್ ಬರ್ತಾ ಇದ್ರೆ, ಫೈರ್ ಮಾಡ್ತಾ 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 ಆ ಕಡೆ ಫೈರ್ ಮಾಡ್ತಾ ಬಂದ್ ಅಲ್ಲಿ ನಿಂತ್ಕೊಂತಾರೆ.
ಬಂದ್ ನಿಂತ್ಕೊಂಡು ಮೊದಲನೇ ಮಾತು ಅವ್ರು ಹೇಳಿದ್ದು, ನವೀನ್ ತು ಡರ್ನಾ ನೈ ಮೈ ಆಗ್ಯಾವ, ನೀನ್ ಹೆದರ್ಬೇಡ, ನಾನು ಬಂದಿದ್ದೆ ಅಂತ. ನಾನು ಕಣ್ಬಿಟ್ಟು ನೋಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಎದುರು ಅವ್ರು ಫೈರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರನ್ನ ನೋಡಿದ ತಕ್ಷಣ ನನಗೆ ಅವಾಗ ಅನ್ಸತ್ ನಾನು ಬದುಕಿದ್ದೀನಿ ಅಂತ. ನಾನು AK-47 ಲೆಫ್ಟ್ ಸೈಡ್ ಬಿದ್ದಿತ್ತು, ನಾನು ಅದನ್ನ ತಗೊಂಡೆ, ನಾನು ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನ್ನ ಜವಾನ್ಸಿಗೆ ಗೊತ್ತಾಯ್ತು ನವೀನ್ ಸಾಬಿಗೆ ಪೆಟ್ಟು ಬಿದ್ದಿದೆ ಅಂತ, ಅವರು ಫೈರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹೇಗೋ ಮಾಡಿ ಆ ಕೌಂಟರ್ ಅಟ್ಯಾಕ್ ನ ತಡಿತೀವಿ. ಅಲ್ಲಿಂದ ನನ್ನ ಸುಮಾರು ಒಂದು 15 ಮೀಟರ್ ಕೆಳಗೆ ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕ್ಯಾಪ್ಟನ್ ವಿಕ್ರಮ್ ಅದ 2 ಕಾಲಿಗೆ ಪೆಟ್ಟು ಬಿದ್ದಿದೆ, ನಾನು ಎದ್ದಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ, ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ತಾರೆ. ಸುಮಾರು ಒಂದು 15 ಮೀಟರ್ ಕೆಳಗಡೆ ಬಿಟ್ಟು, ನೀನ್ ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನು ಮೇಲೆ ಯುದ್ಧವನ್ನ ಮುಂದುವರಿಸ್ತೀನಿ. ಸುಮಾರು ಜನ ಶೇರ್ಷಾ ಅಂತ ಒಂದು ಮೂವಿ ಬಂದಿತ್ತು, ವಿಕ್ರಮ್ ಬತ್ರ ಅವ್ರ ಬಯೋಪಿಕ್ ಅದು. ಅದರಲ್ಲಿ ಈ ಸೀನ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ನನಗೆ ಹೇಗೆ ಪೆಟ್ಟು ಬೀಳುತ್ತೆ, ಅವ್ರನ್ನ ಹೇಗೆ ರೆಸ್ಕ್ಯೂ ಮಾಡ್ತಾರೆ, ಅವ್ರು ನನ್ನ ಕೆಳಗೆ ಹೋಗಿ ಟ್ರೀಟ್ಮೆಂಟ್ ತಗೋ ಅಂತ ಹೇಳ್ತಾರೆ. ನಾನು ಸರ್ ಮುಜೆ ನಿಚೆ ಮತ್ ಬೇಜೋ ಮುಜೆ ಲಡನಾ ಹೈ ಸರ್, ಐ ವಾಂಟ್ ಟು ಫೈಟ್ ಅಂತ ಇದ್ದೀನಿ, ಡೋಂಟ್ ಸೆಂಡ್ ಮಿ ಡೌನ್ ಅಂತ. ಅದು ಏನಕ್ಕೆ ಅಂದ್ರೆ ಇವತ್ತು ಕುತ್ಕೊಂಡು ಯೋಚನೆ ಮಾಡಿದ್ರೆ ಅನ್ಸುತ್ತೆ ನನಗೆ, ಅಲ್ಲಿದ್ದು ಏನ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ ನಾನು. ಎದ್ದಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ, ಓಡಕ್ಕಾಗಲ್ಲ, ಅಲ್ಲಿದ್ದು ಏನ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ ಗೊತ್ತಿಲ್ಲ. ಬಟ್ ದ ಫ್ಯಾಕ್ಟ್ ದ್ಯಾಟ್ ನಾನಲ್ಲಿ ನನ್ನ ಜವಾನ್ಸಿಗೆ, ನನ್ನ ಸೋಲ್ಜರ್ಸಿಗೆ ಪ್ರಾಮಿಸ್ ಮಾಡಿದ್ದೆ, ಆ ಬೆಟ್ಟವನ್ನ ಬಿಟ್ಟು ಭಾರತದ ಬಾವುಟ ಹಾರಿಸೋವರೆಗೂ ನಾನು ವಾಪಸ್ ಬರಲ್ಲ ಅಂತ ಹೇಳಿದ್ನಲ್ಲ, ದಟ್ ಈಸ್ ದ ರೀಸನ್ ಐ ಡಿಂಟ್ ವಾಂಟ್ ಟು ಕಮ್ ಡೌನ್. ಅದಕ್ಕೋಸ್ಕರ ನಾನು ಕೆಳಗೆ ಬರಕ್ಕೆ ಇಷ್ಟ ಇರಲಿಲ್ಲ. ಬಟ್ ಅವ್ರು ನಾನು ಸೀನಿಯರ್ ಆಗಿರೋದ್ರಿಂದ ನನ್ನ ಕೆಳಗೆ ಕಳಿಸ್ತಾರೆ. ಸೊ ಅಲ್ಲಿಂದ ಒಂದು 150 ಮೀಟರ್ ಕ್ರಾಲ್ ಮಾಡ್ತೀನಿ ನಾನು. ತವಳ್ತಾ ಬರ್ತೀನಿ. ಒಂದು ಬಂಡೆಗಲ್ಲ ಹಿಂದೆ ಬಂದು ಕುತ್ಕೊಂತೀನಿ. ನನ್ನ ಕಾಲಿನ ಸ್ಟೇಟ್ ಏನಾಗಿದೆ ಅಂದ್ರೆ, ಇಟ್ ವಾಸ್ ವೆರಿ ಬ್ಯಾಡ್. ಬಲಗಾಲ್ ಫುಲ್ ಜೋತಾಡ್ತಾ ಇದೆ. ಯಾರಾದ್ರೂ ಸ್ವಲ್ಪ ಪ್ರೆಷರ್ ಹಿಡಿದು ಎಳೆದಿದ್ರೆ ಕಿತ್ಕೊಂಡ್ ಬಂದ್ಬಿಡ್ತಿತ್ತು, ಆ ಸ್ಟೇಟ್ ಅಲ್ಲಿ ಇದೀನಿ. ನನ್ನ ಜವಾನ್ ಒಬ್ಬನ್ ಹೊತ್ಕೊಂತಾನೆ, ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳು ಓಡ್ತಾ ಇದ್ದಾನೆ. ಅಷ್ಟೊಳಗೆ ಅವ್ರು ಫೈರ್ ಮಾಡ್ತಾ ಇದಾರೆ, ಮೇಲ್ ಕುತ್ಕೊಂಡು ನಮ್ಮ ಶತ್ರುಗಳು ಫೈರ್ ಮಾಡೋದು, ಆ ಬುಲೆಟ್ ಹೋಗಿ ಐಸಲ್ಲಿ ಸಿಡಿಯೋದು ಕಾಣ್ತಾ ಇದ್ದಾನೆ. ಆ ಸಮಯದಲ್ಲಿ ನಮ್ಗೆ ಗೊತ್ತಾಗಲ್ಲ ಏನ್ ಸಾಧ್ಯ, ಏನ್ ಅಸಾಧ್ಯ, ಏನ್ ವಾಟ್ ಇಸ್ ಪಾಸಿಬಲ್, ವಾಟ್ಸ್ ನಾಟ್ ಪಾಸಿಬಲ್, ಯು ಡೋಂಟ್ ರಿಯಲೈಸ್. ಅವ್ನು ಹೊತ್ಕೊಂಡು ಓಡ್ ಬರ್ತಾ ಇದ್ದಾನೆ, ಬೀಳ್ತಾ ಇದ್ದಾನೆ, ಎದ್ದೇಳ್ತಾನೆ, ಮತ್ತೆ ಓಡ್ತಾ ಇದ್ದಾನೆ. ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ, ನನ್ನ ಕಾಲೇನಾದ್ರೂ ಕಿತ್ಕೊಂಡು ಬಿದ್ದು ಬಿಡ್ತಾ, ಅದನ್ನ ತಗೊಂಡು ಹೋಗೋಣ, ನಾನು ಕೆಳಗೆ ಹೋಗಿ ಡಾಕ್ಟರ್ ಹೊಲಿಯಪ್ಪ ಅಂತ ಹೇಳೋಣ ನಾನು. ಸೊ ಐ ವಾಸ್ ಇನ್ ದ್ಯಾಟ್ ಫ್ರೇಮ್ ಆಫ್ ಮೈಂಡ್. ಇಮ್ಯಾಜಿನ್ ಮಾಡಿ, ಬೆಳಗಿನ ಜಾವ ಪೆಟ್ಟು ಬಿದ್ದಿದೆ, ನನಗೆ ಫುಲ್ ಕೆಳಗೆ ಕರ್ಕೊಂಡ್ ಬಂದಾಗ ರಾತ್ರಿ ಹೋಗ್ಬಿಟ್ಟಿದೆ. ಸುಮಾರು ಇನ್ಫೆಕ್ಷನ್ ಆಗಿದೆ, ಕಾಲ ರಕ್ತ ಫುಲ್ ಸೋರ್ಬಿಟ್ಟಿದೆ. ಅಲ್ಲಿ ಡಾಕ್ಟರ್ ನೋಡಿದ ತಕ್ಷಣ ಹೇಳ್ತಾರೆ, ಇಟ್ಸ್ ಅ ಮೆರಾಕಲ್ ಯು ಹ್ಯಾವ್ ಸರ್ವೈವ್ಡ್. ನೀನ್ ಹೆಂಗ್ ಸರ್ವೈವ್ ಆಗಿದೆ, ಇಟ್ಸ್ ಅ ಮೆರಾಕಲ್. ಇದೊಂದು ಅಸಾಧಾರಣ ಮಾತು, ನೀನು ಇನ್ನೂ ಬದುಕಿರೋದು. ನಿಂಗೆ ಅರ್ಲಿಯೆಸ್ಟ್ ಪಾಸಿಬಲ್ ಅಪಾರ್ಚುನಿಟಿ, ನಿನ್ನನ್ನ ಶ್ರೀನಗರಿಗೆ, ಉದಂಪುರಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ಅಲ್ಲಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ನನ್ನ ಶ್ರೀನಗರ ಉದಂಪುರ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇನ್ಫೆಕ್ಷನ್ ಕಂಟ್ರೋಲ್ ಬರಲ್ಲ. ಅಲ್ಲಿಂದ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. ಡೆಲ್ಲಿಯಲ್ಲಿ ಸುಮಾರು ಒಂದು 21 ತಿಂಗಳು ಹಾಸ್ಪಿಟಲ್ ಇದ್ದೆ. ಒಂದು 8 ಮೇಜರ್ ಸರ್ಜರಿ ಆಗುತ್ತೆ. ಅದಾದ ನಂತರ ಸರ್ಜಿಕಲಿ ಇನ್ನೇನು ಇಂಪ್ರೂವ್ ಮಾಡೋಕ್ಕಾಗಲ್ಲ, ಇನ್ನೇನು ಗುಣ ಮಾಡ್ಲಿಕ್ಕಾಗಲ್ಲ ಅನ್ನೋ ಸಮಯದಲ್ಲಿ ನನ್ನ ಮೆಡಿಕಲಿ ಅನ್ಫಿಟ್ ಅಂತ ಹೇಳ್ತಾರೆ. ಅಂದ್ರೆ ಸೈನ್ಯದಿಂದ ನನ್ನನ್ನು ಬಿಡುಗಡೆ ಮಾಡಿಕೊಡಪ್ಪ. ದೇಶದ ಸೇನೆಯಲ್ಲಿ ತಾವು ತೋರಿದಂತಹ ಒಂದು ಸೇವೆಗೋಸ್ಕರ ನಿಮಗೆ ಸೇನಾ ಪ್ರಶಸ್ತಿಯನ್ನ ನೀಡ್ತಾರೆ ಸರ್. ಅದ್ರ ಬಗ್ಗೆ ನಿಮ್ಮ ಭಾವನೆ ಏನು ಸರ್? ಅದನ್ನು ಈಸ್ಕೋಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಮೂಡಿದಂತಹ ಕೆಲವೊಂದು ಆಲೋಚನೆಗಳಾಗಿರ್ಲಿ, ಅಥವಾ ನಿಮ್ಗೆ ಏನು ಮೂಡ್ತು ಸರ್ ಆ ಟೈಮಲ್ಲಿ? ಓಕೆ, ಫ್ರಾಂಕ್ಲಿ ಹೇಳಬೇಕಂದ್ರೆ, ನಾನು ಹೇಳಿದಾಗೆ 21 ತಿಂಗಳು ಹಾಸ್ಪಿಟಲ್ ಇದ್ದೆ. ಆ ಟೈಮಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಅದು ಸೇನಾ ಮೆಡಲ್ ಗ್ಯಾಲೆಂಟ್ರಿ ಅಂತ ಹೇಳ್ತೀವಿ, ಅದು ಅವಾರ್ಡ್ ಅದು ನಿಮ್ಗೆ ಸಿಕ್ಕಿದೆ ಅಂತ ಗೊತ್ತಾಯ್ತು. ಬಟ್ ಆ ಸ್ಟೇಟ್ ನಾನು ಯಾವ ಸ್ಟೇಟಲ್ಲಿ ಇದ್ದೆ ಯಾವಾಗ ಅಂತಂದ್ರೆ, 2 ಕಾಲಿಗೆ ಪೆಟ್ಟು ಬಿದ್ದಿರೋದ್ರಿಂದ ನಾನು ಬೆಡ್ ರಿಡನ್ ಅಂತ ಹೇಳ್ತೀವಲ್ಲ, ಆ ಒಂದು ಪರಿಸ್ಥಿತಿಯಲ್ಲಿದ್ದೆ. ಹಾಗಾಗಿ ಆ ಒಂದು ಅವಾರ್ಡ್ ಸೆರೆಮನಿಗೆ ನಾನು ಹೋಗೋಕ್ಕಾಗಲಿಲ್ಲ. ಬಟ್ ಸೇನಾ ಮೆಡಲ್ ಸಿಕ್ಕಿದೆ ಅಂತಂದ್ರೆ ನೋಡಿ, ಇವಾಗ ನಾನು ಯುದ್ಧ ಮಾಡಿದ್ದು, ನಾನು ಸೈನಿಕ್ ಸೇರ್ಕೊಂಡಿದ್ದೆ ಯಾವುದೋ ಒಂದು ಪರ್ಪಸ್ ಇಂದ ಸೇರ್ಕೊಂಡಿದ್ದೆ. ಹೇಳ್ಬೇಕು ಅಂದ್ರೆ ಜನ ನನಗೆ ಅನ್ಫಾರ್ಚುನೇಟ್ ಅಂತ ಕರೀತಾರೆ. ನವೀನ್, ಹೌ ಅನ್ಫಾರ್ಚುನೇಟ್, ನಿಂದು ಎಷ್ಟು ದುರದೃಷ್ಟ. ನೀನು ಸೇನೆ ಜಾಯ್ನ್ ಆಗ್ಬೇಕಂತಿದ್ದಿ, 1 ವರ್ಷ ಟ್ರೈನಿಂಗ್ ಮಾಡ್ತೀಯಾ, 6 ತಿಂಗಳು ಸರ್ವಿಸ್ ಆಗುತ್ತೆ. 6 ತಿಂಗಳ ಸರ್ವಿಸ್ ಅಲ್ಲಿ ನಂತರ ಪೆಟ್ಟು ಬೀಳುತ್ತೆ ನಿನಗೆ, 21 ತಿಂಗಳು ಹಾಸ್ಪಿಟಲ್ ಅಲ್ಲಿ ಇರ್ತೀಯ. ಅದಾದ ನಂತರ ಜೀವನ ಪರ್ಯಂತ ಕೊಂಡ್ಕೊಂಡು ಓಡಾಡಂಗಾಗುತ್ತೆ. ಎಷ್ಟು ದುರಾದೃಷ್ಟ ಅಂತ ಹೇಳ್ತಾರೆ. ನಾನು ಯಾವತ್ತೂ ದುರಾದೃಷ್ಟ ಅಂತ ಕರ್ಕೊಂಡು, ಐ ಆಮ್ ದ ಮೋಸ್ಟ್ ಫಾರ್ಚುನೇಟ್ ಪರ್ಸನ್ ಅಂತ ಕರ್ಕೊಂತೀನಿ. ಯಾಕಂದ್ರೆ ದೇವ್ರು ನನಗೆ, ನಾನೇನು ಅನ್ಕೊಂಡಿದ್ದೆ, ನಾನು ಯೂನಿಫಾರ್ಮ್ ಹಾಕೋಬೇಕು, ಸೈನ್ಯ ಸೇರ್ಬೇಕು ಅಂತ, ಆ ಒಂದು ಅವಕಾಶ ಮಾಡಿಕೊಟ್ರು. ಯುದ್ಧದಲ್ಲಿ ನನಗೆ ಸೆಲೆಕ್ಟ್ ಆಗಿರಲಿಲ್ಲ, ನಾನು ವಾಲಂಟಿಯರ್ ಮಾಡಿದ್ರು ನಂಗೆ ಸಿಗುತ್ತಾನೆ ಗ್ಯಾರಂಟಿ ಇರಲಿಲ್ಲ. ಬಟ್ ಸ್ಟಿಲ್ ಆ ದೇವ್ರ ದಯದಿಂದ ನನಗೊಂದು ಅವಕಾಶ ಸಿಕ್ತು. ಭಾರತೀಯ ಈ ದೇಶಕ್ಕೆ ಏನಾದರೂ ಒಂದು ಸಣ್ಣ ಕೊಡುಗೆ ಕೊಡೋಕ್ಕೆ. ಅದರಲ್ಲಿ ಇಂದ ಬಾರ್ಗೇನ್ ಒಂದಿಷ್ಟು ಪೆಟ್ಟು ಬಿದ್ದಿರ್ಬೋದು, ಬಟ್ ಒಂದು ಅವಕಾಶ ಸಿಕ್ತು ನನಗೆ ಮಾಡ್ಲಿಕ್ಕೆ. ಸೊ ಐ ಕನ್ಸಿಡರ್ ಮೈ ಸೆಲ್ಫ್ ದ ಮೋಸ್ಟ್ ಫಾರ್ಚುನೇಟ್ ಪರ್ಸನ್. ಜನರು, ನಾನು ಎಷ್ಟೋ ಸಲ ಇವೆಂಟ್ ಹೋದಾಗ ನನ್ಕಿಂತ ಹಿರಿಯರು ಬಂದು ನನ್ನ ಕಾಲ್ ಮುಟ್ಟಕ್ಕೆ ನೋಡ್ತಾರೆ. ನಾನು ಎಷ್ಟೋ ಜನ ರೋಡಲ್ಲಿ ಹೋಗ್ಬೇಕಾದ್ರೆ ಗೊತ್ತಿದ್ದವ್ರಿಗೆ ಯಾವ್ದಾರ ಒಂದು ಇವೆಂಟ್ ಅಲ್ಲಿ ಆರತಿ ಬಂದ್ ಮಾಡ್ತಾರೆ. ಅದನ್ನ ನಾನು ನಿಜವಾದ ನಾನು ವಾಟ್ ಎವರ್ ಅರ್ನ್ಡ್ ಅಂದ್ರೆ ಇಟ್ಸ್ ನಾಟ್ ಸೇನಾ ಮೆಡಲ್. ಆ ಒಂದು ಅದೇನ್ ಈ ಜನರ ಪ್ರೀತಿ ಏನಿದಲ್ಲ, ದಟ್ ಇಸ್ ವಾಟ್ ಐ ವಾಂಟ್. ಸೇನಾ ಮೆಡಲ್ ವಾಸ್ ಜಸ್ಟ್ ಅ ಬೈ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಅದೇನೋ ಇದನ್ನ ಕೊಟ್ಟ ಅದಕ್ಕೆ ನಾನು ಇಟ್ ಇಸ್ ಜಸ್ಟ್
ಇಟ್ಸ್ ಒನ್ ಆಫ್ ದ ರೆಕಗ್ನಿಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ನಾಟ್ ನಥಿಂಗ್ ಮೋರ್ ನಥಿಂಗ್ ಮೋರ್ ದ್ಯಾನ್ ದಟ್. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಇವತ್ತಿನ ದಿನಗಳಲ್ಲಿ ನಮ್ಮ ಯುವಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯುವಕರು ನಮ್ಮ ಮಿಲಿಟರಿಗೆ ಸೇರಬೇಕು ಅನ್ನುವಂತಹ ಯುವಕರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಓಕೆ, ನಂಗೆ ಸುಮಾರು ಜನ ಕಾಲ್ ಮಾಡಿ ಕೇಳ್ತಿರ್ತಾರೆ ಹಿಂಗೆ, ನಾವು ಅಂದ್ರೆ ನಾಟ್ ಅ ಸ್ಟ್ರಕ್ಚರ್ಡ್ ವೇ ನಾನು ಸುಮಾರು ಜನ ಗೈಡ್ ಮಾಡ್ತಾ ಇರ್ತೀನಿ, ಫೋನ್ ಮಾಡಿ ಕೇಳ್ತಿರ್ತಾರೆ SSB ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡಬೇಕು ಅದನ್ನೆಲ್ಲ ಕೇಳ್ತಾ ಇರ್ತಾರೆ. ಒಂದು 2 ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಯಾರ್ಯಾರು ಸೈನಿಕ ಸೇರ್ಬೇಕಂತಿದ್ದೀರಲ್ಲ, ಜಸ್ಟ್ ವರ್ಡ್ ಆಫ್ ಕಾಷನ್ ಅಂತ ಏನು ಹೇಳ್ತೀವಿ, ಇಟ್ಸ್ ಜಸ್ಟ್ ನಾಟ್ ಒನ್ ಜಾಬ್. ಇದೊಂದು ಮೀನ್ಸ್ ಆಫ್ ಲಿವಿಂಗ್. ಇದು ಹೆಂಗೆ ಅಂತಂದ್ರೆ, ಸೈನ್ಯಕ್ಕೆ ಯಾರು ಸೇರ್ಬೇಕು ಅಂತಂದ್ರೆ, ಯಾಕಂದ್ರೆ ಸಾಕಷ್ಟು ಕಷ್ಟಗಳು ಬರ್ತಾವೆ ಸೈನಿಕ ಸೇರ್ಬೇಕಾದ್ರೆ. ಟ್ರೈನಿಂಗ್ ಅಲ್ಲಿ ಇರ್ಬೋದು, ಸರ್ವಿಸ್ ಅಲ್ಲಿ ಇರ್ಬೋದು, ಪ್ರತಿ 2 ವರ್ಷಕ್ಕೂ ನೀವು ಟ್ರಾನ್ಸ್ಫರ್ ಆಗುತ್ತೆ. ಅದು ನೀವು ಹೆಸರು ಕೇಳಿರೋದೇ ಇಲ್ಲ, ಮ್ಯಾಪ್ ಅಲ್ಲಿ ನೀವು ಹುಡುಕಿದ್ರೆ ಅಂತವು ಸಿಗ್ತವೋ ಇಲ್ಲ, ಅಂತ ಊರು ಅಂತ ಸ್ಟೇಷನ್ಗೆ ನಿಮಗೆ ಪೋಸ್ಟಿಂಗ್ ಆಗುತ್ತೆ. ಪ್ರತಿ 2 ವರ್ಷಕ್ಕೂ ನೀವು ಶಿಫ್ಟ್ ಮಾಡಿ ಹೋಗ್ಬೇಕು. ಆಲ್ಟರ್ನೇಟ್ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಇರೋಕ್ಕಾಗಲ್ಲ. ನೀವು ಯಾವುದೇ ಇವೆಂಟ್ಗೆ ನಿಮ್ಮ ಮನೇಲಿ ಯಾವುದೋ ಒಂದು ಹಬ್ಬ ಇದಕ್ಕಾದ್ರೆ, ಯಾವುದೇ ಒಂದು ಇವೆಂಟ್ ಆದ್ರೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಸೊ ಇಟ್ ಕಮ್ಸ್ ವಿತ್ ಲಾಟ್ ಆಫ್ ಡಿಫಿಕಲ್ಟೀಸ್. ಯಾರಿಗೆ ಪ್ಯಾಷನ್ ಇದೆನೋ ಅವ್ರು ಮಾತ್ರ ಜಾಯ್ನ್ ಆಗಬೇಕು. ದೇಶ ಸೇವೆ ಮಾಡಬೇಕು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅನ್ನೋರು ಮಾತ್ರ, ಐ ಆಮ್ ರೆಡಿ ಟು ಫೇಸ್ ದೋಸ್ ಕಾನ್ಸಿಕ್ವೆನ್ಸಸ್ ಅನ್ನೋರು ಮಾತ್ರ, ಪ್ಯಾಷನ್ ಇದ್ದವ್ರು ಮಾತ್ರ, ಯೂನಿಫಾರ್ಮ್ ಹಾಕೋಬೇಕು ಅನ್ನೋರು ಮಾತ್ರ ಸೇರ್ಕೋಬೇಕು. ಸುಮ್ಮನೆ ಟಿವಿಯಲ್ಲಿ ನೋಡ್ತೀವಿ ಅಂತ ಹೋಗಿ ಸೇರ್ಕೊಂಡ್ಬಿಡೋದು, ಯಾರ್ದೋ ಕತೆ ಕೇಳಿದಂತ ಹೋಗಿ ಸೇರ್ಕೊಂಡ್ಬಿಡೋದಲ್ಲ ಮೊದಲನೇದು. ಎರಡನೇದೇನು ಅಂತಂದ್ರೆ, ನಾನಾಗ್ಲಿ ಹೇಳಿದಾಗೆ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡ್ತಾರೆ ನನಗೆ ಸೈನಿಕ್ ಸೇರ್ಬೇಕು ಅಂತ. ನಾನು 98% ಇಸ್ ದ ರಿಜೆಕ್ಷನ್ ರೇಟ್. ಎಲ್ಲೋ 100ದಲ್ಲಿ 1-2 ಸೆಲೆಕ್ಟ್ ಆಗ್ತಾರೆ. ಸೊ ಹಂಗ ದಟ್ ಡಸಂಟ್ ಮೀನ್ ಯುವರ್ ಗುಡ್ ಫಾರ್ ನಥಿಂಗ್. ಅಂದ್ರೆ ನೀವು ಎಷ್ಟು ಜನ ನಂಗೆ ಫೋನ್ ಸೆಲೆಕ್ಟ್ ಆಗ್ಲಿಲ್ಲ ಫೋನ್ ಮಾಡಿ ಹೇಳ್ತಾರೆ, ಸರ್ ನನ್ನ ಜೀವನ ಮುಗೀತು, ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ, ಐ ಆಮ್ ಗುಡ್ ಫಾರ್ ನಥಿಂಗ್ ಅಂತ. ಇಟ್ಸ್ ನಾಟ್ ಸೊ. ಆರ್ಮಿದವರು, ಡಿಫೆನ್ಸ್ನವರು ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ರೈಟೀರಿಯಾ ಹಿಡ್ಕೊಂಡು ಹುಡುಕ್ತಾ ಇದ್ದಾರೆ. ಓಕೆ, ನೀವು ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ದಟ್ ಡಸಂಟ್ ಮೀನ್ ಯು ಆರ್ ಗುಡ್ ಫಾರ್ ನಥಿಂಗ್. ದಟ್ ಓನ್ಲಿ ಮೀನ್ಸ್ ಯು ಆರ್ ನಾಟ್ ಗುಡ್ ಫಾರ್ ಆರ್ಮಿ. ನೀವು ಹೊರಗಡೆ ಇನ್ನು ಯು ಆರ್ ಮೇ ಬಿ ಮೋರ್ ಸೂಟೇಬಲ್ ಫಾರ್ ಸಮಥಿಂಗ್ ಎಲ್ಸ್ ಔಟ್ ಸೈಡ್. ನೀವು ಅದಕ್ಕಿಂತ ಚೆನ್ನಾಗಿ, ಎಲ್ಲರಿಗಿಂತ ಚೆನ್ನಾಗಿ ಹೊರಗಡೆ ಏನಾದ್ರು ಬೇರೆ ಮಾಡ್ಬೋದು, ಬಟ್ ಆರ್ಮಿಗೆ ಸೂಟ್ ಆಗ್ಲಿಕ್ಕಿಲ್ಲ ಅಂತ. ಆಮೇಲೆ ನೀವು ಆರ್ಮಿ ಸೇರ್ಕೊಂಡೇ ದೇಶ ಸೇವೆ ಮಾಡಬೇಕು ಅಂತ ಏನಿಲ್ಲ. ನೀವು ಹೊರಗಡೆ ಇದ್ದು ಕೂಡ ದೇಶ ಸೇವೆ ಮಾಡೋಷ್ಟು ಹಲವಾರು ರೀತಿ ಸರ್ವಿಸ್ಗಳಿದ್ದಾವೆ. ಸೊ ಗೆಟ್ ಇನ್ ಟು ದಟ್. ಇಫ್ ಯು ಗೆಟ್ ಸೆಲೆಕ್ಟೆಡ್, ಇಫ್ ಯು ವಾಂಟ್ ಟು ಜಾಯ್ನ್ ದ ಡಿಫೆನ್ಸ್ ಫೋರ್ಸಸ್, ಪ್ಯಾಷನ್ ಇದ್ರೆ ಮಾತ್ರ ಜಾಯ್ನ್ ಆಗಿ. ಆಮೇಲೆ ನೀವು ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ನಿಮ್ಮ ಜೀವನ ಮುಗೀತು ಅಂತ ದಯವಿಟ್ಟು ಅನ್ಕೊಳ್ಕೋಬೇಡಿ. ಅಲ್ಲಿಂದ ನಿಮ್ಮ ಜೀವನ, ಹೊಸ ಜೀವನ ಸ್ಟಾರ್ಟ್ ಅಂತ ಅನ್ಕೊಂಡು ಯಾವ ರೀತಿ ಸಾಧ್ಯನೋ ಆ ರೀತಿಯಲ್ಲಿ ದೇಶ ಸೇವೆ ಮಾಡೋಕ್ಕೆ ತೊಡಗಿಸ್ಕೊಳ್ಳಿ. ಇವತ್ತಿನ ದಿನ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ನಿಮ್ಮ ಸಂದೇಶ ಏನು ಸರ್? ದೇಶ ಕಟ್ಟುವುದಕ್ಕೆ ತಮ್ಮ ಸಂದೇಶ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ, ಆಗಲೇ ಹೇಳಿದಾಗ ನಾನು 7ನೇ ತಾರೀಕು ಜುಲೈ 1999ರಲ್ಲಿ ನಂಗೆ ಪೆಟ್ಟು ಬಿದ್ದಿದ್ದು. ಅದೇ ದಿನ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ತಿರ್ಕೊಂಡಿದ್ದು. ಅದಾದ ನಂತರ ನಂಗೆ ಪೆಟ್ಟು ಬಿದ್ದ ನಂತರ ಸಾಕಷ್ಟು ಕಷ್ಟವನ್ನ ಪಟ್ಟೆ. ನಂಗೆ ನೋವಾಗಿದ್ದಿರ್ಬೋದು, ಅಲ್ಲಿಂದ ಟ್ರೀಟ್ಮೆಂಟ್ ಟೈಮಲ್ಲಿ, ಆಪರೇಷನ್ ಟೈಮಲ್ಲಿ, ಅದಾದ ಬಿಡುಗಡೆ ಆದ್ಮೇಲೆ ಫಿಸಿಯೋಥೆರಪಿ, ಇದನ್ನೆಲ್ಲ ಆದಾಗ ಬಹಳನೇ ನೋವು ಅನುಭವಿಸಿದ್ದೆ. ಆಮೇಲೆ ಹೊರಗಡೆ ಸಮಾಜದಲ್ಲಿ ಇರೋದು ನೋಡಿ ಒಂದೊಂದ್ಸಲ ಬೇಜಾರಾಗ್ತಿದ್ದೆ, ಏನಪ್ಪ ಈ ಹೊರಗಡೆ ಹಿಂಗೆ ನಡೀತಾ ಇತ್ತಲ್ಲ, ಇದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ಅನಿಸ್ತಾ ಇತ್ತು. ಬಟ್ 20 ವರ್ಷದ ನಂತರ, ಅಂದ್ರೆ 7ನೇ ತಾರೀಕು ಜುಲೈ 2019 ಕರೆಕ್ಟ್ 20 ವರ್ಷದ ನಂತರ, ಅದೇ ದಿನ ನಮ್ಮ ಎಂಟೈರ್ ಯೂನಿಟ್ ನ ಹೆಲಿಕಾಪ್ಟರ್ ಕರ್ಕೊಂಡೋಗಿ 4875 ಮೇಲೆ ಬಿಡ್ತಾರೆ. ಸುಮಾರು ಒಂದು 3 ಗಂಟೆ ಕಾಲ ನಾವಲ್ಲಿರ್ತೀವಿ. ನಾನಲ್ಲಿ ಕೆಳಗೆ ಇಳಿದಾಗ, ಹೆಲಿಕಾಪ್ಟರ್ ಕೆಳಗೆ ಇಳಿದಾಗ 17,000 ಅಡಿ ಎತ್ತರದಲ್ಲಿ ಭಾರತದ ಬಾವುಟವನ್ನ ರಾಜ್ಯಾರೋಷವಾಗಿ ಹಾರಾಡೋದನ್ನ ಕಂಡೆ. ಅಲ್ಲಿ ಕೆಳಗೆ ನಿಂತ್ಕೊಂಡು ನಾನು ಅನ್ಕೊಂಡೆ, ಈ ಒಂದು ಭಾರತದ ಬಾವುಟ ಇಲ್ಲಿ ಹಾರಿಸ್ಲಿಕ್ಕೆ ನಂದು ಒಂದು ಸಣ್ಣ ಅಳಿಲ್ ಸೇವೆ ಇದೆ ಅಂತ ನಿಂತ್ಕೊಂಡು ಕೆಳಗೆ ಸಲ್ಯೂಟ್ ಮಾಡಿದ್ನಲ್ಲ, ಅವಾಗ ನನಗೆ ಅನ್ಕೊಂಡೆ ನನ್ನ ಜೀವನ ಸಾರ್ಥಕ ಆಯ್ತು. ಸೊ ನಾನು ಯಂಗ್ಸ್ಟರ್ಸ್ ಹೇಳಕ್ ಇದೆ ಇಷ್ಟಪಡ್ತೀನಿ, ನಿಮ್ಮ ಏಮ್ಸ್ ಅಂಡ್ ಅಂಬಿಷನ್ಸ್ ಹೇಗಿರ್ಬೇಕು ಅಂತಂದ್ರೆ, ಲೋ ಅಂಬಿಷನ್ ಇಸ್ ಅ ಕ್ರೈಮ್ ಅಂತ ಹೇಳ್ತಾರೆ. ಇಂಡೀಡ್ ಇಟ್ಸ್ ಅ ಕ್ರೈಮ್. ನೀವು ಸಣ್ಣ ಆಸೆಗಳನ್ನ ಯಾಕೆ ಇಟ್ಕೊಂತೀರಿ? ಆಸೆ ಇಟ್ಕೊಳ್ಳೋದು ದೊಡ್ಡ ಆಸೆ ಇಟ್ಕೊಳ್ಳಿ. ಎಂತ ಆಸೆಗಳು ಇರ್ಬೇಕು, ನಿಮ್ ಏಮ್ ಅಂಡ್ ಅಂಬಿಷನ್ಸ್ ಹೇಗಿರ್ಬೇಕು ಲೈಫಲ್ಲಿ ಅಂದ್ರೆ, ಅದನ್ನ ಅಚೀವ್ ಮಾಡಿದಾಗ ನಿಮ್ಮ ಜೀವನ ಸಾರ್ಥಕ ಆಯ್ತು ಅನ್ನೋದು ಅನಿಸ್ಬೇಕು. ಅಂತ ಒಂದು ಏಮನ್ನ ಇಟ್ಕೊಂಡ್ರೆ, ಅಂಡ್ ಸ್ಟ್ರೈವ್, ನಥಿಂಗ್ ಕಮ್ಸ್ ಫ್ರೀ ಆಫ್ ಕಾಸ್ಟ್. ಏನೂ ಕೂಡ ನಿಮ್ಗೆ ಫ್ರೀ ಆಗಿ ಸಿಗಲ್ಲ. ಯು ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್ ಫಾರ್ ಇಟ್. ಸೊ ಹಾರ್ಡ್ ವರ್ಕ್ ಮಾಡಿ ಆ ಒಂದು ಖುಷಿಯನ್ನು ಕಂಡೆ, ನನ್ನ ಜೀವನ ಸಾರ್ಥಕ ಆಯ್ತು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಆ ಮೂಮೆಂಟ್ ಅನ್ನ ನಾನೇನು ಬದುಕಿ ಬಂದಿದ್ದೀನಿ, ಅದೇ ತರ ಮೂಮೆಂಟ್ ನಿಮ್ಮೆಲ್ಲರ ಜೀವನದಲ್ಲಿ ಸಿಗಲಿ ಅಂತ ಹಾರೈಸ್ತೀನಿ. ಅಂಡ್ ಆಸ್ ಯು ರೈಟ್ಲಿ ಸೆಡ್, ಇಂಡಿಪೆಂಡೆನ್ಸ್ ಸಿಕ್ಕಿರೋದು, ಸ್ವತಂತ್ರ ಅನ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಮೇಡಮ್ ಹೇಳಿದ್ರು, ಸ್ವತಂತ್ರ ಅನ್ನೋದು ಸಣ್ಣ ಶಬ್ದ ಅಲ್ಲ ಅಂತ. ಆಜಾದಿ ಇಟ್ಸ್ ಮೇ ಬಿ ಅ ಸ್ಮಾಲ್ ವರ್ಡ್, ಬಟ್ ಲಾಟ್ ಆಫ್
pain, lot of Pain, sacrifices have sacrifice. gone beyond that to attain that freedom and to maintain that freedom. So they all died young anta heltivalla, we owe it to them. The least we can do is when the national flag is fluttering high, stand beneath and salute the national flag. Pay the respect. You're just not saluting the national flag, you're saluting the people above. That's the message I want to convey. ತುಂಬ ಧನ್ಯವಾದಗಳು ಸರ್. ಇಷ್ಟೊತ್ತು ತಾವು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ನೀವೆಲ್ಲ ಪ್ರೇರಣೆ ಅಂತಲೇ ಹೇಳ್ಬೋದು. ಕಾಲೇಜು ಶಿಕ್ಷಣ ಇಲಾಖೆಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ನಮಸ್ಕಾರ. ನಮ್ಮ ಇಲಾಖೆಯ ವತಿಯಿಂದ ನಮ್ಮ ನಿರ್ದೇಶಕರಾದಂತಹ ಡಾಕ್ಟರ್ ಶೋಭಾ ಜಿ ಮೇಡಮ್ ರವರು ತಮ್ಮನ್ನು ಹಾನರ್ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೆ ತಾವೆಲ್ಲರೂ ಕ್ಯಾಪ್ಟನ್ ನವೀನ್ ನಾಗಪ್ಪನವರ ರೋಚಕವಾದಂತ ಅನುಭವವನ್ನ ಕೇಳಿದ್ದೀರ. ಬಹುಶಃ ಪದಗಳಲ್ಲಿ ಕಟ್ಟಿ ಕೊಡ್ಲಿಕ್ಕೆ ಆಗದಂತ ಭಾವನೆ, ಅನುಭವ ನಮಗೆ ಕೇಳಿಗರಿಗೆ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಅವ್ರು ಮಾಡಿದಂತ ಸೇವೆ, ಅವ್ರು ಪಟ್ಟಂತಹ ಶ್ರಮ, ಆ ತ್ಯಾಗ, ಅದನ್ನ ಅನುಭವಿಸಿದಾರೆ ಅವರ ಮನಸ್ಥಿತಿ ಹೇಗಿರ್ಬೋದು. ನಿಮ್ಮಲ್ಲಿ ನಾವು ಕೇಳೋದಿಷ್ಟೇನೆ, ಇವತ್ತು ಏನನ್ನ ವೀಕ್ಷಣೆ ಮಾಡಿದೀರಾ, ಅವರು ನಿಮಗೆ ಹಾಕೊಟ್ಟಂತ ಆ ಪಥ ಏನಿದೆ, ಮಾರ್ಗದರ್ಶನ ಹಾಗೂ ಜೀವನದಲ್ಲಿ ಏನನ್ನಾದ್ರೂ ನಾವು ಸಾಧಿಸಬೇಕು ಅನ್ನೋ ಒಂದು ಸಂದೇಶವನ್ನ ಏನ್ ಕೊಟ್ಟಿದ್ದಾರೆ, ಅದನ್ನ ನಾವು ಮಹತ್ತರವಾದ ಸಂದೇಶ ಅಂತ ತಗೊಳ್ಳೋಣ. ವಿದ್ಯಾರ್ಥಿನಿಯರು, ನೀವು ಜೀವನದಲ್ಲಿ ಸಾಧಿಸೋದು ಬೇಕಾದಷ್ಟಿದೆ. ಇಂತಹ ವೀರ ಯೋಧರ ಒಂದು ಆಶೀರ್ವಾದ ಅಥವಾ ಮಾರ್ಗದರ್ಶನ ತಗೊಂಡು ನೀವೆಲ್ಲರೂ ಮುಂದೆ ಹೋಗಿ ನಮಗೆ ಸಿಕ್ಕಂತ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥವನ್ನ ನೀವು ಯುವಜನತೆ ಖಂಡಿತವಾಗಿ ಕೊಡ್ಬೋದು, ನೀವು ಮನಸ್ಸು ಮಾಡಿದ್ರೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಆಮಂತ್ರಣವನ್ನ ಅವರು ಆಧರಿಸಿ ಇಲ್ಲಿವರೆಗೆ ಬಂದು ಕಾಲೇಜು ಶಿಕ್ಷಣ ಇಲಾಖೆಯ ಇವತ್ತಿನ ಸಂದರ್ಶನದಲ್ಲಿ ಭಾಗಿಯಾದಕ್ಕೆ ಬಹಳ ಧನ್ಯವಾದಗಳು ಸರ್. ಬಹಳ ದಿನದಿಂದ ನಿಮ್ಮನ್ನ ನಾವು ಇಲ್ಲಿಗೆ ಕರೆಸ್ಬೇಕು ಅನ್ನೋ ನನ್ನ ಅಭಿಲಾಷೆ ಇತ್ತು. ತಾವು ಅದಕ್ಕೆ ಸ್ಪಂದಿಸಿದ್ದೀರಾ. ಬಹಳ ಮುಖ್ಯವಾದಂತ ಸಂದೇಶವನ್ನ ನಮ್ಮ ಯುವಜನತೆಗೆ ಕೊಟ್ಟಿದ್ದೀರಾ. ಒಂದು ಸಣ್ಣ ಇಲಾಖೆಯ ಪರವಾಗಿ ನಿಮಗೆ ಒಂದು ಸಣ್ಣ ಗೌರವವನ್ನ ಸಮರ್ಪಣೆ ಮಾಡಬೇಕು ಅಂತ ನಮ್ಮ ಅಭಿಲಾಷೆ. ದಯವಿಟ್ಟು ಸ್ವೀಕರಿಸಬೇಕು. ಥ್ಯಾಂಕ್ ಯು.